ಪ್ರೀತಿ ಬಹಳಷ್ಟು ಐತಿ. ಇದು ಈ ಪ್ರೀತಿ ಮತ್ತ ಮುಂದಿನ ಅವರ ನಿವೃತ್ತಿ ಜೀವನದೊಳಗ ಬಹಳಷ್ಟು ಮಂದಿಗೆ ಬೆಳಕನ್ನು ಚೆಲ್ಲಿ ಬಹಳಷ್ಟು ಮಂದಿಗೆ ಸ್ವಲ್ಪ ಅಂತಹ ಗೈಡೆನ್ಸ್ ಸಿಗುತ್ತೆ. ಯಾಕಂದ್ರೆ ಹಿರಿಯರಾಗಿರ್ತಕ್ಕಂಥವ್ರು ಅನುಭವ ಇರ್ತಕ್ಕಂಥವ್ರು ಗೈಡೆನ್ಸ್ ಮಾಡಿದ್ರಪ್ಪ ಅಂತಂದ್ರ ಆ ಗೈಡೆನ್ಸ್ ನಮ್ಮಂತಹ ಯುವಕರಿಗೆ ನಮ್ಮಂತಹ ಮುಂದಿನ ಪೀಳಿಗೆಗೆ ಏನಾಗುತ್ತೆ ಅವರು ಈ ಡಯಟ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಎಲ್ಲ ಮುಖ್ಯೋಪಾಧ್ಯಾಯರಿಗಾಗಲಿ ಉಳಿದ ಶಿಕ್ಷಕ ಸಿಬ್ಬಂದಿಗಳಿಗೆ ವಿದ್ಯಾರ್ಥಿನಿಯರಿಗೆ ಇವತ್ತಿಗೂ ಕೂಡ ಅವರು ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಂತ ಏನು ಅನ್ಸಿರ್ಲಿಲ್ಲ. ಯಾಕಂದ್ರೆ ಯಾವ್ದಾದೇ ಒಂದು ಸಂದರ್ಭದೊಳಗ ಅತ್ಯಂತ ಒಂದು ಅಭಿಮಾನದಿಂದ ಕಳಕಳಿಯಿಂದ ಕಾಳಜಿಯಿಂದ ಅವರು ಅದಕ್ಕೆ ಒಂದು ಪರಿಹಾರವನ್ನ ಕೊಡುವಂತಹ ಒಬ್ಬ ಅತ್ಯಂತ ಹಂಗೆ ಏನಕ್ಕೆ ಅದರೊಳಗೆ ಮಾತಾಡ್ಬಿಡ್ತಾರೆ ಎಲ್ಲ ಕಡೆ. ನಮ್ಮಲ್ಲಿ ಹಂಗಲ್ಲ, ಈ ಕಡೆ ಪಾಲಕರು ಈ ಕಡೆ ಮಕ್ಕಳು, ಈ ವಿದ್ಯಾರ್ಥಿನ ನಿಲ್ಲಿಸೋದು ಈ ಪಾಲಕರನ್ನ ನಿಲ್ಲಿಸೋದು, ಈ ಮಗುವಿಂದ ಈಗ ಎಫ್ ಎಂ ಅಂದ್ರೆ ಎಷ್ಟು ನನ್ನ ಮಾರ್ಕ್ಸ್ ಎಲ್ಲ ವಿಷಯದ ಎಲ್ಲ ಟೀಚರ್ಸ್ ಈಗ ಕೊಡ್ತಿರ್ತೀವಿ, ಹೆಡ್ ಮಾಸ್ಟರ್ ಈಗ ಕೊಡೋದು, ಆಗ ವಿಷಯದ ಒಬ್ಬರ ನಿರೂಪಣೆ ಮಾಡೋದು. ಈಗ ಕನ್ನಡದೊಳಗೆ ಹೇಗಿದ್ದಾನೆ ಈ ಹುಡುಗ, ಇಂಗ್ಲಿಷ್ ಒಳಗೆ ಹೇಗಿದ್ದಾನೆ, ನೆಕ್ಸ್ಟ್ ಮಾರ್ಕ್ಸ್ ನಾನು ಓವರಾಲ್ ಎಲ್ಲ ನೋಡಿ ಈ ಮಗುವಿನ ಹಿನ್ನೆಲೆ ಯಾಕಾಗೈತಿ, ಏನ್ ಸಾಮಾಜಿಕ ಹಿನ್ನೆಲೆ, ಆರ್ಥಿಕ ಹಿನ್ನೆಲೆ, ಏನ್ ಪ್ರಾಬ್ಲಮ್ ಅದ ಇದ್ದದ್ದು, ಬ್ಯಾಕ್ ಗ್ರೌಂಡ್ ಏನನ್ನು ಮಗುವಿದ್ದು, ಹೀಗೆ ವಿಚಾರ ಮಾಡಿ ಪಾಲಕ ಸಭೆಯನ್ನು ಸುಮಾರು ಬೆಳಗ್ಗಿನ ಸಾಯಂಕಾಲ 3 ಗಂಟೆಗೆ ಮಾಡ್ತೀವಿ ಪಾಲಕ ಸಭೆನ. ಕೌಟುಂಬಿಕ ವಿಚಾರ ಮಾಡ್ತಾ ಇರ್ತಕ್ಕಂಥದ್ದು ಶಾಲೆ ಒಳಗೆ ಕೌಟುಂಬಿಕ ವಿಚಾರ ಮಾಡ್ತೀವಿ, ಮಕ್ಕಳನ್ನು ಮಾತ್ರ ಕುರಿತಾಗಿ ಮಕ್ಕಳು ಕುರಿತ. ಯಾಕಂದ್ರೆ ಮಕ್ಕಳು ಅಂದ್ರೆ ದೇವರು. ನಾನು ಹಲವಾರು ಬಾರಿ ನಾನು KPS ಶಾಲೆಯ ಪ್ರಾಂಶುಪಾಲರಾಗಿ ಪ್ರಭಾರಿ ಪ್ರಾಂಶುಪಾಲರಾಗಿ 4 ವರ್ಷ ಚಿಕ್ಕಮಗಳೂರಿನೊಳಗೆ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ಅಲ್ಲೇ ನಮ್ಮ ಶಾಲೆಗೆ ಕೂಡ ಬಂದಿರತಕ್ಕಂಥದ್ದು. ಪಕ್ಕಕ್ಕೆ ಗಂಗನಗೊಪ್ಪ ಮತ್ತು ಸಂತಾಳ ಆ ಗ್ರಾಮಗಳಿಗೆ ಹೋಗ್ತಾ ಇರ್ತಕ್ಕಂಥ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ಅಲ್ಲೇ ಸಿಬ್ಬಂದಿ ಜೊತೆಗೆ ಮಾತಾಡ್ತಾ ಇದ್ದೆ, ಎಷ್ಟು ಕಳಕಳಿ ಮಕ್ಕಳ ಬಗ್ಗೆ. ಆನಂತರ ಅಲ್ಲಿರ್ತಾ ಇರ್ತಕ್ಕಂಥ ಸಿಬ್ಬಂದಿ ಬಗ್ಗೆನೂ ಕೂಡ ಅವರಿಗೆ ಸಲಹೆ ಮಾಡ್ತಾ ಇರ್ತಕ್ಕಂಥದ್ದು, ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥದ್ದು. ಒಬ್ಬ ಆದರ್ಶ ವ್ಯಕ್ತಿ, ಪ್ರಾಮಾಣಿಕವಾಗಿ ಇರ್ತಾ ಇರ್ತಕ್ಕಂಥ ವ್ಯಕ್ತಿ ಹೇಗಿರ್ಬೇಕು ಅಂತಂದ್ರೆ ಸರ್ ಅನ್ನ ನೋಡಿನೇ ಕಲ್ತ್ಕೋಬೇಕು. ಇವತ್ತ ನಿವೃತ್ತಿ ಅಂತ ಇರ್ತಕ್ಕಂಥ ಸಹಜ, ಹಾಗೆ ಹುಟ್ಟಿರ್ತಕ್ಕಂಥ ಈ ಭೂಮಿ ಮೇಲೆ ವ್ಯಕ್ತಿ ಆಗಲಿ ಯಾವುದೇ ಜೀವಿ ಆಗಲಿ ಯಾವುದೇ ವಸ್ತು ಆಗಲಿ ಯಾವುದೋ ಹುಟ್ಟನ್ನು ಪಡೆದುಕೊಂಡಿದೆಯೋ ಅದರ ಬೆನ್ನಿಂದಲೇ ಸಾವನ್ನು ಅದು ಪಡೆದುಕೊಂಡಿದೆ ಅಂತ ಹೇಳ್ತಾರೆ. ಹಾಗೆ ಸರ್ಕಾರಿ ನೌಕರಿ ಅಂದ್ರೆ ಸೇವೆಗೆ ಸೇರಿದಾದ್ಮೇಲೆ ನಿವೃತ್ತಿ ಹೊಂದಲೇಬೇಕು. ನಿವೃತ್ತಿ ಹೊಂದಬಾರದು ಅಂದ್ರೆ ಒಂದೇ, ನಿವೃತ್ತಿ ಹೊಂದಬಾರದು ಅಂದ್ರೆ ಸೇವೆಗೆ ಸೇರಬಾರದು ಅಂದ್ರೆ ಸಹಜ ಅಂತ. ಈಗಾಗಲೇ ಸೇವೆಗೆ ಸರಿ ಎಲ್ಲರೂ ಮೆಚ್ಚು ಹಾಗೆ ಸೇವೆಯನ್ನು ಸಲ್ಲಿಸತಕ್ಕಂಥವ್ರು ಯಾರು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸುತ್ತಾರೆಯೋ ಅತ್ಯಂತ ಪ್ರೀತಿಯ ಆತ್ಮೀಯ ಗೆಳೆಯರಾದಂತ ಸನ್ಮಾನ್ಯ ಶ್ರೀ KP ಸಾಲಿಮಠ್ ಹಾಗೂ ಸಹೋದರಿ ಶೋಭಾ ಸಾಲಿಮಠ್ ರವರೇ, ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಈ ಮದುಮಗ ಇದ್ದಂಗಲ್ಲ, ನಾನಂತೂ ಬಿಡ್ಲಿಲ್ಲ. ನಾನು ಆ ಸ್ಕೂಲ್ ಸ್ಟೂಡೆಂಟ್, ನಾನು ಆ ತಂಗಿನೂ ನನ್ನ ಅಕ್ಕಿ ಆ ಸ್ಕೂಲ್ ಸ್ಟೂಡೆಂಟ್. ನಾನು ಹೆಂಡತಿನೂ ಸರ್ ವಿದ್ಯಾರ್ಥಿ, ಆಕಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗ್ಯಾಳ. ನನ್ನ ಹೆಂಡತಿ ಬಾಂಧವ್ಯವನ್ನು ಲಗ್ನ ಮಾಡಿಕೊಟ್ಟಾರ ಇವ್ರ ಸಾಲಿಮಠ್. ಯಾಕಂದ್ರೆ ಈ ಲಗ್ನ ಆಗಬೇಕಪ್ಪ ಆಕಿನ ಅಂತ ಕೇಳಿ ಅವ್ರ ವಿದ್ಯಾರ್ಥಿ ನನ್ನ ಲಗ್ನ ಮಾಡಿಕೊಟ್ರ. ನಾವು ಬಿಡ್ಲಿಲ್ಲ. ಮೊದಲ ಇವ್ರಿಗೆ ಹೇಳಿದ್ದೆ ನಾನು, ಬಹುಶಃ ಎಷ್ಟು ಬೇರೆ ನೋವಿಗೆ ಹಾಳಾಗ್ಯಾವ ಸರ್ ನಿಮ್ಗೆ. ಸರ್ ಅದಾರ, ನಮ್ಮ ಗಾಡ್ಗ್ಯಾರ್ ಸರ್, ನಮ್ಮ ಸಿಂಗಾಪುರ ಸರ್, ನಮ್ಮ ಕನ್ಗಲ್ ಸರ್, ಎಲ್ಲರೂ ನಾವು ಸಂಜೆ ಮುಂದೆ ಹರಟಿ ಹೊಡಿತಿದ್ವಿ ಮೇಲೆ ಅಲ್ಲಿ ಡಾಕ್ಟರ್ ದವಾಖಾನೆ ಮುಂದೆ. ನಮ್ಮ ತಂಗಿ ಹೇಳ್ತಿದ್ದೆ ಶೋಭಾಕ್ ನಿನ್ ಲಗ್ನ ಫಿಕ್ಸ್ ಮಾಡ್ತೀವ, ಸುಮ್ಮನೆ ಬಿಡೋದು ಬೇಡ, ವರ ನೋಡಿದ್ರಿ ಅನ್ನಾರ ಅಂತೇಳಿ ಕಾಕ ಹೇಳ್ತಿದ್ವಿ. ನಮ್ ಶಿವಾನಂದ ಅವ್ರು ಬಂದಾರ ಇಲ್ಲಿ ಅನ್ನಾರ. ಆಯ್ತು ಅಂತೇಳಿ ನಾವು ಬೀಗರ್ ಹುಡುಗಿವ ಲಗ್ನ ಮಾಡೋದು ಅಂತ ತಿಳ್ಕೊಂಡ, ಸರ್ ನಾನು ಚಂದ ಕಾಣ್ಬೇಕಲ್ರಿ ಅಂದ್ರೆ ನೀವು ಬೇಕಾದಷ್ಟ ಬೇರೆಯವ್ರಿಗೆ ಹಚ್ಕೋರಿ, ನಮ್ಮ ತಂಗಿ ನಿಮ್ಗೆ ಕೊಟ್ಟು ಲಗ್ನ ಮಾಡ್ತೀವಿ ಅಂತೇಳಿ ನಾವು 3 ಐಡಿಯಾ ಮಾಡ್ಕೊಂಡೇವ. ಅದಕ್ಕೆ ನನಗೆ ಬಹಳ ಹೆಮ್ಮೆ. ಅವರು 1989ಕ್ಕೆ ಚಿಕ್ಕನೂರು ಪ್ರೌಢ ಶಾಲೆಗೆ ಸಹ ಶಿಕ್ಷಕರಾಗಿ ಸೇವೆ ಸೇರಿದ್ರು. 1999 KS ಆಗಿ ನೇಮಕ ಆಗಿ ಆನಂದ್ ತಾಲೂಕಿನ ಕೋತೂರು ಹಿಪ್ಪರಿಗಿ ಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ಸೇವೆ ಮಾಡಿದ. ತದನಂತರದಲ್ಲಿ ಇಲ್ಲೇ ಕುಂಟೋಜಿಗೆ ಇಟಿಗಿ ಮೇಲಿನ ಮೇಲೆ ಜೊತೆಗೆ ಇಲ್ಲೇ ಡೈಟ್ ಉಪನ್ಯಾಸಕರಾಗಿ ಸೇವೆ ಮಾಡ್ಯಾರ. ಎಷ್ಟೆಷ್ಟು ಚೀಲ ತುಂಬಿದವು ಏನು ಗೊತ್ತಿಲ್ಲ, ಏನೋ ಪುಸ್ತಕಗಳು ನಾವು ಆಫೀಸರ್ ಅಂತ ಮರೆತು ಚೀಲದೊಳಗೆ ಎಲ್ಲ
ವಿಜ್ಞಾನ ಪುಸ್ತಕಗಳನ್ನು, ಆ ಭಾವನಗರಿಯ ಪುಸ್ತಕಗಳನ್ನು ತುಂಬಿ ಆಯಾ ಜಿಲ್ಲೆಗಳಿಗೆ ಕೊಟ್ಟು ಕಳಿಸಿದ್ದ ಕೀರ್ತಿ ಸಾಲಿಮಠ್ ಸರ್. ನಂತರ ಸಾಲಿಮಠ್ ಸರ್ ನಾವು ಸರ್ ಹೇಳಿರುವ ಹಾಗೆ ಬಹಳ ಲಗಡಿ ಮನುಷ್ಯ. ನಾವು ಎಲೆಕ್ಷನ್ ಡ್ಯೂಟಿ ಮಾಡುವಾಗ AC ಸಾಹೇಬರಾಗಲಿ DC ಸಾಹೇಬರಾಗಲಿ ನಮ್ಮನ್ನು ತಿಳಿಸಿಕೊಳ್ಳುವುದು, ಇದು ಏನಾದರೂ ಮಿಸ್ಟೇಕ್ ಆಗ್ತಂದ್ರೆ ನೀವು ಸೆಟ್ ಹೋಗ್ತಂದ್ರೆ ನಾವು ಗಾಳಿಯಾಗಿ ಎಲ್ಲ ಮೀಟಿಂಗ್ ಒಳಗೆ ಭಾಗವಹಿಸಿದ್ದೀವಲ್ಲ, ಸಾಯಂಕಾಲ ಬಂದು ಕೂಡ ನಾವಿಬ್ಬರು ಚಲೋ ಆಗ್ಬಿಟ್ಟು ಅವು ಏನು ಟೆನ್ಷನ್ ತಗೊಂಡು ಬರ್ತಿದ್ರು. ನಾವು ಇಬ್ಬರು ಮಾತಾಡಿದ ಕೂಡ ನಾನು ಎಲ್ಲರೂ ರಿಲ್ಯಾಕ್ಸ್ ಅವ್ರು ಅಂತಿದ್ರು ಇವರಿಗೆ ಎಲೆಕ್ಷನ್ ಡ್ಯೂಟಿ ಮಾಡಕ್ಕಾಗ್ತಾರೋ ಇದ್ರು. ಒಬ್ಬ ಕೊನೆಗೆ ತಹಶೀಲ್ದಾರ್ನ ಬಿಟ್ಟರು. ಯಾಕೆ ಅಲ್ರಿ ನೀವು ನಗದು ನೋಡಿದ್ರೆ ಇದಕ್ಕೆಲ್ಲ ನಾನು ಮೇಡಮ್ ಕೂತು ತೆರಿಚಿ ಹಿಡಿದತಿ ಅವ್ರ ಪೋಸ್ಟ್ಗಳನ್ನ ಮರೆತು ನಮ್ಮ ಮಟ್ಟಿಗೆ ಬಂದು ಅವರು ನೋಯ್ತಾರೆ. ಮುಂದೆ ಅವ್ರು ಏನಾಗ್ಬಿಟ್ರು ಅಂತಂದ್ರೆ ದಿವಸ ಸಾಯಂಕಾಲ ನಮ್ಮ ಜೊತೆ ಚಾ ಮಾಡಕ್ಕೆ ಬಂದರು ತಹಶೀಲ್ದಾರ್. ಅಷ್ಟು ಲಹರಿಯ ಜೀವನ. ಹೌದಾ? ಅದಕ್ಕಾಗಿ ನೋಡ್ರಿ, ನಿವೃತ್ತಿ ಜೀವನದ ನಂತರ ಬದುಕೇನಿದ್ದಲ್ಲ ಬಹಳ ಸುಂದರ ಬದುಕು. ಆ ಸುಂದರ ಬದುಕನ್ನ ಸರ್ ಅವರು ಕಡಿದಾರೆ. ಮತ್ತು ನೌಕರಿ ಜೀವನ ಅದು ಕೂಡ ಬಹಳ ಸಂತೋಷದಾಯಕವಾಗಿ ಕಳೆದಿದ್ದಾರೆ. ಬಹಳಷ್ಟು ನಾನು ಅಧಿಕಾರಿಗಳನ್ನ ಕಂಡಿದ್ದೀನಲ್ಲ, ನೌಕರಿ ಜೀವನ ಸಂತೋಷ ಇರ್ತೈತಿ, ಕೌಟುಂಬಿಕ ಜೀವನ ಬಹಳಷ್ಟು ಅಧಿಕಾರಿ. ಇನ್ನು ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ RS ಗಾಂಧಿ ನಿವೃತ್ತ ಉಪನಿರ್ದೇಶಕರು, ನಮ್ಮ ಹಿರಿಯರು ಈ ಒಂದು ಸಮಾರಂಭ ಉದ್ದೇಶಕ್ಕೆ ಮಾತನಾಡುತ್ತಿದ್ದಾರೆ. ಅವರಲ್ಲಿ ಅನ್ಕೊಂಡಿದ್ವಿ ಬೇಜಾರು ಆಗೋದ್ರೆ ಒಂದು 2 ಮಾತು ಮಾತ್ರ ಮುಗಿಸ್ಬಿಟ್ರೆ ಸವಾಲ್ ನೋಡಿ ಆಚಾರ್ಯ ಬಂದಾಗ ಇವೊಂದು ಆರ್ಡರ್ ಆಗಿ ನಮ್ಮಲ್ಲಿ ಬಂತು. ಯಾರು ಬಂದು ಹೊತ್ತಾಗ ದುಃಖ ಆಗುತ್ತಾ, ನೋವಾಗುತ್ತಾ, ಇಲ್ಲ ಸಂತೋಷ. ಇಲಾಖೆ ಹಾಳು ಮಾಡೋದಪ್ಪ ಅಂದ್ರೆ ನೋವಾಗುತ್ತೆ. ಆದರೆ ಶಾಲೆ ಮಾಡೋ ನಮ್ಮ ಡೈಟ್ ಬಂದ ತಕ್ಷಣ ಭಾಳ ಖುಷಿ ಆಯ್ತಂಗ. ಯಾವಾಗ ಬೆಳಿ ಭಾಳ ಖುಷಿ ಆಯ್ತು. ಮತ್ತು ಕಾರ್ಯಕ್ಷೇತ್ರದ 25 ಭಾಗ ನಾನು ಹೆಸರಾಗಿತ್ತು. 75 ಭಾಗ ನಾನು ಮಾಡ್ಕೋತಿದ್ದೆ, 25 ಭಾಗ ನಾನು ಹೆಸರಾಗಿತ್ತು. ಅಂತಂದರೆ ಅಷ್ಟು ಕೆಲಸವನ್ನು ಮಾಡಲಿಕ್ಕೆ ಅವರು ನಿಷ್ಣಾತರಾಗಿದ್ದರು. ಆ ವ್ಯಕ್ತಿ ಈಗಾಗಲೇ ಎಲ್ಲರೂ ಹಲವಾರು ಅಂಶಗಳನ್ನು ಹೇಳಿದ್ದಾರೆ. ನಮ್ಮ ನಾಗರಾಜ್ ಸಾಹೇಬರು ಹೇಳಿದಂತೆ ಅವರು ಭಾಳ ಸರಳ ವ್ಯಕ್ತಿಗಳು. ಸರಳ ಇದ್ದಿದ್ದು, ಸಹಜವಾಗಿರುವಂಥದ್ದು ಭಾಳ ಜನ ಬದುಕಿದ್ರು ಜೀವನದಾಗ. ಭಾಳ ಅಂದ್ರೆ ಭಾಳ ಜೀವನ. ನಾವು ಆಡಂಬರ ತೋರಿಸಿದ್ವಿ, ಸೊಪ್ಪು ತೋರಿಸಿದ್ವಿ. ಮಾನ್ಯ ಶ್ರೀ ಸಾಲಿಮಠ್ ಸರ್ ಅವರ ಒಂದು ವೃತ್ತಿ ಮೋಸ್ಟ್ಲಿ ಅವಾಗ ಸೋಷಿಯಲ್ ಮೀಡಿಯಾದಾಗ ನೋಡಿರ್ತಿದ್ವಿ ನಾವು. ನನಗೆ ಗೊತ್ತಿಲ್ಲ. ನಾನು ನಿಮ್ಮ ಅಪ್ಪಾಜಿ ಬ್ಯಾಚ್ಮೇಟ್ಸ್. ನಾವು 99 ಬ್ಯಾಚಿನ ಅಧಿಕಾರಿಗಳು, KESನವರು. ಮೋಸ್ಟ್ಲಿ ಅವರು ಸ್ನೇಹಿತರು ಮಾತಾಡಿದ್ರು, ಬೀಗರು ಮಾತಾಡಿದ್ರು, ಊರವರು ಮಾತಾಡಿದ್ರು, ಕಲಾಲ್ ಸರ್. ಇದು ಬ್ಯಾಚ್ಮೇಟ್ ಯಾರಾದ್ರು ಒಬ್ರು ಮಾತಾಡ್ಬೇಕು, ನೀವು ಮಾತಾಡ್ರಿ ಅಂತ ದೊಡ್ಡನವ್ರು ಸರ್ ನನಗೆ ಹೇಳಿದ್ರು. ಮೋಸ್ಟ್ಲಿ ನಮ್ಮ ಡೈಟ್ ಪ್ರಾಂಶುಪಾಲರು ಸಹಿತ ನಮ್ಮ ಬ್ಯಾಚ್ನವರ, ಅವ್ರು ಹೆಂಗೋ ಅಧ್ಯಕ್ಷತೆ ವಹಿಸ್ಕೊಂಡು ಪಣಿಗೆ ಮಾತಾಡ್ತಾರೆ ಬಿಡ ಅಂತ ಅನ್ಕೊಂಡಿದ್ದೆ. ನಾನು ಸಾಲಿಮಠ್ ಸರ್ ಉಪನಿರ್ದೇಶಕರ ಕಚೇರಿಯಲ್ಲಿ ಸೇರಿದಂಥವ್ರು. ಅವರು ಪರಿಚಯ ಆದಾಗಿಂದ ಯಾವಾಗ ಸಿಗ್ತಾರ ಅವಾಗ ಎಷ್ಟು ಒತ್ತಡದಾಗಿದ್ರು ಸಹಿತ ಖುಷಿಯಿಂದ ಮನೆಗೆ ಹೋಗಿವಿ ನಾವು ಅವ್ರು ಮಾತಾಡ್ಸಿದಾಗ. ಯಾಕಂದ್ರೆ ಅವ್ರು ಏನಾದ್ರು ಒಂದು ಹಾಸ್ಯ ಇವುಗಳ ಹತ್ರ ಹೇಳ್ತಾ ಇದ್ರು. ನಾವು ಇಲೆಕ್ಷನ್ ಡ್ಯೂಟಿ ಅಂದ್ರೆ ನಿಮ್ಗೆ ಗೊತ್ತಾಯ್ತಲ್ಲ, ಇಲೆಕ್ಷನ್ ಡ್ಯೂಟಿ ಒಳಗೆ ನಾವೆಲ್ಲ ಸೆಕ್ಟರ್ ಆಫೀಸರ್ ಆಗಿದ್ವಿ. ಗೋಪಾಲ್ ಸರ್, ನಾನು, ಗುರುಡಿ ಸರ್ ಎಲ್ಲರೂ ಇದ್ವಿ. ನಾವು ಸುಮಾರು ಒಂದು 10-12 ಮಂದಿ ಇಲೆಕ್ಷನ್ ಸಾಯಂಕಾಲ ಆ AC ಅವ್ರ ಮೀಟಿಂಗ್ ತಗೊಂಡು ಬಿಟ್ರಂದ್ರ ಮುಂದೆ 1 ತಾಸು ಹರಟಿ ಹೊಡಿಸಿದ್ವಿ ನಾವು ಹೊರಗೆ ಬಂದು. ಅವಾಗ ಹೆಚ್ಚು ಅನುಭವ, ಅವ್ರ ಮಾತು ನಗಿಸುವಂಥವು ಎಲ್ಲ ಸಾಲಿಮಠ್ ಸರ ಹೇಳ್ತಿದ್ರು. ನಾವು
ಆಚಾರ ಏನ್ರಿ ಮತ್ತೆ ಅನುಭವ ಅಂತಂದಾಗ ಯಾವ್ದಾದ್ರು ಘಟನೆ ನಗುವಂತ ಘಟನೆ ಅಂತ ಏನಾದ್ರು ಹೇಳಿ ನಮ್ಮನ್ನೆಲ್ಲ ಖುಷಿ ಪಡಿಸ್ತಿದ್ವಿ. ಅಂದ್ರ ಒತ್ತಡ ರಹಿತವಾಗಿ ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಆ ರೀತಿ ಒಳಗ ಬಹಳ ಉತ್ತಮವಾಗಿ ಕೆಲಸ ನಿರ್ವಹಿಸಿದಂಥವ್ರು, ಜೊತೆಗೆ ಗುಣಮಟ್ಟವನ್ನ ಕಾಯ್ಕೊಂಡ್ಬರೋದು ಬಹಳ ಮಹತ್ವದ ಇಲಾಖೆಯಲ್ಲಿ. ಅವ್ರು ಎಲ್ಲೆಲ್ಲಿ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ಯಾರ ಅಲ್ಲಿ ಉತ್ತಮವಾದಂತ ಕೊಡುಗೆಗಳನ್ನ ಅವರು ಕೊಟ್ಟು ಬಂದಿದ್ದಾರೆ. ಮೋಸ್ಟ್ಲಿ ಹೆಡ್ ಮಾಸ್ಟರ್ ಆಗಿ ಮಾಡಿದಂತ ಅನುಭವವನ್ನ ಅವ್ರು ಹೇಳಿದ್ರು. ಅವರು ಸರ್ ಬಹಳ ಖುಷಿ ಆಗ್ತಾನೆ. ಯಾಕಂದ್ರೆ ಸಬಾರ್ಡಿನೇಟ್ ಜೊತೆಗೆ ನಾವು ಇರಬೇಕಾದ್ರೆ ಹೇಗಿರ್ಬೇಕು ಅಂತನ್ನೋದನ್ನ ಕಲ್ಕೋಬೇಕಾಗ್ತದೆ. ಅಜರ ನಮ್ಗೆ ಇನ್ನೂ 9 ವರ್ಷ ಸರ್ವಿಸ್ ಐತಿ. ನಮ್ಗೆ ಆಗಾಗ ಸಿಗ್ರಿ, ಮಾರ್ಗದರ್ಶನ ಮಾಡ್ರಿ. ಸಬಾರ್ಡಿನೇಟ್ ಜೊತೆ ಇವತ್ತು ನಾವು ತಾಳಿಕೋಟೆಯಲ್ಲಿರುವಾಗ ಬಿಂಗೇರಿ ಇಳಿಪಾಗಿರ್ತಾರೆ, ಇವರು ಕೂಡ ಅಲ್ಲೇ ಇರ್ತಾ ಇದ್ರು. ನಾನು 3 ವರ್ಷ ಅವ್ರಿಗೆ ಇಂಗ್ಲೀಷ್ ಕಲಿಸಿದ್ದೆ. ಅವ್ರು ಇಂಗ್ಲೀಷ್ ಹಂಗೈತೆ ಗೊತ್ತಿಲ್ಲ. ಅವರು ಇಂಗ್ಲೀಷ್ ವಾಯಿದ್ರೆ ನಾ ತೊಗೊಳ್ತಿದ್ದೆ. ಭಾಳ ಅವ್ರ ತಂದೆಯರು ಕೂಡ ನಾನು ಕೆಲಸ ಮಾಡುವ ಕಾಲೇಜಿನೊಳಗೆ ಸಂಗೀತ ಶಿಕ್ಷಕರು ಅವ್ರ ತಂದೆಯವರು. ಅಲ್ಲಿ ಹೇಳಿ ಒಳ್ಳೆಯ ಸಂಗೀತ ಶಿಕ್ಷಕರು. ಆಮೇಲೆ ಅದೇನೇ ನಾವು ಹೋದ ತಕ್ಷಣ ಅವರಿಲ್ಲ ಇಲ್ಲ ಮಠದೊಳಗೆ ಇರ್ತಾರೆ. ರಾಷ್ಟ್ರದೇಶ ಮಠದೊಳಗೆಲ್ಲ ಇರ್ತಾ ಇತ್ತು. ಅದು ಎಂಥ ಶಾಲೆ ಇತ್ತಂದ್ರೆ ಶಾಲೆ ಮಠ ಹೇಳಿ ಅವ್ನು ಗೊತ್ತಿಲ್ಲ. 1 ನಿಮಿಷ ಹೆಚ್ಚು ಕಡಿಮೆ ಆಗ್ತದಲ್ಲ ಶಾಲೆ ಹೇಳಪಟ್ಟು. ಹೆಡ್ ಮಾಸ್ಟರ್ ಹೇಗಿತ್ತಂದ್ರೆ ಬೆಲ್ ನೋಡಿದ ತಕ್ಷಣ ಹೊರ ಬಂದಿದ್ದು ಬರಲ್ಲ. ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಶಿಕ್ಷಕರು ತಂದ ಕ್ಲಾಸ್ಗಳಿರ್ಬೇಕು. ಅಂತಹ ಶಾಲೆಗಳಿಗೆ ಹೋಗಿಲ್ಲ ಶಾಲೆ ಬಿಟ್ಟರೆ ಭಾಳ ಸಾಧನೆ ಮಾಡಕ್ಕೆ ಇವೆಲ್ಲ ಹೇಳಿದ್ ನೋಡಿದ್ರೆ ಭಾಳ ಅವರು ಪೂರ್ವಾರ್ಧ ಮಾತ್ರ ಗೊತ್ತಿದ್ರು. ಉತ್ತರಾರ್ಧ ಗೊತ್ತಿಲ್ಲ. ಸ್ವದೇಶಗಳು ಬಂದಮೇಲೆ ನಾವು ರಿಟೈರ್ ಆದಮೇಲೆ ಅವರೆಲ್ಲ ಸಾಧನೆ ಮಾಡ್ಯಾರ. ಭಾಳ ಖುಷಿ ನನಗೆ. ಹೆಂಗೆ ಮಗ ಭಾಳಷ್ಟು ಭಾಳ ತಂದಿಗೆ ಸಮಾಧಾನ ನನಗೆ ಭಾಳ ಸಂತೋಷ ಇದೆ. ನೀವೆಲ್ಲ ಮಾತು ಕೇಳಿ ಅವ್ರಿಗೆ ಬೆಳೆ ಭವಿಷ್ಯ ನೀವೆಲ್ಲ ಅನಿಸಿರ್ಬೋದು. ನೀವೆಲ್ಲ 100 ಮಂದಿ ಕೂಡಿ ಒಬ್ಬರು ಹೊರಗೆ ಕಲ್ಸಕ್ಕೆ ಬಂದಿರಿ ನೀವು. ಆಮೇಲೆ ಯಾಕೆ ಭಾಳ ಮಂದಿ ಹೊರಗೆ ಮಾಡೋದು ನಾ ಹೇಳ್ತೀನಿ ಅಂದ್ರೆ ನಿಮ್ಗೆಲ್ಲರಿಗೂ ಅದೇ ಪ್ರೇರಣೆ ಆಗ್ಬೋದು. ನಾವು ರಿಟೈರ್ ಆಗಿ ಹೊರಗಿಸ್ಬೋದಪ್ಪ ಕಡೆಗೆ ಹೊರಟು ರಿಟೈರ್ಮೆಂಟ್ ಕೊಟ್ಬಿಡ ಅಂತೇಳಿ ಮುಂದೆ ಹೋಗೋದ್ರೆ ಗೊತ್ತಿರಲಿ ಈಗ ಹೊರಗೆ ಅಂತೇಳಿ ರಿಟೈರ್ಮೆಂಟ್ ಕೊಡ್ಬೋದು. ಅದು ಯಾಕೆ ಹಂಗೆ ಬರ್ತದೆ? ಕೆಲಸ ಮಾಡಿದವರು ಮಾತ್ರ ಹೊಂದುತ್ತಾರೆ. ಒಮ್ಮೆ ನಮ್ಮ ಮನಸ್ಸಿಗೆ ಸಮಾಜದಲ್ಲೂ ಕೂಡ ನಮ್ಮ ಮನೆಗಳಿದ್ದರೂ ಕೂಡ ಒಮ್ಮೆ ಹೋಗ್ಬೋದು. ಅನಿವಾರ್ಯ ಅದು ಸಭಾ ಭೂಷಣ ಶಬ್ದಗಳನ್ನು ಆಡಬೇಕು. ಆದರೆ ಇವತ್ತು ನೀವು ಆಡಿದಂಥ ಮಾತುಗಳೆಲ್ಲವೂ ರಿಯಲ್ ಅದವತ್ತು ಕರೆ ಅದಲ್ಲ. ಅದಕ್ಕೆ ನಾವು ಸಾಕ್ಷಿಯಾಗಿ ಚಿಕ್ಕ ವಯಸ್ಸು ವಿಚಾರ ಆ ನಿಟ್ಟಿನಲ್ಲಿ ಅಲ್ಲಿ ಕೂಡ ಲಕ್ಷರಾಗಿ ನೋಡಿದ್ದು ನಾನು. ಆಮೇಲೆ ಅವರು ಆಕಾಶದೊಳಗೆ ಕೆಲಸ ಮಾಡ್ತಾರೆ, ಪ್ರೋಗ್ರಾಮ್ ಕೊಡ್ತಾರೆ, ಸಂಗೀತಗಾರ ಒಳ್ಳೆ ನಾಲೆಜ್ ಇತ್ತು. ನನಗೆ ಏನಾದ್ರು ಬೇಕಂದ್ರೆ ಈಗ ನಮ್ಮೂರಲ್ಲಿ ವಯಸ್ಸಾಗಲ್ಲ, ಏನಾದ್ರು ಮಾಹಿತಿ ಬೇಕಂದ್ರೆ ಶಾಲೆ ಮಟ್ಟಕ್ಕೆ ಹೋಗಲ್ಲ. ಶಾಲೆ ಮಟ್ಟಿಗೆ ಬೇಕಲ್ಲ ಮಾಹಿತಿ ಅಂತ ತಕ್ಷಣ ಬರಲ್ಲ. ನನಗೆ ಮೊಬೈಲ್ ಹಾಕ್ತಾರೆ. ಈಗ ಸಂಪರ್ಕ ಅದ. ಅದಕ್ಕೆ ನನಗಿಂತಲೂ ಮುಂದೆ ಏನಪ್ಪ ಶಾಲೆ ಮಟ್ಟ ಅಂತೇಳಿ ನನಗೆ ಭಾಳ ಖುಷಿ. ಹಾಗೆ ಬೆಂಗೇರಿ ಕೂಡ ಭಾಳ ವಿದ್ವಾನ್ ಇತ್ತು. ಆಫೀಸ್ನೊಳಗೆ ಒಳ್ಳೆ ಅಧಿಕಾರಿಯಾಗಿ ಆ ಶಾಲೆ ಒಳಗೆ ಭಾಳ ಮಂದಿ IAS ಆದರು, KS ಆದರು. ಆ ಶಾಲೆ ಹಿಂಗಿತ್ತು. ಆ ಶಾಲೆ ಅವ್ರನ್ನ ತಯಾರು ಮಾಡ್ತಾರೆ ಭಾಷಣದಲ್ಲಿ. ಇವರು ಎಲ್ಲ ಭಾಳ ಚೆನ್ನಾಗಿದೆ ಅಂತ ಹೇಳಿದ್ರು. ಅವರ ಸಂಬಂಧಿಕರೆಲ್ಲರೂ ಹೇಳಿದ್ರ ಮೇಲೆ ಸಂಬಂಧಿಕರು ಭಾಳಷ್ಟು ಹೇಳಿದ್ರ ಮೇಲೆ ಅವ್ರ ಕರೆ ಅವ್ರು ನಿಜ ಜೀವನ ಐತೆ ನಾನು ಭಾಷಣದಲ್ಲಿ ನಿವೃತ್ತಿ ಆದಂದ್ರೆ ಇವತ್ತು ಸಾಕ್ಷಿ ಕಲಿಸಿರಿ. ಏನಂದ್ರೆ ಆ ನಿಮ್ಮ ಅವ್ರ ಮನೆಯವರು ಏನೂ ಅಂದಿರಬಾರ್ದು ಮೇಲೆ ಹಾಗೆ ಮಾಡಿದ್ವಿ. ಏನು ಅಂದ್ರೆ ಮನೆ ಕೇಳಿದ್ರು ಮಾತ್ರ ಕೂಡಿದ್ರೆಲ್ಲರೂ ನಮ್ಮ ಬಗ್ಗೆ ಯಾಕೆ ನೋಡಿ ನೀವು ಹೋಗಿ ನೋಡಿ ಮಾತಾಡ್ತಿದ್ರೆ ಹೇಳೋದು ಒಂದು ಸಂದರ್ಭ ಸಾಕ್ಷಿ ಆಯ್ತು ಅನ್ನೋ ಒಂದು ಅನಿಸ್ತದೆ. ಅದ ಕಾರಣದಲ್ಲಿ ಭಾಳ ಪ್ರತಿಭಾವಂತ ಒಳ್ಳೆಯವರು ಅದು ಭಾಳ ಮುಖ್ಯ. ಭಾಳ ಜನ ಜಾಣಕರಾದ್ರೆ ಅವರು ಸಮಾಜದೊಳಗೆ ಹೇಗಿರ್ಬೋದು ಗೊತ್ತಿಲ್ಲ. ದರ್ಪ ತೋರಿಸಿದ್ರು. ಆ ದರ್ಪ ಆ ಸಂದರ್ಭ ಅವರಲ್ಲಿ ಇರಲಿಲ್ಲ. ನಯ ವಿದ್ಯಾ ದೊಂದಿಗೆ ಅವರಿಗೆ ವಿನಯ ಇತ್ತು. ಅದಕ್ಕೆ ಅವರೆಲ್ಲ ನಿಮಗೆ ಪ್ರಿಯರಾಗಿರ ಮುಖ್ಯೋಪಾಧ್ಯಾಯರು ಅಂದ್ರೆ ಒಂಥರ ಅದರಲ್ಲೂ ವಿಶೇಷವಾಗಿ ಈ ಏನು 3 ಮಂದಿ ಇರ್ತಲ್ಲ, ಈ 3 ಮಂದಿ ವಿಷಯ ಶಿಕ್ಷಕರು ಇರ್ತಾರಲ್ಲ ನೋಡ್ಬೇಕು. ಗಾಯಕ ಟೀಚರು, ಪಿ ಟೀಚರು, ಆರ್ಟ್ ಟೀಚರ್
ಈ ಮೂರು ಹೆಡ್ಮಾಸ್ಟರ್ ಎತ್ಕೊಳ್ಳೋದು ಯಾಕಂದ್ರೆ ಅವ್ರಿಗೆ ಕೆಲಸ ಬಹಳ ಕಡಿಮೆ ಕೆಲಸ ಇರುತ್ತೆ. ಆಮೇಲೆ ಪರೀಕ್ಷಾ ವಿಷಯಗಳಾದವು ಏನಪ್ಪ ಅಂದ್ರೆ ಅವ್ರ ಕೆಲಸ ಒಂದಾಗಿ ಆದ್ರೆ ಇವತ್ತು ಟೀಚರ್ ಹೋಗಿರೋದ್ರೆ ಪ್ರೈವೇಟ್ ಟೀಚರ್ ಹೋಗಿದ್ರೆ ಎಲ್ಲರೂ ಹೋಗಿದ್ರೆ ಅವ್ರು ನಿಜವಾಗಿ ಕೆಲಸ ಮಾಡಿ ಇವಾಗ 100% ರಿಸಲ್ಟ್ ಮಾಡಿದ್ರು ಗೊತ್ತದು. ಆ 100% ರಿಸಲ್ಟ್ ಮಾಡೋಕೆ ನಾವೇನೋ ಇದು ಮಾಡಿದ್ರೆ ಅವ್ರು ಮಾಹಿತಿ ಕೊಡಿಸಿದ್ರು. ಅವ್ರು ಮಾಡಿ ತೋರಿಸ್ಯಾರ, ಸುಮ್ಮನೆ ಏನು ಹೇಳಿಲ್ಲ, ಮಾಡಿ ತೋರಿಸ್ಯಾರ. ಅಂಥವ್ರು ಇವತ್ತು ರಿಟೈರ್ ಆಗ್ತಾ ಇರೋದು ಭಾಳ ಇವತ್ತಿನ ಮಾತುಗಳು ಈಗ ಒಂದು ಮಾತು ಹೇಳ್ತೀನಿ, ಯಾರು ಪೆನ್ಷನ್ ತಗೋತಾರೆ ಕೊಡಬೇಕು. ನಾನು ಒಂದ ಮನೆಗೆ ಮಾಡ್ಕೊತೀನಿ ನಿಮ್ಮ ಹತ್ರ ಅಂದ್ರೆ ಎಕ್ಸಲೆಂಟ್ ಒಂದು ಸ್ಥಿತಿಯೊಳಗೆ ನೀವು ಬಂದಿರಿ. ನಮ್ಮ ದೃಷ್ಟಿಯೊಳಗೆ ಬಹಳಷ್ಟು ಒಳ್ಳೆಯ ಸಂಬಳ, ಯಾವುದಕ್ಕೂ ಕೈ ಆಸೆ ಮಾಡದೆ ನಾನು ನಿವೃತ್ತಿ ವೇತನ ತಗೊಳ್ಬೇಕು ಅಂತೇಳಿ ದೃಢ ಸಂಕಲ್ಪ ಮಾಡಿ ಕೆಲಸ ಮಾಡ್ತೇವೆ. ಬಹಳ ಸೂಕ್ಷ್ಮ ಮಾಧ್ಯಮಗಳು ಬಹಳ ಪವರ್ಫುಲ್. ಎಲ್ಲೋ ದುರ್ಮಿ ಸ್ವಲ್ಪ ಹಣಕ್ಕಾಗಿ ಕೈ ಚಾಚಿ ಅತ್ಯಂತ ಪವಿತ್ರ ವೃತ್ತಿ ಒಳಗ ಮುಖ ಮುಚ್ಕೊಂಡು ಆಗಿರ್ತಕ್ಕಂಥ ಒಂದು ಕೆಲಸ ಮಾತ್ರ ದಯವಿಟ್ಟು ಯಾರು ಮಾಡ್ತಾರೆ. ನಿಮ್ಗೆ ಯಾವುದಕ್ಕೂ ಕಡಿಮೆ ಮಾಡಿದ್ರೆ ಸರ್ಕಾರ ನನ್ನ ದೃಷ್ಟಿ ಒಳಗೆ ಯಾವುದಾದಕ್ಕೂ ಕಡಿಮೆ ಮಾಡಿ ಉಳಿತಿತ್ತು ನಿಮ್ಮ ಪಗಾರ. ಇನ್ನೂ ನಾವು ಏನೇನೇನೋ ಜನರಿಗೆ ಹೆಲ್ಪ್ ಮಾಡ್ಬೋದು. ಯಾವಾಗ ನಾವು ಪ್ರಾಮಾಣಿಕರಾಗಿರ್ತೀವೋ, ಯಾವಾಗ ನಾವು ದಕ್ಷತೆಯಿಂದ ಕೆಲಸ ಮಾಡ್ತೀವೋ, ಯಾವಾಗ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ಕೆಲಸ ಮಾಡ್ತೀವೋ, ಅವಾಗ ಸಮಾಜ ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತೀವಿ. ದಯವಿಟ್ಟು ನಾವು ಯಾವಾಗಲೂ ನೀವು ಕೆಲಸ ಮಾಡ್ತಕ್ಕಂಥ ಸ್ಥಳದೊಳಗೆ ವೈದ್ಯಗಳನ್ನು ನಿರ್ಮಾಣ ಮಾಡ್ಕೊಳ್ತೇವೆ. ನಾವೇನು ಕೆಲಸ ಮಾಡ್ತಿರ್ತೀವಲ್ಲ, ಕೆಲಸ ಮಾಡುವ ಸ್ಥಳದೊಳಗೆ ವೈದ್ಯಗಳನ್ನು ನಿರ್ಮಾಣ ಮಾಡ್ಕೊಳ್ಬೋದು. ಅವರ ಆಪತ್ತುಗಳನ್ನು ಕೇಳಬೇಕು. ನಾವು ಮೇಲಿದ್ದವರು ಮೇಲೆ ಕೇಳೋದಂತ ಪ್ರಶ್ನೆ ಬರೋದು. ನಾನು ಇಲ್ಲಿವರೆಗೆ ನಾನು ಯಾರು ಕೈ ಕೆಲಸ ಮಾಡಿದ್ರೆ ನಮ್ಮ ಕೂಡ ಕೆಲಸ ಮಾಡಿದ್ರು, ನಮ್ಮ ಕೂಡ ಕೆಲಸ ಮಾಡಿದ್ರಪ್ಪ. ಹಂಗೆ ನಾವು ಎಲ್ಲರೂ ಅಭಿಮಾನ ಮುಂದೆ ಹೋಗ್ಬೇಕು. ಯಾವಾಗ ಅಧಿಕಾರ ಅಂದ್ರೆ ಅದೇನು ಬೇರೆ ಎದುರಿಸ್ತಾನ ಅಲ್ಲದು. ಇವತ್ತು ಅವರು ಬಹುತೇಕವಾಗಿ ಇನ್ನೂ ಅವ್ರ ಸ್ಥಾನ ತುಂಬಲಿಕ್ಕೆ ಅವರಂಥ ಯೋಗ್ಯತೆ ಇದ್ದವರ ತುಂಬಲಿಕ್ಕೆ ಸಾಧ್ಯತೆ ರೀತಿಯೊಳಗೆ ಅವ್ರು ಕೆಲಸ ಮಾಡಿದ್ದಾರೆ. ಅವರು ಇವತ್ತು ನಿವೃತ್ತಿ ಆಗ್ತಾರೆ. ಭಾಳಷ್ಟು ಅವರದ್ದು ಸಾಹಿತ್ಯ ಇತ್ತು ಗೊತ್ತೇ. ಯಾವುದಕ್ಕೆ ಕೇಳಿದ್ರು, ಕನ್ನಡ ಕೇಳಿದ್ರು, ಇಂಗ್ಲೀಷಲ್ಲಿ ಕೇಳಿದ್ರಿ, ಯಾವ್ದಾದ್ರು ಕೇಳಿದ್ರು ಕೂಡ ತಕ್ಷಣ ಬರ್ಬಿಡ್ತಕ್ಕಂಥ ಹೇಳುವಂಥ ಜ್ಞಾನ ಬರ್ತೈತಿ. ಅದಕ್ಕೆ ಆರೋಗ್ಯ ಭಾಳ ಚೆನ್ನಾಗಿತ್ತು. ಹೇಳಿದಾಗ ನೋಡ್ರಿ ಬಹುತೇಕ ಈಗ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋಂಗೆ ಅದ ಅವ್ರಿಗೆ ಬಹುತೇಕ. ಏನಾದ್ರು ಮತ್ತೊಂದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟರೆ ಖಂಡಿತ ಯಾವ ಹೆಡ್ಮಾಸ್ಟರ್ ಆದ್ರೂ ತೊಗೊಂಡ್ಬಿಡ್ತಾರೆ. ಅಷ್ಟು ಆರೋಗ್ಯ ಹಾಕೊಂಡು ಆರೋಗ್ಯ ಭಾಳ ಹೋಗ್ತೀರಿ. ಈಗ ಆರೋಗ್ಯನ ಅದೇನು ತಾನು ಹಾಬಿಡೋದು ನಮ್ಮನ್ನ ನಾವು ಹಾಬಿಡ್ತೀವಿ. ಭಾಳಷ್ಟು ಬರ್ತೈತಿ. ಏನೇನೋ ಸಮಸ್ಯೆ ಬರ್ತದೆ ಅಂತೇಳಿ ಏನೇನು ಮಾಡ್ತಾರೆ, ಅದು ಭಾಳ ಸಮಸ್ಯೆ ಮನುಷ್ಯರಿಗೆ ಬರ್ತದೆ. ಸಾಕಷ್ಟು ಸಮಸ್ಯೆ ಬರ್ತದೆ ಜೀವನದೊಳಗೆ. ಯಾಕಂದ್ರೆ ನಾವು ಸಮಾಜದೊಳಗೆ ಅದೀವಿ. ಇನ್ನೊಂದು ಹೇಳ್ತಾರೆ ನಿಮ್ಗೆ, ಈ ಸರ್ಕಾರಿ ಕೆಲಸದೊಳಗಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಇರ್ತದೆ. ಯಾಕಂದ್ರೆ ರೂಲ್ಸ್ ಇರ್ತಾವೆ, ರೆಗ್ಯುಲೇಷನ್ಸ್ ಇರ್ತಾವೆ. ನಮ್ಗೆ ಆಗಲ್ಲ ಮೇಲಾಧಿಕಾರಿ ಇರ್ತಾರೆ, ರೆಫರ್ ಮಾಡಿ ಕೊಡ್ತಾರೆ. ಯಾವ ಕಠಿಣ ಸಮಸ್ಯೆಗಳಿದ್ರು ಕೂಡ, ಎಂಥ ಸಂದರ್ಭಗಳು ಬಂದರೂ ಕೂಡ ಅದಕ್ಕೆ ಪರಿಹಾರ ತಾರೆ. ಕೌಟುಂಬಿಕ ಸಮಸ್ಯೆಗಳಿಗೆ ಮಾತ್ರ ಪರಿಹಾರ ದಯವಿಟ್ಟು ಅದನ್ನು ಕಾಯ್ಕೊಳ್ಳೋದು. ಯಾವಾಗ ಅದು ಕಾಯ್ಕೊಳ್ಳೋದು, ಅದು ಸ್ವರ್ಗವಾಗಿರ್ಬೇಕು. ಮನೆ ಹೋದ ತಕ್ಷಣ ಬಾಗಿನವರಿರ್ಬೇಕು. ನೀವು ಸರಿಯಾಗಿ ಹೋಗ್ಬೇಕು, ತುಗಾಡ್ಕೊಂಡು ಹೋಗ್ಬಾರ. ಏನಾಗ ಪರಿಸ್ಥಿತಿ ಪಾಪ ನನ್ನ ಬರ್ತಾನೆ ಅಂತ ಕಾಯ್ಬೇಕಾ? ಇದು ಹೋಗುವಂತೆ ಸಂಜೆ ಮೇಲೆ 8-9 ಮೇಲೆ ನೀರು ಇರುತ್ತದೆ. ಹಟ್ಟಿನ ಇರೋದಿಲ್ಲ, ಇದಾಗಿರ್ತದೆ. ತುಗಾಡಿಗೆ ಬಿಟ್ರೆ ಏನು ಆ ಹೆಣ್ಮಗಳು ಇವರು ನೋಡಿ ಆನಂದ. ಇದೆಲ್ಲ ಒಳ್ಳೆದ ಕುಟುಂಬಗಳು, ಬ್ರೋಕನ್ ಕಮ್ಯುನಿಟಿ ಅಂತ ಕರಿತೀವಿ ನಾವು. ಮಕ್ಕಳ ಮೇಲೆ ಪರಿಣಾಮ ನೋಡೋಣ. ನನಗೆ ಅನುಭವ ಐತಿ. ಯಾರ್ಯಾರು ಕುಳಿಯ ಶಿಕ್ಷಕರಿದ್ರು, ನೌಕರಿ ಮಾಡೋರಿದ್ರು, ಅವ್ರು ಸತ್ತ ಕುಟುಂಬಗಳು ಆರಾಮ. ಯಾಕಂದ್ರೆ ಅವ್ರ ಮಕ್ಕಳಿಂದ ದಾರಿ ತಪ್ಪ. ಯಾಕೆ ತಪ್ಪಾದ್ರಪ್ಪ ಅಂದ್ರೆ ಅವ್ರ ಅಪ್ಪ ಮಾಡಿ ನೋಡಿರ್ತಾರೆ. ಅದಂತ ಏನೇನು ಭಾಳ ಸಾಯಿಸೋದು ಕೆಲಸ ಮಾಡ್ಯಾನ ಅವರಪ್ಪ. ಮನೆಗೆ ಬಂದಾಗಿ ಮಾಡ್ಯಾನ, ಒದ್ದಾಡೋದು, ಕೀಳಾಡೋದು, ಇವೆಲ್ಲ ನೋಡಿರ್ತಾರೆ. ಪಾಪ ಹೇಗೆ ಇರ್ತವೆ ಪಾಪ. ಅದಕ್ಕೆ ದಯವಿಟ್ಟು
ಮಕ್ಕಳಲ್ಲಿ ಭಾಳ ಆದರ್ಶವಾಗಿದೆ. ನಿಮ್ಗೆ ಗೊತ್ತು, ನಿಮ್ಗೆ ಅನಿಸ್ತದ ಅಷ್ಟೇ, ನಾವೇನು ಮಾಡೋದು ನಿಮ್ಗೆ ಗೊತ್ತಾ? ಎಲ್ಲ ಗೊತ್ತು, ಎಲ್ಲ ಗೊತ್ತ. ನಮ್ಮೊಬ್ರು ಡಿಡಿಪಿ ಆಯ್ತು, ಅವ್ರ ಮಕ್ಕಳು 25 ವರ್ಷ ಆಯ್ತು, ಎಲ್ಲಿದೋ ಎಲ್ಲಿ ಆಮೇಲೆ ಅವ್ರು ಬಂದಿದ್ರು ಮಕ್ಕಳಲ್ಲಿ 25 ವರ್ಷ ಅನ್ಕೊಳ್ಳೋದ ಯಾಕೆ ತಪ್ಪು ಅಂತಿದ್ದ. ಈಗ ಮಕ್ಕಳು ಭಾಳ ಅಬ್ಸರ್ವ್ ಮಾಡ್ತಿದ್ದಾರೆ, ನಿಮ್ಗೆ ನೋಡಿ ಕಲಿತಿರ್ತಾರೆ. ಯಾರಿಂದ ಕಲಿತೋ ಮಕ್ಕಳು ಅಂದ್ರೆ ಶಿಕ್ಷಕರನ್ನು ಕಲಿತಾರೆ, ತಂದೆ ತಾಯಿ ಕಲಿತಾರೆ ಮುಖ್ಯವಾಗಿ. ಆಮೇಲೆ ತಾಯಂದ್ರಲ್ಲಿ ಹೇಳೋದಂದ್ರೆ ಬಹಳಷ್ಟು ತಾಯಂದ್ರು ನನಗೆ ಅನುಭವ ಆಗಿರ್ತೈತಿ. ಓದುವುದಂಗಲ್ಲ, ವಯಸ್ಸಾದಂಗೆಲ್ಲ ಸ್ವಾರ್ಥಗಳಾದ ನೋಡಿ, ತಾಯಾಗಿ ಬೆಳೆಯೋದು ಭಾಳ ಸ್ವಾರ್ಥಿಯಾಗಿ ತನಗೆ ನಾನಾದ ಕೃಷ್ಣೊಳಗೆ ಬೆಳೆಯೋಕ್ಕೆ ಪ್ರಯತ್ನ ಮಾಡ್ತಾಳ. ಅದು ಭಾಳ ಮುಖ್ಯ. ಅದಕ್ಕೆ ನಾವು ಏನಾಗಪ್ಪ ಅಂದ್ರೆ ಇನ್ನೂ ಸಮಾಜಗಳು ನಾವು ಆಡಳಿತಿದ್ವಲ್ಲ, ಹೆಣ್ಮಕ್ಳು ನಮ್ಗೆ ಹೆದರಿಕಿರ್ತದೆ, ಆದರೆ ಹೆಣ್ಮಕ್ಳು ಹಾಗೆ ಮಾಡೋದಿಲ್ಲ. ನನಗೆ ಅದಕ್ಕೆ ನಾನು ಭಾಳ ಕಡೆ ಹೇಳ್ತಿದ್ವಿ, ಈ ಟಿವಿ ಒಳಗೆ ಸೀರಿಯಲ್ ನೋಡ್ತಾರೆ, ಎಲ್ಲ ನೋಡಿರ್ಬೋದು, ಹೆಣ್ಮಕ್ಳು ಭಾಳ ನೋಡೋದಿಲ್ಲ. ಅದರಲ್ಲಿ ಒಂದೇ ಒಳ್ಳೆ 1 ವರ್ಷ 6 ತಿಂಗಳು, ಇನ್ನು 3 ತಿಂಗಳು ಉಳಿತು, ಇನ್ನು 1 ತಿಂಗಳು ಉಳಿತು, ಇನ್ನು 15 ದಿನ ಉಳಿತು ಅನ್ಕೊಂಡು ಆ ದಿನ ಇವಾಗ ಆಲ್ರೆಡಿ ಬಂದ್ಬಿಟ್ಟಿದೆ. ದಿನಗಳು ಹೇಗೆ ಹೋಗುತ್ತೆ ಅಂತ ನನಗೆ ಗೊತ್ತಾಗಲ್ಲ. ಇರಲಿ, 5 ನಿಮಿಷ ಅಷ್ಟೇ ನಾನು ಮಾತಾಡ್ತೀನಿ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ ಹಾಗೂ ಈ ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ಶಿಕ್ಷಣ ಪ್ರೇಮಿಗಳೇ ಹಾಗೂ ಬಂಧುಗಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೃತ್ತಿಯಿಂದ ನಿವೃತ್ತರಾಗುತ್ತಿರುವ ನನ್ನ ಅಪ್ಪಾಜಿ ಅವ್ರ ಬಗ್ಗೆ ನಾನು ಮಾತಾಡಿದ್ದೇನೆ, ನಾನು ತುಂಬಾ ಹೆಮ್ಮೆ ಪಡ್ತೇನೆ. ಸಹ ಶಿಕ್ಷಕನಾಗಿ, ವಿಷಯ ಪರಿವೀಕ್ಷಕನಾಗಿ, ಇವಾಗ ಪ್ರಸ್ತುತ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಉಪನ್ಯಾಸಕರಾಗಿ ಸುದೀರ್ಘ 36 ವರ್ಷಗಳ ಕಾಲ ಸಾರ್ಥಕವನ್ನ ಸೇವೆಯನ್ನ ಮಾಡಿ ಇಂದು ನೀವು ನಿವೃತ್ತನ ಹೊಂದ್ತಾ ಇದ್ದೀರಿ. ನಾನು ಯೂಶಲಿ ಯಾವುದೇ ಕಾರ್ಯಕ್ರಮಗಳಲ್ಲಿ ನಾನು ನಮ್ಮ ಅಪ್ಪಾಜಿಯವ್ರ ಬಗ್ಗೆ ನಾನು ಮಾತಾಡಿಲ್ಲ. ಇದೇ ಫಸ್ಟ್ ಟೈಮ್ ನಾನು ನಮ್ಮ ಅಪ್ಪಾಜಿಯವ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಾಲ್ಯದಲ್ಲಿ ಕಷ್ಟದ ದಿನಗಳನ್ನು ಕಂಡು ವಿದ್ಯುತ್ತೇ ಇಲ್ಲದ ಮನೆಯಲ್ಲಿ ತಮ್ಮ ಬಾಲ್ಯವನ್ನ ಕಳೆದು ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಬೆಳಗಿನಿಂದ ಸಾಯಂಕಾಲವರೆಗೂ ಕೂತು ವಿಷಯ ಸಂಗ್ರಹಣೆಯನ್ನು ಮಾಡಿ ಕಲಾ ಸರಸ್ವತಿಯ ಹಿಂದೆ ಹೋಗಿ ಇಂದು ನೀವು ಈ ಮಟ್ಟಿಗೆ ಬಂದು ನೀವು ನಿಂತಿದ್ದೀರಿ. ಈ ಸುದೀರ್ಘ 36 ವರ್ಷಗಳಲ್ಲಿ ನೀವು ಸುಮಾರು ಏರಿಳಿತಗಳನ್ನ ನೀವು ಕಂಡಿದ್ದೀರಿ. ಅದು ಹೇಳ್ತಾ ಹೋದ್ರೆ ಅದು ನನಗಷ್ಟೇ ಗೊತ್ತು, ಅದು ಅವರಿಗಷ್ಟೇ ಗೊತ್ತು, ನಮ್ಮ ಕುಟುಂಬದವರಿಗಷ್ಟೇ ಗೊತ್ತು. ಎಲ್ಲರ ಜೀವನದಲ್ಲೂ ಯಾರಾದ್ರೂ ಒಬ್ಬರು ಸ್ಫೂರ್ತಿ ಸಲ ಇರಲೇಬೇಕು. ಮತ್ತು ಆ ಸ್ಫೂರ್ತಿ ಇದ್ರೇನೆ ಮಾತ್ರ ಆ ಜೀವನಕ್ಕೊಂದು ಅರ್ಥ ಬರುತ್ತೆ. ನನ್ನ ಜೀವನದಲ್ಲೂ ಹಲವಾರು ಜನಗಳು ಬಂದು ಹೋಗಿದ್ದಾರೆ, ಆದ್ರೆ ನನ್ನ ಜೀವನದಲ್ಲಿ 2 ಸ್ಫೂರ್ತಿಗಳಿದ್ದಾರೆ. ಒಂದು ಕ್ರಿಕೆಟ್ ಜಗತ್ತಿನ ಅರಸ ಹಾಗೂ ಕ್ರಿಕೆಟ್ ಜಗತ್ತಿನ ಅಧಿಪತಿ ವಿರಾಟ್ ಕೊಹ್ಲಿ ಅವರಾದ್ರೆ, ಇನ್ನೊಂದು ನನ್ನ ಅಪ್ಪಾಜಿ. ಇವರಿಬ್ಬರಲ್ಲೂ ಸಾಮ್ಯತೆ ಇದೆ, ಇವರ ಇಬ್ಬರಲ್ಲೂ ಹೋಲಿಕೆ ಇದೆ. ನಿಮ್ದು ಹಾರ್ಡ್ ವರ್ಕ್, ಡೆಡಿಕೇಶನ್, ಇನ್ನೂ ಕಲಿಬೇಕೆಂಬ ಹಂಬಲ, ಇನ್ನು ತಿಳ್ಕೋಬೇಕೆಂಬ ಹಂಬಲ. ನಾನು ಸುಮಾರು ಸಲ ನೋಡಿದ್ದೀನಿ. ಇದೇ ಏನೋ ಪ್ರವಾಸ ಕಥೆ ನಾನು ಬರಿಬೇಕಾದ್ರೆ ನಾನು ಬೆಂಗಳೂರಲ್ಲಿ ಇಟ್ಕೊಂಡು ನಾನು 9 ಗಂಟೆ 10 ಗಂಟೆ ಡ್ಯೂಟಿ ಮುಗಿಸ್ಕೊಂಡು ಲ್ಯಾಪ್ಟಾಪ್ ನಾನು ತೆಗೆದು ನೋಡೋದೇ ಇಲ್ಲ. ಬೆಳಗ್ಗೆ 3 ಗಂಟೆ ಎಲ್ಲ ಕೂತು ಲ್ಯಾಪ್ಟಾಪ್ ಆನ್ ಮಾಡ್ಕೊಂಡು ಎಲ್ಲವನ್ನ ಕೂತ್ಕೊಂಡು ಆ ಟೈಮಲ್ಲಿ ಏನ್ ತಲೆ ಬೆಳೆಯುತ್ತೆ ಎಲ್ಲಾನು ಕೂತ್ಕೊಂಡು ಬರೆದಿದ್ದಾರೆ. ಎಷ್ಟವರಿಗೆ ಏಜ್ ಈಗ 60, ನನ್ನ ಏಜ್ ಅಷ್ಟು 29. ನನಗೆ ಅಷ್ಟೊಂದು ಬೇಜಾರಾಗಿ ಅಷ್ಟೆಲ್ಲ ಕೂತಿರ್ತೀನಿ. ಬಟ್ ಈ ಮನುಷ್ಯನಿಗೆ ಬೇಜಾರು ಅನ್ನೋದೇ ಇಲ್ಲ. ಇಂಥವ್ರನ್ನ ನೋಡಿ ನಾನು ತುಂಬಾ ಕಲಿಬೇಕಿದೆ. ಅದಾದ್ಮೇಲೆ ನಮ್ಮ ಮಮ್ಮಿ ಬಗ್ಗೆ ನಾನು ಹೇಳಬೇಕಿದೆ. ಮಮ್ಮಿ, ನಿನ್ ಬಗ್ಗೆ ಹೇಳ್ಕೊಂಡು ಹೋದ್ರೆ ಒಂದೆರಡಲ್ಲ. ಒಬ್ಬ ಹೆಣ್ಣನ್ನ ಜಾಗಮೆ ಅಂತ ಕರೀತಾರೆ. ನಮ್ಮನೆ ನಿಮ್ಮನ್ನ ಯಾರು ಕರೆಯಲ್ಲ, ಯಾರ ಕರೆದ ನೋಡಿರ್ತೀನಿ. ಒಂದು ಹೆಣ್ಣನ್ನ ಮಾತ್ರ ಜಾಗಮೆ ಅಂತ ಕರೀತಾರೆ. ನನಗೆ ಲೀವ್ ಇಲ್ಲಾರ್ದಾಗ, ಅಪ್ಪಾಜಿ ಲೀವ್ ಇಲ್ಲಾರ್ದಾಗ ಬಹಳಷ್ಟು ನೀನು ತಡೆ ಮಾಡಿದ್ದಿ. ಅದು ಒಂದೆರಡಲ್ಲ, ಹಲವಾರು ನೀನು ನಮ್ಮ ಕುಟುಂಬದ ಕಾರ್ಯಕ್ರಮಗಳಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಿ. ಅವು ಹೇಳ್ಕೊಂಡು ಹೋದ್ರೆ ಒಂದೆರಡಲ್ಲ. ಬೆಳಗ್ಗೆ 5 ಗಂಟೆಗೆ ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಜಯಂತಿಗಳು ಒಂದೇ ಎರಡೇ, 10 ಹಲವಾರು ಜಯಂತಿಗಳು.
ನರೇಗಾಲಿಂದ ಗದಗ ಬರ್ಬೇಕಂದ್ರೆ ಬೆಳಗ್ಗೆ 6 ಗಂಟೆಗೆ ಹೋಗಿ ಬರ್ಬೇಕು. 6 ಗಂಟೆಗೆ ಬರ್ಬೇಕಂದ್ರೆ 6 ಗಂಟೆಗೆ ಬೆಳಗ್ಗೆ ತಿಂಡಿ ರೆಡಿ ಇರುತ್ತೆ, ಬೆಳಗ್ಗೆ ಟೀ ರೆಡಿ ಇರುತ್ತೆ. ಸೊ ಇದನ್ನೆಲ್ಲ ಮಾಡೋರು ಯಾರು? ನಮ್ಮ ಮಮ್ಮಿ. ಅವ್ರು ಎಷ್ಟು ಗಂಟೆಗೆ ಹೇಳ್ತಾರೆ? ಬೆಳಗ್ಗೆ 4 ಗಂಟೆಗೆ ಹೇಳ್ತಾರೆ. ಆ ಟೈಮಲ್ಲಿ ಮಾಡ್ಬೇಕಾಗ ಸೊ ನೀವು ತುಂಬಾ ತ್ಯಾಗ ಮಾಡಿದ್ದೀವಿ. ಅವು ಅದಕ್ಕೆ ಏನು ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಇಲಾಖೆ ಬಗ್ಗೆ ನಾನು ಮಾತಾಡಲೇಬೇಕು. ನಿನ್ನೆ ನಮ್ಮ ಅಪ್ಪಾಜಿಯವ್ರ ಬಗ್ಗೆ ನಾನು ಕೇಳ್ತಾ ಇದ್ದೆ, ಮತ್ತೆ ಊಟದ ವ್ಯವಸ್ಥೆ ಹೆಂಗ್ ಅಪ್ಪಾಜಿ, ಮತ್ತೆ ಅಲ್ಲಿ ಊಟದ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ಅಂತ. ಅವರು ದಾಸರ್ ಸರ್ ನಮಗೇನು ಅಧಿಕಾರಿಗಳು ನಮ್ಗೆ ಅನ್ಸ ಇಲ್ಲ, ನಮ್ಮ ಕುಟುಂಬದವರು. ದಾಸರ್ ಸರ್ ಆಗಿರ್ಬೋದು, ಅಲ್ಲಿ ತ್ರಿಮಲೆ ಸರ್ ಇದ್ದಾರೆ, ಖಾಜಿ ಸರ್ ಇದ್ದಾರೆ. ಆ ಖಾಜಿ ಸರ್ ಇವಾಗ ಅವ್ರು ಬರ್ಬೇಕಿತ್ತು, ಬಂದಿಲ್ಲ. ಅವ್ರು ಸವದತ್ತಿ BO ಈಗ. ಇವರೆಲ್ಲರೂ ನಮಗೆ ಯಾರು ಇವರೆಲ್ಲ? ಆ ತ್ರಿಮಲೆ ಸರ್ ಅವ್ರ ಮೊಮ್ಮಕ್ಕಳಿಗೂ ಅಷ್ಟೊಂದು ಕಾಳಜಿ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ನನಗೆ ಅಷ್ಟೊಂದು ಕಾಳಜಿ ಮಾಡ್ತಾರೆ. ಇದೆಲ್ಲ ಏನಕ್ಕೆ? ಅದು ನಮ್ಮ ಅಪ್ಪಾಜಿಯವ್ರು ಕೊಟ್ಟಂತ ಭಿಕ್ಷೆ ನನಗಿದು. ನಾ ಎಲ್ಲೇ ಹೋಗ್ಲಿ, ಎಲ್ಲೇ ಸಿಗ್ಲಿ, ಅವ್ರು ಟೀ ತಗೋತಾರೆ ವಿನ ನನಗೆ ಒಟ್ಟೆ ಟೀ ಕುಡಿಸಲ್ಲ. ಅವ್ರು ನೀವು ಬೇಡ, ನೀ ಟೀ ಕುಡಿ ಬೇಡ, ನೀನ್ ಬಾದಾಮಿ ಹಾಲು ಕುಡಿ ಅಂತ ಅವರೆಲ್ಲ ನಂಗೆ ಬಾದಾಮಿ ಹಾಲು ಕುಡಿಸ್ತಾರೆ. ಯಾರು ಅವರೆಲ್ಲ? ಸರ್ ಬಹುಶಃ ನಿಮಗೆ ಮಂಡೆಯಿಂದ ಕಾಲ್ ಬರಲ್ಲ ನಮ್ಮ ಅಪ್ಪಾಜಿದು. ಬೆಳಗ್ಗೆ 9 ಗಂಟೆ ಕಾಲ್ ಬರುತ್ತೆ ನಿಮ್ಗೆ ಎವ್ರಿ ಟೈಮ್. ಐ ನೋ ದಟ್. ಈಗ ನಾಳೆ ಮಂಡೇ ನಿಮ್ಗೆ ಕಾಲ್ ಬರಲ್ಲ, ಏನ್ ಮಾಡ್ತೀರಾ ಈಗ? ನೀವೆಲ್ಲ ನೆನೆಸ್ಕೊಂಡ್ಬಿಟ್ರೆ ನಮ್ಗೆ ನಿಜ ತುಂಬಾ ಬೇಜಾರಾಗುತ್ತೆ. ಸೊ ನಮ್ಮ ಇಲಾಖೆ ಆಗಿರ್ಬೋದು, ನಮ್ಮ ಎಲ್ಲ ಅಧಿಕಾರಿಗಳ ವೃಂದ ಆಗಿರ್ಬೋದು, ನಮ್ಮ ಎಲ್ಲ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರುಗಳು, ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಅದು ಸಾಲಲ್ಲ. ಆ ಕೃತಜ್ಞತೆ ಅನ್ನೋ ಆ ಪದನೇ ಅದು ತುಂಬಾ ಕಡಿಮೆ ಆಗುತ್ತೆ. ಹಾಗಾಗಿ ಅದೊಂದು ಇವರಿಗೆ ಯಲ್ಲಪ್ಪಗೌಡರು ಆಗಿರ್ಬೋದು, ಸಿಕಂದರ್ ಆಗಿರ್ಬೋದು, ಅದಾದ್ಮೇಲೆ ಇನ್ನು ತುಂಬಾ ಜನ ಇದ್ದಾರೆ. ಅವರೆಲ್ಲ ನಿನ್ನೆ ಇಲ್ಲೇ ಬಂದು ವಸತಿ ಮಾಡಿ ಎಲ್ಲ ಅಡಿಗೆ ಕಾರ್ಯಗಳನ್ನ ಎಲ್ಲ ಮಾಡಿದ್ದಾರೆ. ಇವರಿಗೆಲ್ಲ ನಾವು ಧನ್ಯವಾದಗಳನ್ನ ಹೇಳ್ಬೋದು. ಯಾಕಂದ್ರೆ ಧನ್ಯವಾದಗಳನ್ನ ನಾವು ಹೇಳ್ಬಿಟ್ರೆ ಅದು ಅಲ್ಲಿ ಹೆಂಡಾಗ್ಬಿಡುತ್ತೆ. ಅದು ಆ ಗುಣ ನಮ್ಮ ತಲೆ ಮೇಲೆ ಇರಬೇಕು. ಹಾಗಾಗಿ ನಿಮ್ಗೆ ಯಾರಿಗೂ ನಾವು ಧನ್ಯವಾದ ಹೇಳಲ್ಲ. ಒಂದಲ್ಲ ಒಂದು ದಿನ ಮುಂದೆ ನಾವು ಆ ಋಣ ಏನಿದೋ ನಮ್ಮ ಕುಟುಂಬದ ಮೇಲೆ ನೀವು ಮಾಡಿರ್ತಕ್ಕಂಥ ಏನೋ ಆ ಋಣ ಇದೆಯೋ, ಒಂದಲ್ಲ ಒಂದು ದಿನ ನಮ್ಮ ಸಾಲಿಮಠ್ ಕುಟುಂಬದಿಂದ ಆ ಋಣ ನಾವು ತೀರಿಸ್ತೀವಿ ಅಂತ ಹೇಳ್ತಾ ನಾನು ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅನುವು ಮಾಡಿಕೊಳ್ಳೋಣ. ಎಲ್ಲರಿಗೂ ಧನ್ಯವಾದ. ವೇದಿಕೆ ಮೇಲಿನ ಎಲ್ಲ ಅಧಿಕಾರಿ ವೃಂದದವರಿಗೂ ಹಾಗೂ ಇಲ್ಲಿ ಉಪಸ್ಥಿತರಿರುವಂತಹ ಸರ್ವರಿಗೂ ನನ್ನ ನಮಸ್ಕಾರಗಳು. ಮಗಳಾಗಿ ನಮ್ಮ ತಂದೆಯವರ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಬಯಸಿ ಕೆಲ ವಿಷಯಗಳನ್ನ ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳೋಕೆ ಆಸೆ ಪಡ್ತಿದ್ದೇನೆ. ನಿಮ್ಮ ಅಪ್ಪಾಜಿದು ಸರ್ವಿಸ್ ಇನ್ನೂ ಎಷ್ಟು ವರ್ಷ ಅಂತ ಯಾರಾದ್ರೂ ಕೇಳಿದಾಗ ಇನ್ನೂ 3 ವರ್ಷ ಐತಿ, ಇನ್ನೂ 2 ವರ್ಷ ಐತಿ, ಇನ್ನೇನು ಮುಂದಿನ ತಿಂಗಳು ರಿಟೈರ್ಮೆಂಟು ಅಂತ ಹೇಳ್ತಾ ಆ ದಿನ ಬಂದೇ ಬಿಡ್ತು. 36 ವರ್ಷಗಳ ಸರ್ಕಾರಿ ಸೇವೆ ಇಂದಿಗೆ ಅಂತ್ಯವಾಗ್ತಿದೆ. ಪ್ರತಿ ಹಂತದಲ್ಲೂ ಹೊಸ ಹೊಸ ಅನುಭವಗಳನ್ನ ಹೊತ್ತು ಅಪ್ಪಾಜಿ ಇಲ್ಲಿವರೆಗೂ ಸಾಗಿದ್ದಾರೆ. ಸರ್ಕಾರಿ ಕೆಲಸ ದೇವರ ಕೆಲಸ ಎನ್ನುವಂತಹ ಧ್ಯೇಯವಾಕ್ಯವನ್ನ ಯಥಾವತ್ತಾಗಿ ಪಾಲಿಸ್ಕೊಂಡು ಬಂದವರು ಅವರು. ವರ್ಗಾವಣೆಗೆಂದಿಯೂ ಅಂಜಿದವರಲ್ಲ, ಕೆಲಸದೊತ್ತಡಕ್ಕೆ ಯಾವತ್ತೂ ಕೂಗಿದವರಲ್ಲ, ಎಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ಸಹ ಕರ್ತವ್ಯದ ಬಗ್ಗೆ ನಿರಾಸಕ್ತರಾದವರಲ್ಲ, ಕಷ್ಟದ ಬಸ್ಸಿನ ಪ್ರಯಾಣಕ್ಕೆ ಎಂದಿಗೂ ಸುಸ್ತಾದವರಲ್ಲ, ಕೆಲಸದ ಮಧ್ಯೆಯೂ ಕುಟುಂಬದ ಕಾಳಜಿಯನ್ನಂತೂ ಮರೆತವರಲ್ಲ. ತಾವೆಲ್ಲ ಕಾಶಿನಾಥ್ ಸಾಲಿಮಠ ಅವರನ್ನ ಒಬ್ಬ ಶಿಕ್ಷಕನಾಗಿ, ಮುಖ್ಯೋಪಾಧ್ಯಾಯರಾಗಿ, ವಿಷಯ ಪರಿವೀಕ್ಷಕರಾಗಿ, ಡಯಟ್ ಉಪನ್ಯಾಸಕರಾಗಿ ಅಥವಾ ಯಾವುದೇ ಹಂತದಲ್ಲಿ ಒಬ್ಬ ಸಹೋದ್ಯೋಗಿಯಾಗಿ ಕಂಡಿದ್ದೀರಿ. ಆದ್ರೆ ಮನೆಯಲ್ಲಿ ಒಬ್ಬ ಪತಿಯಾಗಿ ಅಥವಾ ಒಬ್ಬ ತಂದೆಯಾಗಿ ಸಾಲಿಮಠ್ ಸರ್ ಹೇಗಿರ್ಬೋದು? ನಮ್ಮ ಮನೆಯಲ್ಲಿ ಅವ್ರಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು. ಸಣ್ಣವರಿಂದ ಹಿಡಿದು ಹಿರಿಯರವರೆಗೂ ಅತ್ಯಂತ ಪ್ರೀತಿ ಪಾತ್ರರು ನಮ್ಮ ಅಪ್ಪಾಜಿ. ವೃತ್ತಿಯ ಯಾವುದೇ ಅಧಿಕಾರವನ್ನಾಗ್ಲಿ ಅಥವಾ ಕೆಲಸದ ಒತ್ತಡವನ್ನಾಗ್ಲಿ ಎಂದಿಗೂ ನಮ್ಮ ಮೇಲೆ ಹೇರಿದವರಲ್ಲ. ಕುಟುಂಬಕ್ಕಿಂತ ಕರ್ತವ್ಯನೇ ಮುಖ್ಯ ಆಗಿರೋ ಹಲವಾರು ಸನ್ನಿವೇಶಗಳಲ್ಲಿ ಅವ್ರಿಗೆ ಸದಾ ಬೆನ್ನೆಲುಬಾಗಿ ನಿಂತವ್ರು ನಮ್ಮ ತಾಯಿಯವರು. ತರಕಾರಿ ತರುವುದರಿಂದ ಹಿಡಿದು ಬ್ಯಾಂಕಿನ ವ್ಯವಹಾರದವರೆಗೂ ನಮ್ಮ ತಾಯಿ ತಮಗೆ ನಿರ್ವಹಿಸಿದಂಥ ಜವಾಬ್ದಾರಿಯನ್ನು ಇಲ್ಲಿವರೆಗೂ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಾರ. ಇನ್ನು ಮಕ್ಕಳಾಗಿ ನಾವು ನಮ್ಮ ತಂದೆಯವರನ್ನ ಒಂದು ಸ್ಫೂರ್ತಿಯ ಸೆಲೆ ಅಂತ ಕಂಡಿದ್ದೇವೆ. ಇವರು ನಮ್ಮನ್ನ ಗದರಿಸೋ ಅಪ್ಪನಲ್ಲ, ಬದಲಾಗಿ ಸದಾ ಅಕ್ಕರೆಯಿಂದ ಪ್ರೀತಿ ತೋರುವ ಅಪ್ಪಾಜಿಯಾಗಿ, ನಮ್ಮ ನಿರ್ಧಾರಗಳನ್ನು ಸರಿಪಡಿಸುವ ಮಾರ್ಗದರ್ಶಕರಾಗಿ, ವಿದ್ಯಾಭ್ಯಾಸದಲ್ಲಿ ನಮ್ಮನ್ನು ತಿದ್ದುವ ಗುರುವಾಗಿ, ತಪ್ಪು ಮಾಡಿದಾಗಲೆಲ್ಲ ನಮ್ಮನ್ನು ಸರಿದಾರಿಗೆ ತರುವ ನಮ್ಮ ಸ್ನೇಹಿತನಾಗಿ,
ಒಟ್ಟಾರೆ ನಮ್ಮ ಕುಟುಂಬಕ್ಕೆ ಒಬ್ಬ ಹೆಮ್ಮೆಯ ಯಜಮಾನರಾದವರು ಕಾಶಿನಾಥ್ ಸಾಲಿಮಠ್ ಅವರು. ನಾವು ಶಾಲಾ ವಿದ್ಯಾಭ್ಯಾಸದೊಳಗಿರುವಾಗ ಅವರು ಎಷ್ಟೇ ಒತ್ತಡದಲ್ಲಿದ್ದರೂ ಆ ದಿನದ ಶಾಲಾ ಚಟುವಟಿಕೆಗಳ ವರದಿಯನ್ನ ಕೇಳೋದು ಅವ್ರ ದಿನಚರಿಯಾಗಿತ್ತು. ಹೋಮ್ವರ್ಕ್ಗಳನ್ನು ಚೆಕ್ ಮಾಡ್ತಿದ್ರು. ನನ್ನ ಸಂಗೀತದ ಪಾಠವನ್ನು ಸಹ ನಾನು ಅವರಿಗೆ ಒಪ್ಪಿಸ್ಬೇಕಾಗಿತ್ತು. ಕನ್ನಡ ಮತ್ತು ಇತಿಹಾಸ ಅವರದ್ದೇ ವಿಷಯಗಳಾಗಿದ್ದರಿಂದ ನಾವು ಅವನ್ನ ಅಭ್ಯಾಸ ಮಾಡಿದ್ಕಿಂತ ಅಪ್ಪಾಜಿಯಿಂದ ಕತೆ ರೂಪದೊಳಗೆ ಕೇಳಿದ್ದೇ ಹೆಚ್ಚು. ಇತಿಹಾಸದ ಪ್ರತಿ ಅಧ್ಯಾಯವನ್ನು ನಮಗೆ ಕಥೆಯಾಗಿ ಅರ್ಥ ಮಾಡಿಸ್ತಿದ್ರು. ಕನ್ನಡ ವ್ಯಾಕರಣವಂತೂ ಆಟವಾಡಿದಷ್ಟೇ ಸುಲಭವಾಗಿ ನಮಗೆ ಹೇಳ್ಕೊಟ್ಟಿದ್ರು. ಅದಕ್ಕೆ ಇಂದಿಗೂ ನಾನು ಕನ್ನಡ ವ್ಯಾಕರಣವನ್ನು ಮರ್ತಿಲ್ಲ. ಸ್ವತಃ ಸಂಗೀತಗಾರರು, ಸಾಹಿತಿಗಳು, ಕವಿಗಳು ಆದ ಇವರು ನಮ್ಮನ್ನೂ ಸಹ ಇತರ ಚಟುವಟಿಕೆಗಳಲ್ಲಿ ಭಾಗವಹಿಸ್ಲಿಕ್ಕೆ ಪ್ರೇರೇಪಿಸ್ತಿದ್ರು. ನಮ್ಮಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಿದ್ರು. ಕಾಯಕವೇ ಕೈಲಾಸ, ವಿದ್ಯೆಗೆ ವಿನಯವೇ ಭೂಷಣ ಎನ್ನುವಂತಹ ಉಕ್ತಿಗಳನ್ನು ನಮಗೆ ಅರ್ಥೈಸಿದ್ರು. ಹೀಗೆ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ನಮಗೆ ಬೆಂಗಾವಲಾಗಿ ನಿಂತವರಪ್ಪಾಜಿ. ವೃತ್ತಿ ಬದುಕಿನ ಅನುಭವಗಳನ್ನು ಸಹ ಮುಕ್ತವಾಗಿ ನಮ್ಮ ಜೊತೆ ಹಂಚ್ಕೋತಿದ್ರು. ಕೊರೋನಾ ಸಮಯದಿಂದ ತಂತ್ರಜ್ಞಾನದ ಉಪಯೋಗ ಹೆಚ್ಚಾದಾಗ ಸ್ವಲ್ಪ ಅವ್ರಿಗೆ ಕಷ್ಟವಾಯ್ತೆ ಹೊರತು ಬಹುಬೇಗ ಎಲ್ಲವನ್ನ ಕಲಿತು ತಂತ್ರಜ್ಞಾನಕ್ಕೆ ಹೊಂದ್ಕೊಂಡ್ರು. ಒದಗಿ ಬಂದಂತ ಎಲ್ಲ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡ್ರು. ನಿವೃತ್ತಿ ವೃತ್ತಿಗೆ ವಿದಾಯವಾದ್ರೆ ಸಮಯ ಕೊಡದೆ ಕಾಯ್ದಿರಿಸಿದಂತಹ ಎಷ್ಟೋ ಪ್ರವೃತ್ತಿಗಳಿಗೆ ಶುಭಾರಂಭ. ಅಪ್ಪಾಜಿ ಅಂತ ವ್ಯಕ್ತಿಗೆ ಇದು ನವಯುಗದ ಆರಂಭ ಅಂತ ಹೇಳ್ಬೋದು. ಅವರ ಹವ್ಯಾಸಗಳ ಪಟ್ಟಿಗೆ ಮಿತಿಯೇ ಇಲ್ಲ. ಹಾಗಾಗಿ ನಿವೃತ್ತಿ ಜೀವನವನ್ನ ಇಷ್ಟು ದಿನ ಕಾಯ್ದಿರಿಸಿದಂತಹ ಎಷ್ಟೊಂದು ಕಾರ್ಯಗಳಿಗಾಗಿ ಉಪಯೋಗಿಸ್ತಾರ ಅನ್ಕೋತೀನಿ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಇಲಾಖೆಯವರಿಗೆ ನಮ್ಮ ಧನ್ಯವಾದಗಳು. ನಾವೆಲ್ಲರೂ ಇವತ್ತಿನ ದಿನ ಒಂದು ಒಳ್ಳೆ ಸ್ಥಿತಿಯಲ್ಲಿ ಇದ್ದೇವೆಂದರೆ ಅದಕ್ಕೆ ಅಪ್ಪಾಜಿ ಸೇವೆ ಸಲ್ಲಿಸಿದಂತಹ ಈ ಶಿಕ್ಷಣ ಇಲಾಖೆಯೇ ಕಾರಣ. ಅದಕ್ಕೆ ನಾವೆಲ್ಲರೂ ಶಿಕ್ಷಣ ಇಲಾಖೆಗೆ ಸದಾ ಚಿರಋಣಿಯಾಗಿರ್ತೇವೆ ಎಂದು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಲಿಸಿದರೆ ಅದು ಬರುವುದಲ್ಲ ದಯಾ ಗುಣವು ಕಲಿಸಿದರಲ್ಲ, ಅದು ನೈಸರ್ಗಿಕವಾಗಿ ಬರುವುದು ನೋಡ, ಅದು ನೈಸರ್ಗಿಕವಾಗಿ ಬರುವುದು ನೋಡ. ದಯೆ ಧರ್ಮದ ಮೂಲವಾಗಿದೆ, ದಯೆಯೇ ಧರ್ಮದ ಮೂಲವಾಗಿದೆ. ಅದು ನೈಸರ್ಗಿಕವಾಗಿ ಬರುವುದು ನೋಡ, ಅದು ನೈಸರ್ಗಿಕವಾಗಿ ಬರುವುದು ನೋಡ. ದಯೆಯೇ ಧರ್ಮದ ಮೂಲವಾಗಿದೆ, ದಯೆಯೇ ಧರ್ಮದ ಮೂಲವಾಗಿದೆ. ದಯವುಳ್ಳವನು ಮಹಾದೇವನು, ದಯವುಳ್ಳವನು ಮಹಾದೇವನು. ಗುರುಕುಮಾರ ಪಂಚಾಕ್ಷರೇಶ, ಗುರುಕುಮಾರ ಪಂಚಾಕ್ಷರೇಶ, ಗುರುಕುಮಾರ ಪಂಚಾಕ್ಷರೇಶ. ದಯಾ ಗುಣವು ಕಲಿಸುವುದಲ್ಲ, ದಯಾ ಗುಣವು ಕಲಿಸುವುದಲ್ಲ. ಕಲಿಸಿದರೆ ಅದು ಬರುವುದಲ್ಲ, ಕಲಿಸಿದರೆ ಅದು ಬರುವುದಲ್ಲ. ದಯಾ ಗುಣವು ಕಲಿಸಿದರಲ್ಲ, ಕಲಿಸಿದರಲ್ಲ, ಕಲಿಸಿದರಲ್ಲ. ಎಲ್ರಿಗೂ ಹೃದಯ ಸ್ಪರ್ಶಿ ಆತ್ಮೀಯ ಹೃದಯಾಂತರಾಳದ ನಮಸ್ಕಾರಗಳು. ಇವತ್ತಿನ ಔಚಿತ್ಯಪೂರ್ಣವಾದ ಅರ್ಥಪೂರ್ಣವಾದ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಡಯಟ್ನ ಪ್ರಾಚಾರ್ಯರು ಮತ್ತು ಉಪನಿರ್ದೇಶಕರು ಅಭಿವೃದ್ಧಿ ಅವರಾದಂತಹ ಸನ್ಮಾನ್ಯ ಶ್ರೀ CM ಮುಂಡಿಂಬನಿ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಹಾಜರಾಗಿರ್ತಕ್ಕಂಥ ನನ್ನ ಗುರುಗಳು,
ನಿವೃತ್ತ ಉಪನಿರ್ದೇಶಕರು ಮತ್ತು ಶಿಕ್ಷಣ ಚಿಂತಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎನ್ ನಾಗರಳ್ಳಿ ಸಾಹೇಬ್ರೆ, ಈ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ನನ್ನ ನೆಚ್ಚಿನ ಮಾರ್ಗದರ್ಶಕರು, ನಿವೃತ್ತ ಪ್ರಾಚಾರ್ಯರು, ಡೈಟ್ನ ನಿವೃತ್ತ ಉಪನಿರ್ದೇಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ SD ಗಾಂಧಿ ಸಾಹೇಬ್ರೆ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ಈ ಕಾರ್ಯಕ್ರಮಕ್ಕೆ ಇದಕ್ಕೆ ಬಂದಿರತಕ್ಕಂಥ ಗದಗ ಜಿಲ್ಲೆಯ ಅಕ್ಷರ ದಾಸೋಹದ ಶಿಕ್ಷಣಾಧಿಕಾರಿಗಳಾದಂತಹ ಸನ್ಮಾನ್ಯ ಶ್ರೀಮತಿ ಕನವಲಿ ಮೇಡಮ್ ರವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಗದಗ ಗ್ರಾಮೀಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಸನ್ಮಾನ್ಯ ಶ್ರೀ PV ನಡುವಿನ ಮನಿ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಆತ್ಮೀಯರು ಮತ್ತು ನವಲಗುಂದ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಸನ್ಮಾನ್ಯ ಶ್ರೀ SP ಮಲ್ಲಾರ್ ಸರ್ ಅವರೇ, ನನ್ನ ಸಹಪಾಠಿಗಳು B.Ed ಗೆಳೆಯರು ಆಗಿರ್ತಕ್ಕಂಥ ಶ್ರೀಯುತ ನಿವೃತ್ತ ಡೈಟ್ನ ಉಪನ್ಯಾಸಕರಾದ ಶ್ರೀಯುತ HP ಕಡ್ಡಿಮಟ್ಟಿ ಸರ್ ಅವರೇ, ನನ್ನ B.Ed ಸ್ನೇಹಿತರಾದಂಥ ಕಾಜ್ಗಾರ್ ಸರ್ ಅವರೇ, ಗುಂಡುಪಲ್ಲಿ ಸರ್ ಅವರೇ, ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಗದಗ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಸನ್ಮಾನ್ಯ ಶ್ರೀ RS ಚೋಡಿ ಸರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಮಾಡ್ತೇನೆ. ಅದರ ಜೊತೆಗೆ ಇವತ್ತು ದಿವಸ ಬಹಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನನ್ನ ದತ್ತು ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಿಬ್ಬಂದಿ ವರ್ಗದವರು ಬಂದಿದ್ದೀರಿ. ನಾನು ಸೇವೆ ಸಲ್ಲಿಸಿದ ಶಾಲೆಗಳ ಮುಖ್ಯೋಪಾಧ್ಯಾಯರು ಮತ್ತು ಸಿಬ್ಬಂದಿ ವರ್ಗದವರು ಬಂದಿದ್ದೀರಿ. ನನ್ನ ಹಳೆಯ ಗೆಳೆಯರು, ನನ್ನ ಜೊತೆಗೆ ಸೇವೆ ಸಲ್ಲಿಸತಕ್ಕಂಥ ಬಹಳಷ್ಟು ಮಿತ್ರರು ಬಂದಿದ್ದೀರಿ. ನನ್ನ ಅಚ್ಚುಮೆಚ್ಚಿನ ಪುಟ್ಟರಾಜ ಗವಾಯಿಗಳ ಆಶ್ರಮದ ವೀರೇಶ್ವರ ಪುಣ್ಯಾಶ್ರಮದ ನನ್ನ ಎಲ್ಲ ಸಂಗೀತ ಬಳಗದವರು ಬಂದಿದ್ದೀರಿ. ನನ್ನ ಮೇಲೆ ಅಭಿಮಾನ ಬಿಟ್ಟು ಬಹಳಷ್ಟು ಜನ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನನಗೆ ಬಹಳ ಸಂತೋಷ ಆಗ್ತದೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ನಿವೃತ್ತ ಉಪನಿರ್ದೇಶಕರಾದಂತಹ ಸನ್ಮಾನ್ಯ ಶ್ರೀಮತಿ ಮಂಗಳಾ ತಾಪಸ್ಕರ್ ಮೇಡಮ್ ಅವರು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ತನಕ ಸಾಕಷ್ಟು ಜನ ತಮ್ಮದೇ ಆದಂತಹ ಮಾತುಗಳಲ್ಲಿ ನನ್ನ ವ್ಯಕ್ತಿತ್ವದ ಬಗ್ಗೆ ಅನುಭವಗಳನ್ನು ಹಂಚಿಕೊಂಡಿದ್ದೇವೆ. 36 ವರ್ಷಗಳ ನನ್ನ ಸೇವೆಯಲ್ಲಿ ನನ್ನ ಹೃದಯದ ಮೇಲೆ ಅನೇಕ ಜನರು, ಅನೇಕ ಅಧಿಕಾರಿಗಳು, ಅನೇಕ ಸ್ನೇಹಿತರು, ಆತ್ಮೀಯರು ಹೆಜ್ಜೆಯನ್ನು ಇಟ್ಟಿದ್ದೀರಿ. ನೀವು ಇಟ್ಟಂತಹ ಹೆಜ್ಜೆ ನನ್ನ ಹೃದಯದ ಮೇಲೆ ಇಟ್ಟಂತಹ ಮಾಸಲಾರದ ಹೆಜ್ಜೆಗಳು, ಅಳಿಸಲಾಗದ ಹೆಜ್ಜೆಗಳು. ನಾನು ಆಕ್ಚುಲಿ ಇವತ್ತು ಜಾಸ್ತಿ ಮಾತಾಡಬೇಕು, ಎಲ್ಲರೂ ಬಹಳತನ ಮಾತಾಡಿದ್ದಾರೆ. ಯಾಕಂದ್ರೆ ನನಗೆ ಇಲ್ಲೊಂದು ಕೊನೆಯ ಅವಕಾಶ ನನ್ನ ಮಾತನಾಡಲಿಕ್ಕೆ. ಇದು ಹೇಗೆ ಅಂದ್ರೆ, ವಿಧಾನಸಭೆ ವಿಸರ್ಜನೆ ಆಗುವಾಗ ಮುಖ್ಯಮಂತ್ರಿಗಳು ಕೊನೆಯ ಭಾಷಣವನ್ನು ಮಾಡಿದ್ದಾರೆ. ಅದೇ ಫೀಲಿಂಗ್ ಆಗುತ್ತೆ ನನಗೆ. ಅದಕ್ಕೆ ದಯವಿಟ್ಟು ಸ್ವಲ್ಪ ಸಮಾಧಾನದಿಂದ ತಾಳ್ಮೆಯಿಂದ ಇರ್ಬೇಕಂತೆ. ಯಾಕಂದ್ರೆ ನಾನು ಪ್ರಾರಂಭ ಮಾಡೋದು ನನ್ನ ನಾಗರಾಣಿ ಗುರುಗಳಿಂದಲೇ ನಾನು ನನ್ನ ಮಾತನ್ನು ಹೇಳಬೇಕಾಗ್ತದೆ. ನಾನು ತಾಯಿಗುಟ್ಟಿಯಲ್ಲಿ 1979ರಿಂದ 82 ತನಕ SSLC 8, 9, 10 ಸರ್ ಹತ್ರ ಕಲ್ತಿದ್ದು. ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ, ಸುಮಾರು ಡಿವಿಷನ್ಗಳು, 10,000 ವಿದ್ಯಾರ್ಥಿಗಳು, SSLCಗೆ 1,000 ವಿದ್ಯಾರ್ಥಿಗಳು. ಅಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ನಾಗರಾಣಿ ಸರ್ ನನಗೆ ಇಂಗ್ಲಿಷ್ ಹೇಳ್ತಾ ಇದ್ರು. ಸರ್ ಅಂದ್ರು, ನಾನು ಅವಾಗ ಇಂಗ್ಲಿಷ್ ಹೇಳ್ತಿದ್ದೆ, ಇವ್ನು ಇಂಗ್ಲಿಷ್ ಬರ್ತೈತೋ ಇಲ್ಲ ಅಂತ ಹೇಳಿ. ಸರ್, ನೀವು ಅವಾಗ ಹೇಳಿದ ಇಂಗ್ಲಿಷ್ ಪದ್ಯ ನನಗೆ ಇನ್ನೂ ಭಯಪಡ್ತೀರಿ. ನಾಗರಾಣಿ ಸರ್ ಹೆನ್ರಿ ವರ್ಡ್ಸ್ವರ್ತ್ ಲಾಂಗ್ಫೆಲೋ ಅವರು ಒಂದು ಪದ್ಯ ಬರ್ತಿದ್ರು, ನೋಬಲ್ ನೇಚರ್ ಅಂತ ಹೇಳಿ ಒಂದು ಪದ್ಯ ಬರ್ತಿದ್ರು. ನಾಗರಾಣಿ ಸರ್ ಹೇಳಿದ್ದಾರೆ, ಇಟ್ ಈಸ್ ನಾಟ್ ಗ್ರೋವಿಂಗ್ ಲೈಕ್ ಅ ಟ್ರೀ
in bulk doth make man better be, are standing long and oak 300 years, to fall along at last dry band and shade. A lily of a day is very May, although it fall and died that night, it was the plant and flower of life. So our life must be perfect be ಅಂತ ನೋಬಲ್ ನೇಚರ್ ಅನ್ನುವಂಥ ಪದ್ಯನ ನಾಗರಾಜ್ ಬೈಬಟ್ ಹಂಗಾಗಿ ನಾನು ನಾಗರಾಜ್ ಅಂತ ಬರೀಲಿಕ್ಕೆ ಆಗ್ತದೆ. ರಿಮಾರ್ಕೆಬಲ್ ಕಾಕ್ರೋಚ್ ಅಂತ ಪದ್ಯ ಇತ್ತು, ವಂಡರ್ ಹೆಡ್ ಅಂತ ಪದ್ಯ ಇತ್ತು ಸರ್, ನೀವು ಕಲಿಸಿದ್ದು ನನಗೆ. ಕನಿಂಗ್ ಮ್ಯಾನ್ ಅಂತ ಪಾಠ ಇತ್ತು, ಕನಿಂಗ್ ಮ್ಯಾನ್ ಅಂತ ಪಾಠ ಇತ್ತು. ಮೌಂಟನ್ ಅಂಡ್ ದ ಸ್ಪ್ಯಾನಲ್ ಅಂತ ಪದ್ಯ ಇತ್ತು ಸರ್. ನಾಗರಾಜ್ ಸರ್ ಹೇಳಿದ್ದೆಲ್ಲ ಟೆಕ್ಸ್ಟ್ ಬುಕ್ ನಲ್ಲಿ ಬಾಯ್ಬಿಟ್ಟಿದೆ. ನಾಗರಾಜ್ ಸರ್ ಹೇಳಿದ್ದೆಲ್ಲ ಟೆಕ್ಸ್ಟ್ ಬುಕ್ ನಲ್ಲಿ ಬಾಯ್ಬಿಟ್ಟಿದೆ. ಆಮೇಲೆ ಅವ್ರು ಕ್ಲಾಸ್ ತೆಗೆದುಕೊಂಡ್ರೆ ದೊಡ್ಡ ಜನರಲ್ ಹಾಲ್ ಅಲ್ಲಿ ನಿಜ ಹೇಳ್ಬೇಕಂತಂದ್ರೆ SSLC ಇಂಪ್ರೂವ್ಮೆಂಟ್ ನಮ್ಮ ಇವ್ರು ನಾಗೂರ್ ಮೇಡಮ್ SSLC ಇಂಪ್ರೂವ್ಮೆಂಟ್ ಕಾರ್ಯಕ್ರಮಗಳೆಲ್ಲ ಸಾಲಿಮನ್ ಸರ್ 2004 ಬಂತಂತ ಹೇಳ್ತಾರಲ್ಲ, ನಾನು ಕಲ್ತಿದ್ದು ನಾಗರಾಜ್ ಸರ್ ಇಂದ. ಯಾಕಂತಂದ್ರೆ ನಾಗರಾಜ್ ಸರ್ ಈ ಮಧ್ಯಾಹ್ನದ ಬಿಸಿ ಊಟ ಯೋಜನೆ, ಆನಂತರ ಎಕ್ಸ್ಟ್ರಾ ಕ್ಲಾಸು, ರಸಪ್ರಶ್ನೆ ಕಾರ್ಯಕ್ರಮ ಇಂಥವೆಲ್ಲ ನಾಗರಾಜ್ ಸರ್ ತಾಳಿಕೋಟೆಯೊಳಗೆ ಬಂದ 45 ವರ್ಷಗಳಿಂದ ಜಾರಿಗೆ ತಂದಂತ ಹಳೆ ಕಾರ್ಯಕ್ರಮಗಳು. ಆ ಕಾರ್ಯಕ್ರಮಗಳನ್ನ ಇವತ್ತು ಇಲಾಖೆ ಕಾಪಿ ಮಾಡಿದ್ವಿ ಅಂತ ಹೇಳ್ತೀನಿ ನಾನು, ಕಾಪಿ ಮಾಡಿದ್ವಿ ಅಂತ ಹೇಳ್ತೀನಿ. ಯಾಕಂದ್ರೆ ಅವರು ಸರ್ ಬಹಳ ಕ್ರಿಯಾಶೀಲ ವ್ಯಕ್ತಿಗಳು. ಊರಿಗೆ ಬಿಟ್ಟು 2 ಕಿಲೋಮೀಟರ್ ದೂರ ಅದು ಕಾಸ್ಕತೇಶ್ವರ ಹೈಸ್ಕೂಲ್, ಊರು ಬಿಟ್ಟು 2 ಕಿಲೋಮೀಟರ್ ದೂರ ಕಾಸ್ಕತೇಶ್ವರ ಹೈಸ್ಕೂಲ್. ಸರ್ ಮನೆಯಾಗಿಂದಲೇ ರೋಲರ್ ಬಿಬಿ, ಡಸ್ಟರು, ಚಾಕ್ ಪೀಸು, ಲೆಸನ್ ನೋಟ್ಸು ತಗೊಂಡು ಕೇಸಿಂದ ಹೋಗ್ತಿದ್ರು. ಹ್ಯಾಂಗ್ ಹುಡುಗರು D.Ed ಹುಡುಗರು ಪಾಠ ಕೊಡಕ್ಕೆ ಹೋಗ್ತಾರಲ್ಲ ಹಂಗ. ಅಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬರೀ ಇನ್ಕ್ರಿಮೆಂಟ್ ಹಾಕ್ಬೇಕಾಯ್ತು ಅಂತಂದ್ರೆ ಲೆಸನ್ ಅಬ್ಸರ್ವೇಷನ್ ಮಾಡಿ ಇನ್ಕ್ರಿಮೆಂಟ್ ಹಾಕ್ತಿದ್ರು. ಅಲ್ಲಿ ಆಡಳಿತ ಮಂಡಳಿ ಮ್ಯಾನೇಜ್ಮೆಂಟ್ ಸರ್ ಪಾಠ ಮಾಡಿದ್ರೆ ಇನ್ನು ಆ ಮ್ಯಾನೇಜ್ಮೆಂಟ್ ಅವ್ರು ಅಷ್ಟು ಕುದುರ್ತಿದ್ರು. ಇವ್ರದ್ದು ಶಿಕ್ಷಕರದ್ದು ಅಪ್ಡೇಟ್ ಅದಾರೋ ಇಲ್ಲೋ ಮತ್ತು ಇವರಲ್ಲಿ ಇನ್ನೂ ಬೋಧನಾ ಸಾಮರ್ಥ್ಯ ಐತೋ ಇಲ್ಲೋ, ವಿಷಯ ಪ್ರಭುತ್ವ ಐತೋ ಇಲ್ಲೋ ಅಂತ ಹೇಳಿ ಅವ್ರು ಮತ್ತೊಮ್ಮೆ ಟೆಸ್ಟ್ ಮಾಡಿ ನಾಗರಾಜ್ ಸರ್ ಪಾಠ ಮಾಡಿ ಆಮೇಲೆ ಇನ್ಕ್ರಿಮೆಂಟ್ ಹಾಕ್ತಿದ್ರು. ಅಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಒಳಗ ಸರ್ ಪಾಠ ಮಾಡಿದ್ರು. ಅವ್ರ ಪ್ರಭಾವ ನನ್ನ ಮೇಲೆ ಆಗಿತ್ತು. ನಾ ಎಲ್ಲಿ ಹೋದ್ರು ಈ ಮಾತನ್ನು ಹೇಳ್ತಾ ಇದ್ದೀನಿ. ಆಮೇಲೆ ಮಧ್ಯಾಹ್ನದ ಬಿಸಿ ಊಟನ ಅವ್ರ ಕಲ್ಪನೆಯೇ ಅದು. ಆ ಬೋರ್ಡಿಂಗಿಗೆ ಉಪ್ಪಿಟ್ಟಿನ ರವ ಮತ್ತು ಹಾಲಿ ಪುಡಿ ಬರ್ತಿದ್ರು ಅಲ್ಲಿ ತಾಲಿಪುಟ್ಟಿ ಇದಕ್ಕೆ ಬೋರ್ಡಿಂಗ್. ಆ ಹೈಸ್ಕೂಲಿಗೆ ಅಟ್ಯಾಚ್ ಆಗಿ ಒಂದು ಬೋರ್ಡಿಂಗ್ ಇತ್ತು. ಅಲ್ಲಿ ಉಪ್ಪಿಟ್ಟು ಮಾಡಿದ ನಂತರ ರವಾ ಉಳಿತಿತ್ತು. ಈ ಉಳಿದ ರವ ಏನ್ ಮಾಡೋಣ, ಉಳಿದ ಹಾಲಿ ಪುಡಿ ಏನ್ ಮಾಡೋಣ ಅಂತ ಹೇಳಿ ನಾಗರಾಜ್ ಸರ್ ಅಲ್ಲಿ ಮ್ಯಾನೇಜ್ಮೆಂಟ್ ಅವ್ರ ಜೊತೆಗೆ ಚರ್ಚೆ ಮಾಡಿ ಮಧ್ಯಾಹ್ನ ಉಪ್ಪಿಟ್ಟು ಮೊಸರು ಕೊಟ್ಬಿಡುದು ಅಂದ್ರೆ ಹುಡುಗರು ಓಡ್ ಹೋಗೋದು ತಪ್ಪತೈತಿ, ಮಧ್ಯಾಹ್ನದಾಗ ಹುಡುಗರು ಹಾಜರಾತಿ ಜಾಸ್ತಿ ಆಗ್ತೈತಿ ಅಂತೇಳಿ ಅದನ್ನ ನಾಗರಾಜ್ ಸರ್ ಅಲ್ಲಿ ಪ್ಲಾನ್ ಮಾಡಿದ್ರು. ಯಾಕಂದ್ರೆ ಬಿಸಿ ಊಟವಾಗೆಲ್ಲ ಇರಲಿಲ್ಲ, ನಾವ್ ಎಷ್ಟೊತ್ತಿದ್ರು ಮನೆಗೆ ಹೋಗ್ಬೇಕು, ಇಲ್ಲಾಂದ್ರೆ ಹೊಟ್ಟೆ ಶಿವಾಗ ಸಂಜೆ 5 ಗಂಟೆ ತನಕನೂ ಕಲಿಬೇಕಾಗ್ತದೆ. ಹಂಗಿತ್ತವಾಗ ಏನೂ ಇರಲಿಲ್ಲ, ಬಿಸಿ ಊಟದ ವ್ಯವಸ್ಥೆ ಇಲ್ಲ. ಸಂದರ್ಭದೊಳಗ ನಾಗರಾಜ್ ಸರ್ ಅಲ್ಲಿ ಬಿಸಿ ಊಟದ ಪರಿಕಲ್ಪನೆಯನ್ನು ತಂದಂತವ್ರು ನಾಗರಾಜ್ ಸರ್ 45 ವರ್ಷದ ಹಿಂದೆ ಆ ಪರಿಕಲ್ಪನೆ ತಗೊಂಡು ಬಂದಿದ್ರು ನಾಗರಾಜ್ ಸರ್. ಆಮೇಲೆ ಎಕ್ಸ್ಟ್ರಾ ಕ್ಲಾಸ್ ಆಗೋದು ವಿಠ್ಠಲ ಮಂದಿರ ಅಂತಿತ್ತು ಸರ್. ಆ ವಿಠ್ಠಲ ಮಂದಿರದೊಳಗೆ ಸುಮಾರು ಮುಂಜಾನೆ 7 ಗಂಟೆಯಿಂದ 9 ಗಂಟೆ ತನಕ 2 ಎಕ್ಸ್ಟ್ರಾ ಕ್ಲಾಸ್ ನಡೆಸ್ತಿದ್ದಾರೆ ಊರಾಗ ವಿಠ್ಠಲ ಮಂದಿರದಾಗ. ಆ ಎಕ್ಸ್ಟ್ರಾ ಕ್ಲಾಸು ಕೂಡ ನಾಗರಾಜ್ ಸರ್ ಪರಿಕಲ್ಪನೆ ವಿಶೇಷತರ ಇದೆ. ಯಾರಾದ್ರೂ ಉಪ್ಪಿಟ್ಟು ತಿಂದು ಮಧ್ಯಾಹ್ನ ಸಾಲಿ ಬಿಟ್ಟು ಓಡೋಗಿದ್ರೆ ಮರುದಿವ್ಸ ಮುಂಜಾನೆ ಪ್ರೇಯರ್ದೊಳಗೆ ನಿನ್ನ ಉಪ್ಪಿಟ್ಟು ತಿಂದು ಯಾರು ಓಡೋಗಿರಿ ಅಂತೇಳಿ ಯಾಕಂದ್ರೆ ಅವ್ರು ಹತ್ತಿರ ಕಣ್ಣು ಸುಮಾರು 100 ಹೈಸ್ಕೂಲಿಂದ ಹಿಡ್ಕೊಂಡು ರೋಡ್ ಫುಲ್ ಆಯ್ತು. ಈಗೆಲ್ಲ ರೋಡ್ ಕ್ಲೋಸ್ ಆಗಿ ಸರ್ ಅಲ್ಲೆಲ್ಲ ಬೇಡಿಕೆ ಆಗಿತ್ತು, ಈಗೆಲ್ಲ ಖಾಲಿ ಕೊಟ್ಟಿವ. ಅವಾಗ ಹಿಂಗ್ ನೋಡೋರು ಯಾವ ಓಡಾಡ್ತಾನ ಅವ ಬಹುಶಃ 8ನೇ ಕ್ಲಾಸ್ನಾಗ ಲೋಕರೇ ಇರ್ಬೋದು, ಕೇಶವ್ ಲೋಕರೇ ಇರ್ಬೋದು. ಅವ್ರು ಸರ್ ಹೆಸರು ಬಿಟ್ಟೆ ಕರಿತಿದ್ರು, ಆ ಹುಡುಗನ ಹೆಸರು ಕ್ಲಾಸ್ ಹೇಳ್ತಿದ್ರು. ಒಬ್ಬ ಶಿಕ್ಷಕರು ಒಬ್ಬ ವಿದ್ಯಾರ್ಥಿಯನ್ನ ಹೆಸರಿನಿಂದ ಕರೆದರೆ ನಿಜವಾದ ಶಿಕ್ಷಕ ಅಂತ ಸರ್ ಹೇಳ್ತಿದ್ರು. ಎಷ್ಟೋ ಜನ ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಹೆಸರು ಗೊತ್ತಿರಂಗಿಲ್ಲ. ಎಷ್ಟೋ ಜನ ಶಿಕ್ಷಕರಿಗೆ ತಾವ ಕ್ಲಾಸ್ ಟೀಚರ್ ಇರ್ತಾರೆ, ಹುಡುಗರ ಹೆಸರು ಗೊತ್ತಿದೆ. ಎಷ್ಟೋ ಜನ ಹೆಡ್ ಮಾಸ್ಟರ್ಗೆ ವಿದ್ಯಾರ್ಥಿಗಳ ಹೆಸರು ಗೊತ್ತಿರು, ಹೆಡ್ ಮಾಸ್ಟರ್ ವಿದ್ಯಾರ್ಥಿಗಳ ಹೆಸರು ಗೊತ್ತಿರುವಲ್ಲ. ಯಾಕಂದ್ರೆ ಹೆಡ್ ಮಾಸ್ಟರ್ ಕ್ಲಾಸ್ ರೂಮಿಗೆ ಹೋಗಂಗಿಲ್ಲ, ಹುಡುಗರು ಟಚ್ ಇಲ್ಲ. ಕೈ ಬಾರತಮ್ಮ ಈಗ ಹೋಗತ್ತಮ್ಮ. ಅದೇ ಹೆಸರು ಕೊಟ್ಟು ಕರೆದ್ರೆ ಅವನ ನಿಜವಾದ ಹೆಡ್ ಮಾಸ್ಟರ್, ಹೆಸರು ಕೊಟ್ಟು ಕರೆದ್ರೆ ಅವನ ನಿಜವಾದ ಶಿಕ್ಷಕ. ಯಾವ ಶಿಕ್ಷಕನ ಸುತ್ತ ವಿದ್ಯಾರ್ಥಿಗಳು ಸುತ್ತುತ್ತಾರೆಯೋ ಆ ಶಿಕ್ಷಕ ಕೆಲಸಗಾರ, ಆ ಶಿಕ್ಷಕ ಬೋಧಿಸುತ್ತಾರೆ ಅಂತ ಸದಾ ಯಾವ ಶಿಕ್ಷಕನ ಸುತ್ತ ವಿದ್ಯಾರ್ಥಿಗಳು ಮುಗ್ಗುರುತ್ತಾರೆಯೋ ಆ ಶಿಕ್ಷಕ ಪಾಠ ಮಾಡುತ್ತಾನೆ ಅಂತ ಕಲ್ಪನೆ ಕೊಟ್ಟವರೇ ನಾಗರಾಜ್ ಸರ್.
ಹೀಗೆ ಮುಂದೆ ನಾನು ಏನಾಯ್ತು ಅಂತಂದ್ರೆ ನಾವು ಮುಂದೆ 1984 KES ಪರೀಕ್ಷೆ ಮಾಡಿದು ಕೋಟೂರ್ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆದರು. ಕೋಟೂರ್ ಹೈಸ್ಕೂಲ್ ಹೆಡ್ ಮಾಸ್ಟರ್ ಧಾರವಾಡ ಹತ್ರ. ನಾವು ಸಣ್ಣವರು ನಾಗರೇಶ್ವರ ಏನೋ ಪರೀಕ್ಷೆ ಪಾಸ್ ಆದ್ರಂತ, ಸಾಹೇಬರಾದ್ರಂತ, ಗೌರ್ಮೆಂಟ್ ನೌಕರಿ ಸಿಕ್ತಂತ, ಗೌರ್ಮೆಂಟ್ ಹೆಡ್ ಮಾಸ್ಟರ್ ಆದ್ರಂತ ನಾವು ಅಂತಿದ್ದೇವೆ. ಸಣ್ಣವರಿದ್ದೀವಿ, ನಮ್ಗೆ ಗೊತ್ತ ತಿಳುವಳಿಕೆ ಇರ್ತಿದ್ದಿಲ್ಲ ಅವಾಗ. ನಾಗರೇಶ್ವರ ಕೋಟೂರ್ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆದವಾಗ ಅವಾಗ ನಾವು ಮುಂದೆ B.Ed ಬಂದಿವಿ. B.Ed ಬಂದದ್ದು ನಾಗರೇಶ್ವರ ನಾವು ಬಿಡಲಿಲ್ಲ. ನಾಗರೇಶ್ ನಾವು B.Ed ಕಲಿಯುವುದು ನಾಗರೇಶ್ವರು ಆ ಧಾರವಾಡದೊಳಗ ಪಟೇಲ್ ಉಪವನ ಅಂತಿತ್ತು. ಈಗೂ ಐತಿ. ಪಟೇಲ್ ಉಪವನದ ಎದುರಿಗೆ ಒಂದು ಜನರಲ್ ಸ್ಟೋರ್ ಐತ್ರಿ. ಅಲ್ಲಿ ಸ್ಪೋರ್ಟ್ಸ್ ಮತ್ತು ಜನರಲ್ ಸ್ಟೋರ್ ಐತಿ. ಆ ಸ್ಟೋರ್ಸ್ನಾಗ ಬಂದು ಕುಂತಿದ್ದು ಸಂಜೆಗೆ. ನಾನು ಮತ್ತೆ ಅಲ್ಲಿ ಹೋಗಿ ಅವ್ರು ಸ್ಟೋರ್ ಭೇಟಾಗ್ತೀವಿ, ಮತ್ತೆ ಸ್ಟೋರ್ನಾಗ ಭೇಟಾಗ್ತೀವಿ. ಅಲ್ಲಿ ಸಿಗಲಿಲ್ಲ. ಮುಂದೆ ಧಾರವಾಡದಾಗ ಬಸ್ ಸ್ಟ್ಯಾಂಡ್ನಾಗ ಒಂದು ಗೀತಾ ಮೆಡಿಕಲ್ ಸ್ಟೋರ್ಸ್ ಅಂತ ಐತಿ. ಈಗೂ ಐತೆ, ಈಗೂ ಐತೆ. ಗೀತಾ ಮೆಡಿಕಲ್ ಸ್ಟೋರ್ಸ್ ಕುಂತಿರೋರು ನಾವು B.Ed ಸಾಯಂಕಾಲ ಪ್ರಿಂಟ್ ಬಿಟ್ಟ ಮೇಲೆ ನಾಗರೇಶ್ವರ ನೋಡೋದು ಬೇಕಾದ್ರೆ ಗೀತಾ ಮೆಡಿಕಲ್ ಸ್ಟೋರ್ಸ್ ಸಿಗ್ತದ. ಗೀತಾ ಮೆಡಿಕಲ್ ಸ್ಟೋರ್ಸ್ ತಗ ಸಿಗ್ತಿದ್ರು ನಾಗರೇಶ್ವರ. ಯಾಕಂದ್ರೆ ಅದು ಗೀತಾ ಮೆಡಿಕಲ್ ಸ್ಟೋರ್ಸ್ ಮಾಲಕರು ನಾಗರೇಶ್ವರ್ಗೂ ಒಂದು ಫ್ರೆಂಡ್ಶಿಪ್. ಆ ಗೀತಾ ಮೆಡಿಕಲ್ ಸ್ಟೋರ್ಸ್ ಮತ್ತೆ ಯಾರು ಅಲ್ರಿ, ನಮ್ಮ ಚಿಗವನ್ನ ಬೀರುದು ಅಬ್ಬಿಗೇರಿ ನಮ್ಮ ಚಿಗವ ಮೀನಾಕ್ಷಿ ಅಮ್ಮ ಅಂತೇಳಿ ಅವ್ರ ಮಗಳನ್ನ ಆ ಗೀತಾ ಮೆಡಿಕಲ್ ಸ್ಟೋರ್ಸ್ ಮಾಲಕರು ಕೊಟ್ಟಿತ್ತು. ನಮ್ಮೂರಲ್ಲಿ ಹೀಗಾಗಿ ನನಗೆ ಅವಾಗಿಂದ ನಾಗರೇಶ್ವರ ಅವಾಗಿಂದೂ ನಾನು ಇದು ಮಾಡ್ಕೊಂಡು ಎಂತ ಚಂದ ಪಾಠ ಮಾಡ್ತಿದ್ದು ನಾಗರೇಶ್ವರ ಅಂದ್ರೆ ಆಕ್ಟಿವಿಟಿ ಬೇಸ್ಡ್ ಗ್ರಾಮರ್, ಪ್ರಾಕ್ಟಿಕಲ್ ಗ್ರಾಮರ್ ಹೇಳ್ತಿದ್ರು. ಬಾಗಲ ಹೋಗ್ತಿದ್ರು, ಬಾಗಲ ಹಾಕಿದ್ರು. ಐ ಕ್ಲೋಸ್ ದ ಡೋರ್ ಅಂತಿದ್ರು, ನಾನು ಬಾಗಿಲು ಮುಚ್ಚುತ್ತೇನೆ ಅಂತಿದ್ರು. ಬಾಗಲ ಅಲಗಡಿಸ್ತಿದ್ರು, ಐ ಆಮ್ ಕ್ಲೋಸಿಂಗ್ ದ ಡೋರ್ ಅಂತಿದ್ರು, ನಾವು ಬಾಗಲ ಮುಚ್ಚುತ್ತಿದ್ದೇನೆ ಅನ್ನೋರು. ಬಾಗಲ ಮುಚ್ಚಿಬಿಡೋರು, ಐ ಹ್ಯಾವ್ ಕ್ಲೋಸ್ ದ ಡೋರ್ ಅಂತಿದ್ರು, ನಾವು ಬಾಗಲ ಮುಚ್ಚಿದ್ದೇನೆ. ಬಾಗಲ ಅಲಗಡಿಸ್ಕೊಂತ ಇರೋರು, ಐ ಹ್ಯಾವ್ ಬೀನ್ ಕ್ಲೋಸಿಂಗ್ ದ ಡೋರ್ ಅನ್ನೋರು. ನಾನು ಇನ್ನೂ ಬಾಗಲ ಮುಚ್ಚಾಕ ಹತ್ತೀನಿ, ಮುಚ್ಚಾಕ ತಯಾರಿಲ್ಲ. ಇವು 4 ಸೆಂಟೆನ್ಸ್ ಬರೀ ಹೇಳ್ತಿರ್ತೀವಿ ಸರ್. ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಒಳಗೆ ಒಂದೇದೇನು ಸಿಂಪಲ್ ಸಬ್ಜೆಕ್ಟ್, ಎರಡನೇದೇನು ಪ್ರೆಸೆಂಟ್ ಕಂಟಿನ್ಯೂಸ್, ಮೂರನೇದೇನು ಪ್ರೆಸೆಂಟ್ ಪರ್ಫೆಕ್ಟ್, ನಾಲ್ಕನೇದೇನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇವನು 12 ಕಾಲದಲ್ಲಿ ಮಾಡ್ಬೇಕು. 12 ಕಾಲದಲ್ಲಿ ಮಾಡಿದ್ರೆ ಅಂದ್ರೆ ನೀವು ಇಂಗ್ಲಿಷ್ ಪರ್ಫೆಕ್ಟ್ ಆಗಿ ಬರ್ತೈತಿ ಅಂತ ಹೇಳಿ ನಾಗರೇಶ್ವರ ನಮಗೆ ಅವೆಲ್ಲ ಹೇಳಿದ್ರು. ಸಾಧ್ಯನೇ ಇಲ್ಲ. ನಾನು ಇವತ್ತು ಇದು ಮಾಡ್ತೇನೆ. ನಾನು KES ನಲ್ಲಿ ಇಂಗ್ಲಿಷಿಗೆ 80 ಮಾರ್ಕ್ಸ್ ತಗೊಳ್ತೀನಿ. 80 ಮಾರ್ಕ್ಸ್ ತಗೊಂಡಿದ್ದೆ. ಅದಕ್ಕೆ ಅದು ಶಾರ್ಟ್ ಮಾಡೋದು, ಆಮೇಲೆ ಹಿಂಡ್ಸ್ ನೋಟಿಸ್ ಇಂದ ನಿಬಂಧ ಬರೆಯುವುದು, ಇದೆಲ್ಲ ಇರ್ತಿತ್ತು ಅಲ್ಲಿ. ಅದಕ್ಕೆ ನಾಗರೇಶ್ವರು ನಮ್ಮ ಗುರುಗಳು ಅಂತ ತಿಳ್ಕೊಂಡು ನಾ ಹೇಳಿರ್ತೀನಿ. ನಂತರ ನನಗೆ ಚಿಕ್ಕಮಗಳೂರು ಹೈಸ್ಕೂಲ್ಗೆ ಹೋದೆ. ನಮ್ಮ ಕಲಾವಿಸರು ಇದ್ರು. ಕಲಾವಿಸರು ಅದೇ ಶಾಲೆ ವಿದ್ಯಾರ್ಥಿ ಅಂತ ಇದ್ರು. ನಮ್ಮ ಗಾಣಿಗೇಶ್ವರ್ ಇದ್ರು, ಕಂಕಲ್ಸರ್ ಇದ್ರು. ಅಲ್ಲೆಲ್ಲ ಬಂದಾಗ ಅವರೆಲ್ಲ ಬಿದ್ದರು. ನಾವೆಲ್ಲ ಕೂಡ ಒಬ್ಬ ಹೆಡ್ ಮಾಸ್ಟರ್ ಇದ್ರು, ಮುಂದೂರು ಇವತ್ತು ಫೋನ್ ಹಚ್ಚಿದ್ರು. ಒಬ್ಬರು ತಿಳ್ಕೊಂಡಾರಿ ಶಾಲೆ ಮುಂದೆ ಬರೋಕ್ಕಾಗಲಿಲ್ಲ ಅಂತೇಳಿ. ಎಂತ ಹೆಡ್ ಮಾಸ್ಟರ್ ಅಂತಂದ್ರೆ ನಾವು ಅದೇ ಹೇಳಿದ್ರು, ಕಲಾವಿಸರು ತಪ್ಸಿದ್ರು ಅಂತಂದ್ರೆ ನಾವು ನಮ್ಗೆ ಅಬ್ಸೆಂಟ್ ಹಾಕ್ತಿದ್ರು. ಅಬ್ಸೆಂಟ್ ಹಾಕಿದ ಮೇಲೆ ನಿಮ್ಗೆ ಏನ್ ಮಾಡ್ತಿದ್ರು, ಸೇವಾ ಪುಸ್ತಕದೊಳಗಿನ EL ಅನ್ನ ಒಂದು ಆದೇಶ ಮಾಡ್ತಿದ್ರು. ನೀವು ಈ ದಿವಸ ಅನಧಿಕೃತ ಪ್ರೇರಣೆ ಹಾಜರಾಗಿದ್ದೀರಿ, ಇದು ನಿಮ್ಮ ದುರ್ನಡತೆಯನ್ನು ತೋರಿಸುತ್ತದೆ. ಅದಕ್ಕೋಸ್ಕರ ನಿಮ್ಮ ಹಟ್ಟಿನಲ್ಲಿರುವ ಸೇವಾ ಪುಸ್ತಕವನ್ನು ಪರಿಶೀಲಿಸಲಾಗಿ ನಿಮ್ಮ ಹಟ್ಟಿನಲ್ಲಿರುವ ಗಳಿಕೆ ರಜೆಯನ್ನ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮಂಜೂರು ಮಾಡಿದೆ ಅಂತ ಎಷ್ಟೊಂದಾಗ ಬಂದ್ಬಿಡ್ತಿದ್ರು. ಅಲ್ಲ ಗಳಿಕೆ ರಜೆ ಕನ್ಸಾಗ್ತಿತ್ತು. ಈ ನಮ್ಮನೆ ಅಂತ ಹೆಡ್ ಮಾಸ್ಟರ್ ಅವರು ಭಾರಿ ಹೆಡ್ ಮಾಸ್ಟರ್ ಸರ್. ಮುಂದಿನ ಹೆಡ್ ಮಾಸ್ಟರ್ ಸರ್ ನೋಡ್ಯಾರ ಇಂಥ ಅಲ್ಲಿ ನಾವು ಚಿಕ್ಕನರ್ಗುಂದಲ್ಲಿ, ಅದು ಚಿಕ್ಕನರ್ಗುಂದ ಸೇವೆ ಅಂತಂದ್ರೆ ಅದು ನನ್ನ ಜೀವನದೊಳಗೆ ಬರೀಲಾರ್ದ ಕಾಸು. ಅದೇ ಚಿಕ್ಕನ ಈಗ ಅದರ ಬೈಲಿಗೆ ಬಂದೆ. ನಾನು ಚಿಕ್ಕನರ್ಗುಂದಿಗೆ ಜಾಯಿನ್ ಆಗಿದ್ದ ದಿವಸ ಶೋಭಾ ಕುಲಕರ್ಣಿ ಅಂತ ಒಂದು ಹೆಸರು. ಅದ್ರ ಬುಕ್ ಶೋಭಾ ಕುಲಕರ್ಣಿ ಅಂದ್ರೆ ಇವರು ಬ್ರಾಹ್ಮಣ ಬಾಯಿ ಸ್ವಾಮಿಗಳು ಹಂಗ ಥಿಂಕ್ ಮಾಡಿದ್ದೆ ನಾವು. ಯಾಕಂದ್ರೆ 9th ಓದಾಕತ್ತಿದ್ದು, ಅವ್ರು 9th ಇದ್ದು. ನೋಡಿದ್ರೆ ಹಂಗ ಕುಲಕರ್ಣಿ ಅಂದ್ರೆ ನಾವು ಕುಲಕರ್ಣಿ ಬ್ರಾಹ್ಮಣ ಸ್ವಾಮಿಗಳು ಕುಲಕರ್ಣಿ ಅಂದ್ರೆ ಅವಾಗ ನನ್ ಕಣ್ಬಿತ್ತು. ಅಲ್ಲಿಂದ ಮುಂದೆ ನಮ್ಮ ಕನಕಸರಿಗೆಲ್ಲ ಗೊತ್ತದ. ಆಮೇಲೆ ಶಿವಳೇಶ್ವರ ಮಧ್ಯಸ್ಥಿಕೆ ವಹಿಸಿದ್ರು. ಶಿವಳೇಶ್ವರ ಇಲ್ಲ, ತೀರ್ಕೊಂಡಿದ್ದಾರೆ.
ಶಿವಳ್ಳಿ ಸರ್ ಮಧ್ಯಸ್ಥಿಕೆ ವಹಿಸ್ಕೊಂಡು ನಮ್ಮನ್ನು ಮದುವೆ ಮಾಡಿದ್ರು. ನಮ್ಮ ತಂದೆಯವರು ಇವರು ಅಪ್ಪ ನಮ್ಮ ಮಾವನಂತರೂ ಬಹಳ ಬಹಳ ಅದ್ಭುತ ವ್ಯಕ್ತಿ, ಒಳ್ಳೆಯ ವ್ಯಕ್ತಿಗಳಾಗಿದ್ರು. ನಿಮ್ಗೆ ನೆನೆಸ್ಕೊಂತೀನಿ, ಕೆ ಡಿ ಬಡಿಗೇರ್ ಸರ್ ಅಂತ ಬರ್ಲಿಲ್ಲ, ಫೋನ್ ಹಚ್ಚಿದ್ದೆ. ಕೆ ಡಿ ಬಡಿಗೇರ್ ಸರ್ಗೆ ನಮ್ಮ ಮಾವಾಗಿ ಅತಿ ನಿಕಟ ಸಂಬಂಧ. ಅವ್ರು ಬಂದು ಅಲ್ಲಿ ಚಾವಡ್ಯಾಗ ಕುಂದ್ರವರು, ನೀವು ಏನ್ರಿ ಸರ್ ಎಷ್ಟು ದಿವಸ ಅಂತ ಮುಂದೆ ಹೋಗ್ತೀರಿ ಸಾಲಿ ಜೊತೆ ಕೇಳ್ಬಿಡ್ರಲ್ಲ ನಿಮ್ಮ ಮಗಳನ್ನ ನೋಡೋದಂತ ಅದಕ್ಕೆ ಕೆ ಡಿ ಬಡಿಗೇರ್ ಸರ್ದು ಕಾಣಿಕೆ ಇದ್ದಿದ್ದಳು. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ಮುಂದೆ ಎಲ್ಲ ಸರಿ ಹೋಯ್ತು. ಎಂತ ವ್ಯಕ್ತಿಗಳು ಅಂತಾನೆ ನಮ್ಮ ಮಾವ ನಿಜವಾಗಿ ನಾನು ನೆನೆಸ್ತೀನಿ. ನಮ್ಮ ಮಾವ ಹೇಗಿದ್ರು ಅಂತಂದ್ರೆ ನನ್ನ ಸ್ವಂತ ಮಗನಂದೇ ನೋಡ್ಕೊಳ್ತಾ ಇದ್ರು. ಸ್ವಂತ ಮಗನಿಗಿಂತ ಹೆಚ್ಚು ಪ್ರೀತಿ ಮಾಡ್ತಿದ್ರು. ಆಮೇಲೆ ನಮ್ಮ ಅತ್ತಿ ಅನ್ನಪೂರ್ಣ ಅನ್ನಮ್ಮ ಅಂತಿತ್ತು. ನಮ್ಮ ಅತ್ತಿ ಹೇಗಿದ್ರು ಅಂದ್ರೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡಿದ್ರು ನನಗೆ. ತಾಯಿಗಿಂತ ಹೆಚ್ಚು ಇವತ್ತಿಗೂ ಹೇಳ್ತೀನಿ ನಾನು, ಇವತ್ತಿಗೂ ನಾನು ಜೋಳ ಗೋಧಿ ಏನಾದ್ರು ಅಕ್ಕಡಿ ಕಾಳು ತರಿಸೋದಿದ್ರೆ ಇವತ್ತಿಗೂ ನಮ್ಮ ಶಿವಾನಂದ ಅಂದ್ರೆ ನಮ್ಮ ಅಯ್ಯ ಇವತ್ತಿಗೂ ನಾನು ತಂದು ಕೊಡ್ತಾನೆ. ಇವತ್ತಿಗೂ ಅಷ್ಟು ಯಾರು ಕೂಡ ತಿಳಿಸ್ಬೇಕು ಅಂತ ಹೇಳಿ ನಾವು ಏನಾಗ್ಬಿಟ್ಟು ನಾನು ಅವ್ರ ಮನೆ ಮಗ ಅಂತಾನೆ ತಿಳ್ಕೊಂಡ್ಬಿಟ್ಟಿದ್ದೆ. ನಾನೇ ತಿಳ್ಕೊಂಡಿದ್ದೆ. ನಮ್ಮ ಅತ್ತೆಯವ್ರಿಗೆ ಹೇಳ್ತಿದ್ದೆ, ನಮ್ಮ ಅತ್ತೆಯವ್ರು ಏನ್ ಮಾಡ್ತಾರೆ ಹೊರಬಂದು ಕೂತಿದ್ರು, ನಾ ಬಂದ್ರೆ ಸೋರ್ ಬಂದ್ರವ ಅಂತ ಹೇಳಿ ಅಡಿ ಮನೆ ಉಳಿದ್ಬಿಟ್ಟಿದ್ದೆ. ಯಾಕಂದ್ರೆ ಅವ್ರಿಗೆ ನಾನು ಒಂಥರ ರೆಸ್ಪೆಕ್ಟ್ ಕೊಡ್ಬೇಕಂದ್ರೆ ನನ್ಗೆ ಸರ್ ಅಂತ ಕರಿತಿದ್ರು. ನಮ್ಮ ಮಾವನು ಸರ್ ಅಂತ ಕರಿತಿದ್ರು, ನಮ್ಮ ಅತ್ತೆ ನನ್ನ ಸರ್ ಅಂತ ಕರಿತಿದ್ರು. ಈಗೂ ನಮ್ಮ ಅಯ್ಯ ಶಿವಾನಂದ ನನ್ನ ಸರ್ ಅಂತ ಕರಿತಾರೆ. ಸರ್ ಅಂತ ಕರಿತಾರೆ, ಸರ್ ಅಂತ ಕರಿತಾರೆ ಅವರ. ಹೀಗೆ ಅದು ಅವಿನಾಭಾವ ಸಂಬಂಧ ಅದು ಚೆನ್ನಾಗಿರ್ತದೆ. ನಿಜವಾಗಿಯೂ ನಾನು ಯಾವ ರೀತಿ ಋಣ ತೀರಿಸಬೇಕು ನಮ್ಮ ಎಲ್ಲ ಬಾಯಿ ನೀರು ಬದಲಾವಣೆ ಮಾಡಿದ್ರೆ ಅದಕ್ಕೆ ಮುಂದೆ ಹೋಗ್ತೀನಿ. ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ನಮ್ಮ ಅವ್ವ ಅಪ್ಪನ ಬಗ್ಗೆ ನಮ್ಮ ತಂದೆಯವರು ಬಹಳಷ್ಟು ಸ್ಟ್ರಿಕ್ಟ್. ನಿಮ್ಗೆ ಉದಾಹರಣೆ ಹೇಳ್ತೀನಿ. ಮೊನ್ನೆ ಏನಂತ ತಿಳ್ಕೊಂಡಲ್ಲ, ತಾಳಿಕೋಟಿ ರಾಜು ನಮ್ಮ ಅಪ್ಪರ ತಬಲ ಕಲಿಯಾಕ್ ಬರ್ತಿದ್ದ. ನಮ್ಮ ಅಪ್ಪರ ಹೊಡೆದಕ್ಕ ನನ್ನ ಕಂಕ ನಮ್ಮ ಮನ್ಯಾಗ ಬಿಟ್ಟು ಹೋಗ್ಬಿಟ್ಟ. ರಾಜು ತಾಳಿಕೋಟಿ ನಮ್ಮ ಮನ್ಯಾಗ ಕಂಕ ಬಿಟ್ಟು ಹೋಗಿ ನಾವು ರಂಡು ಮೇಡು ಬಂದೇನು ನಮ್ಮ ಮನ್ಯಾಗನ ಹೋಗಿದ್ದ. ಈಗ ಅವಳ ದೊಡ್ಡ ಸ್ಟಾರ್ ಆಗಿ ಪಾಪ ಮನೆ ಕೇಳ್ಕೊಂಡಿದ್ದ. ರಾಜು ತಾಳಿಕೋಟಿ 4ನೇ ತರಗತಿ ತನ ನಮ್ಮ ಮಠದೊಳಗಿದ್ದ. ಖಾಸಗಿ ಟೀಚರ್ ಮಾಡ್ಕೊಂಡು ಸಂಗೀತ ಕಲಿತಿದ್ದ. ಅರ್ಧ ಜ್ವಾಳ 75 ರೂಪಾಯಿ ಫೀಸ್ ಇತ್ತವ. ಅಷ್ಟು ಕೊಟ್ಟು ಕಲಿತಿದ್ದ ಅವನು. ನಮ್ಮ ತಂದೆಯವರು ಬಹಳ 4 ಗಂಟೆಗೆ ಎಬ್ಸೋರು. ಆಮೇಲೆ ನಮ್ಮ ತಂದೆಯವರು ಇನ್ನೊಂದು ಸ್ವಭಾವ ಏನಂದ್ರೆ ಹೆಡ್ ಮಾಸ್ಟರ್ ಪತ್ರ ಬರೀತಿದ್ದು. ಬಹಳ ಆಶ್ಚರ್ಯ ನನಗೆ. ನಾನು ಆಮೇಲೆ ಗೊತ್ತಾಯ್ತು ನಮ್ಮ ತಂದೆಯವರು ನಮ್ಮ ಹೆಡ್ ಮಾಸ್ಟರ್ ಮುಂದಿನ ಹೆಡ್ ಮಾಸ್ಟರ್ ಪತ್ರ ಬರೋರು. ಬರೇ ಮುಂದಿನ ಹೆಡ್ ಮಾಸ್ಟರ್ ಸಿಕ್ತು ಅಂದಾಗ ನಮ್ಮ ತಂದೆಯವರು ನೋಡಿ ನನ್ನ ಮಗ ಪ್ರೇರಿ ಬರ್ತಾನೋ ಇಲ್ಲೋ, ನನ್ನ ಮಗ ಸರಿಯಾಗಿ ಪಾಠ ಮಾಡ್ತಾನೋ ಇಲ್ಲೋ, ನನ್ನ ಮಗ ಡ್ಯೂಟಿ ಸರಿಯಾಗಿ ಮಾಡ್ತಾನೋ. ತಂದೆಯಾದವನು ಹೆಡ್ ಮಾಸ್ಟರ್ ಪತ್ರ ಬರೆದಿದ್ದು ಉದಾಹರಣೆ ಅಂತ ನಾನು ಬೇಕಾದದು 15 ಪೈಸಾ ಕಾರ್ಡ್ ಇವತ್ತಿಂದು ಸಿಕ್ಕ ಹೊಡೆದು PS ಆಲಿಮಟ್ಟಿ ಗವಾಯಿಗಳು ಸಂಗೀತ ಸಾರ್ವಭೌಮ ಆಕಾಶವಾಣಿ ತಂಗೆ ಒಂದು ಸಿಕ್ಕ ಹಾಕೋದು ಮ್ಯಾನೇಜರ್ ಹಿಂದೂ ಕೆಲವು ಸಿಕ್ಕ ಹಾಕೋದು ಪತ್ರ ಬರೋ 15 ಪೈಸಾ ಕಾರ್ಡ್ ನಮ್ಮ ಮನೆ ಈಗಾಗಲೂ ನಾನು ತಗೊಂಡ್ಬರ್ಲಿಲ್ಲ. ನಾನು ಪತ್ರ ನಾನು ಬೇಗ ಜೇಬಾಗ ಇಟ್ಕೊಂಡ್ಬಂದು ತೋರಿಸ್ಬೇಕಂತಂದ್ರೆ ಎಂತ ಎವರ್ ಗ್ರೀನ್ ಇವೆಲ್ಲ ಅಂತಂದ್ರೆ ಬಹಳಷ್ಟು ಸಾಕ್ಷೀಕರಿಸ್ತಾವ. ಇವೆಲ್ಲ ದಾಖಲೆಗಳು ಅಂತ ಹೇಳಿ ಬೇರೆ ಬಾಯಿಗೆ ಆಗೋಲ್ಲ. ಸಾಕ್ಷಿ ತೋರಿಸಿದ್ರೆ ನಿಜವಾದ ಸಂಗತಿ ಅಂತ ನಮ್ಗೆ ಗೊತ್ತಾಗ್ತದಂತೆ. ನಂತರ ನಾನು 99ರಲ್ಲಿ ಹೆಡ್ ಮಾಸ್ಟರ್ ಆದೆ. 99ರಲ್ಲಿ ಹೆಡ್ ಮಾಸ್ಟರ್ ಅಂತಾನೆ ಕೋತಾರಿಕೋಟಿಗೆ ಹೋದೆ. ಅವಾಗ ನಮ್ಮ ಶಿವಯೋಗಿ ಸರ್ ಸಿಕ್ಕರು. ಶಿವಯೋಗಿ ಸರ್ ಅದಲ್ಲ ಅವರು ಹಾಗೆ ಮಾತಾಡಿದ್ರಲ್ಲ, ಇಬ್ಬರೇ ಆಗಲಿ ಅವ್ರಿಗೆ ನಾನು ಒಬ್ಬನ ಮೀಟಿಂಗ್ ತಗೊಳ್ಳವ. ಆರ್ಟ್ಸ್ ಎಲ್ಲ ನಾ ಹೇಳವ, ಸೈನ್ಸ್ ಎಲ್ಲ ಅವ್ರು ಹೇಳೋರು. ನಾವು ಇಬ್ಬರು ಎಲ್ಲೆಲ್ಲ ಅಡ್ಡಾಡಿ ತಿರುಗಾಡಿ ಅಲ್ಲಿ ಕಣವಾಸ ಅಂತ ಬರ್ತದೆ, ರುದ್ರವಾಡಿ ಅಂತ ಬರ್ತದೆ. ಎಂತ ಯಾವ ಸ್ಕೂಲ್ ಅದು ಎಂತ ಮಹಾರಾಷ್ಟ್ರ ಭಾರತ ಸ್ಕೂಲ್ ಅದು. ಅಲ್ಲಿ ಚಂದಪ್ಪ ಅಜ್ಜನ ತಿಳ್ಕೊಂಡು ಕೇಸಿಂದ ಒಬ್ಬರು ಡಕಾಯಿತನ ತಂದಿದ್ದವ. ನನಗೆಲ್ಲ ಭಯ ಕಟ್ಬಿಟ್ಟು ಅಂತ ಅವ್ರು ತಗೊಂಡಿದ್ದೀನಿ ಸರ್. ಡಕಾಯಿತ ಮಂತ್ಲಿ ಹಪ್ತ ವಸೂಲಿ ಮಾಡ್ತಾನೆ ಅಂತ ಹೇಳಿ ಹಂಗಾಯ್ತದ್ದು. ಹಪ್ತ ವಸೂಲಿ ಮಾಡ್ತಿದ್ರೆ ನಾವು ಎಲ್ಲ ಕಡೆಗೂ 500 ರೂಪಾಯಿ 200 ರೂಪಾಯಿ ವಸೂಲಿ ಮಾಡ್ಕೊತಿದ್ದ. ಹಪ್ತ ವಸೂಲಿ ಮಾಡೋ ಮನುಷ್ಯ ಕೊನೆಗೆ ಇನ್ನ ಕಳಿಸಿ ನನಗೆ ಯಾವ ನಂದ ನಾವು ಇಲ್ಲಿ ಬಂದಿವಿ ಸರ್, ನಾವು ಡ್ಯೂಟಿ ಮಾಡಕ್ ಬಂದೀವಿ ಅಂತಂದ್ರೆ ಅದ ಹೆಸರು ಪ್ರಕಾಶ್ ಅಂತ ಹೇಳಿ, ಪ್ರಕಾಶ್ ಮೂಲ ಭಾರತಿ ಅಂತ ಹೇಳಿ. ಅವ ಅಪ್ಪಿ ಗಂಟು ಹಿಡ್ಕೊಂಡೆಲ್ಲ ಬಸ್ನಾಗ ಕುಂತ್ರ. ಆ ಬಸ್ನಾಗ ಕುಂತ ನಾವು ಮುಂದಿನ ಸೀಟ್ನಾಗ ಯಾರು ಕುಂತಿದ್ದಿಲ್ಲ. ಅವ್ನಿಗೆಲ್ಲ ಎಲ್ಲ ಪ್ರೈವೇಟ್ ಸ್ಕೂಲ್ ಟೀಚರು, ಹಾೈ ಸ್ಕೂಲ್ ಟೀಚರು ಅಷ್ಟು ಅವ್ನಿಗೆ ಮತ್ತೆ 500 ರೂಪಾಯಿ ಮುಟ್ಟಿಸ್ತೀವಿ. ಅದರಿಂದ ನಾವು ಕುಜೀವನ ಕೊನೆಗೆ ಆ ಊರಾಗ ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದ. ಮತ್ತೆ ನಾವು ರಾತ್ರಿ ಆಗ್ತಿದ್ದ ವಾಪಸ್ ಬರ್ತಿದ್ವಿ. ಅಂಬೇಡ್ಕರ್ ಜಯಂತಿ ಅದ್ಭುತವಾಗಿ ಮಾಡ್ತಿದ್ದ. ನನಗೆ ಒಂದ್ ದಿವಸ ಅಂಬೇಡ್ಕರ್ ಜಯಂತಿ ಕರೆದ ಒಂದು ದೊಡ್ಡ ಭಾಷಣ ಮಾಡ್ಕೇಸಿ 1-2 ಹಾಡು ಹಾಡ್ಬಿಟ್ಟೆ. ಖುಷಿ ಅಂತಂದ್ರೆ ನಾನು ಸ್ಟೇಜ್ ಮೇಲೆ ಹೊತ್ಕೊಂಡ್ಬಿಟ್ಟೆ. ಸ್ಟೇಜ್ ಮೇಲೆ ಹೊತ್ಕೊಂಡ್ಬಿಟ್ಟೆ. ಎಲ್ಲ ಸರ್ ನೀವೇ
ಇರುತ್ತೆ, ನಾಲಿಗೆ ಒಳ್ಳೆಯದಿದ್ದರೆ ನಾಡೆಲ್ಲ ಒಳ್ಳೆಯದು ಅಂತ ಹೇಳಿ ಸರ್. ಆ ರೀತಿ ಓದಲೆಲ್ಲ ನಮ್ಮದೇ ಆದಂತಹ ಒಂದು ಸಾಧ್ಯವಾದಷ್ಟು ಕೆಲಸವನ್ನು ನಾವು ಮಾಡಿದ್ವಿ. ನಂತರ ಗೋಗಿನ ಹಾಸ್ಪಿಟಲ್ಗೆ ಬಂದ್ವಿ. ಗೋಗಿನ ಹಾಸ್ಪಿಟಲ್ಗೆ ಬಂದ್ಮೇಲೆ ಇಲ್ಲಿ ಮ್ಯಾಕಲ್ ಸರ್ ಮಾತಾಡಿದ್ರು, ಮೇಡಮ್ ಮಾತಾಡಿದ್ರು, ಇಲ್ಲಿ ಬಿರಾದರ್ ಮೇಡಮ್ ಮಾತಾಡಿದ್ರು. ಅದೆಲ್ಲ ಎಷ್ಟು ಮಟ್ಟಿಗೆ ನಾನು ಕೆಲಸ ಮಾಡಿದ್ರು, ಅವರೇನೋ ನನ್ನ ಗುಣಗಾನ ಮಾಡಿದ್ರು, ಆದ್ರೆ ಎಷ್ಟು ಮಟ್ಟಿಗೆ ಅದು ಸತ್ಯ ಐತೆ ಅಂತ ನನ್ನ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗ್ತದೆ. ಆಗ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಅಂತ ಬಂದೆ. ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಅಂತ ಬಂದ ಮೇಲೆ ಇಲ್ಲಿ ನಾನು ಬಹಳಷ್ಟು ನಮ್ಮ ಇವಾಗ ಬರಬೇಕಾಗಿತ್ತು. ಬಿ ರಾಜೇಂದ್ರ ಪ್ರಸಾದ್ ಸರ್ ಕೈಯಾಗ ನಾವು ಆ ಕೆಲಸ ಮಾಡಿದ್ವಿ, ರುದ್ರಪ್ಪ ಸರ್ ಜೊತೆಗೆ. ಆಮೇಲೆ ಉದಯ ನಾಯಕ್ ಸಾಹೇಬರಿದ್ರು, ಇಲ್ಲಿ ರಾಜೀವ್ ನಾಯಕ್ ಸಾಹೇಬರಿದ್ರು. SSLC ವರ್ಕ್ ಮಾಡಿದ್ವಿ ನಾವು, ತಿಮ್ಮಲೇಶ್ವರ ನಾವೆಲ್ಲ ಸೇರ್ಕೊಂಡು SSLC ವರ್ಕ್. ಅದು ಹಾರ್ಡ್ ವರ್ಕ್ ಇತ್ತು. ಅವಾಗೆಲ್ಲ ಮ್ಯಾನ್ಯುವಲ್ ಇತ್ತು, ಈಗೆಲ್ಲ ಅದು ಆನ್ಲೈನ್ ಆಗಿತ್ತು. ಅವಾಗೆಲ್ಲ ಮ್ಯಾನ್ಯುವಲ್ ಇತ್ತು. ನಾಗರಾಜ್ ಸರ್ ಬಗ್ಗೆ ಇನ್ನೊಂದು ಹೇಳ್ಬೇಕಂತಂದ್ರೆ ಅವರು ನೇಮಕಾತಿ ಕೂಡ ನಮ್ಮನ್ನ ಕೆಲಸ ತಗೊಂಡು ನಾವು ಹೋಗಿ ಅಷ್ಟು ಬಂದ್ಮೇಲೆ VV ಸಾಲಿಮಠ್ ಅಂತ ಹೇಳ್ಕೊಂಡು ಈಗ ನಮ್ಮ ಇವ್ರು ಹೇಳಿದ್ರಲ್ಲ, ನವೀನ್ ಸರ್ ಹೇಳಿದ್ರಲ್ಲ, ವೀರಯ್ಯ ಸಾಲಿಮಠ್. ಆ ಸಾಲಿಮಠ್ ಸರ್ ರಾಮಗಿರಿ ಹೆಡ್ ಮಾಸ್ಟರ್ ಇದ್ರು. ರಾಮಗಿರಿ ಹೆಡ್ ಮಾಸ್ಟರ್ ಇದ್ದಾಗ ನಾವು ಗೋಗಿರಿ ಹೆಡ್ ಮಾಸ್ಟರ್ ಇದ್ದೆ. ನಾಗರಾಜ್ ಸರ್ ಏನ್ ಮಾಡಿದ್ರು, ನಮ್ಮ ಇಬ್ಬರು DLRC ತಗೊಂತಿದ್ರು. ಶಿಕ್ಷಕರ ನೇಮಕಾತಿಗೆ ಅರ್ಜಿ ತೆಗೆದುಕೊಳ್ಳೋದು. ಅದು ಹೆಂಗಂದ್ರೆ ದೊಡ್ಡ ದೊಡ್ಡ ಎನ್ವಲಪ್ನೊಳಗೆ ಒಂದರ ಘೋಷಣೆ ಇರಬೇಕು, ಒಂದರ ಜೆರಾಕ್ಸ್ ಇರಬೇಕು, ಮತ್ತು ಅದು ಅಪ್ಲಿಕೇಶನ್ ಅನ್ನ ಇದ್ರಾಗ ತುಂಬಬೇಕು. ಇದು OM ಆದಾಗ ತುಂಬಬೇಕು. ಸರ್ ಅದನ್ನ ನಮ್ಮ ಕಡೆಯಿಂದ ಕೆಲಸ ತಗೋತಿದ್ರು. ಅದು ನಮ್ಗೆ ಒಳ್ಳೆ ಅನುಭವ ಸಿಕ್ತು. ಹ್ಯಾಂಗ ಕೆಲಸ ತಗೊಂಡು ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನು ಹೆಂಗ್ ಇರ್ತದಂದ್ರೆ ನಾಗರಾಜ್ ಸರ್ ತಿಳಿಯಿತು. ಅವ್ರು ಹೆಂಗ ಅದನ್ನ ಕೆಲಸ ತಗೊಂಡು ಸೆಲೆಕ್ಷನ್ ಇನ್ನೊಂದು 4-5 ಒಂದು ಅರ್ಧ ತಾಸು ಮಾಡಿಬಿಡಿ, ಈಗ ಬರ್ತು ಇನ್ನೊಂದು ತಾಸು 2 ತಾಸು ಮಾಡಿಬಿಡು. ನಿಮ್ಗೆ ಏನಿಲ್ಲ ಒಂದು ಕಿಲೋಮೀಟರ್ ಒಂದು ಚೂರು ಮಿಕ್ಸರ್ ಕಳಿಸ್ಬಿಡ್ತೀನಿ, ಇನ್ನೊಂದು ಅರ್ಧ ತಾಸು ಮಾಡಿಬಿಡ್ರಿ ಮಾಡ್ಬಿಡ್ತಿದ್ವಿ. ಅದಕ್ಕೆ ಹ್ಯಾಂಗ್ ಬರಿಬೇಕಾಗ್ತಿದೆಲ್ಲ. ಅದಕ್ಕೆ ಮತ್ತೆ ರಾಜೇಂದ್ರ ಪ್ರಸಾದ್ ಸರ್ ಇದ್ದಾಗ ಬಾಲಕಿ ಸರ್ ಪರಿಚಯ ಆದ್ರು, ದಾಸರ್ ಸರ್ ಪರಿಚಯ ಆದ್ರು, ಆಮೇಲೆ ತಿರುಮಲ ಸರ್ ಪರಿಚಯ ಆದ್ರು, ಖಾಜಿ ಸರ್ ಪರಿಚಯ ಆದ್ರು. ಎಲ್ಲ ಅವಾಗ ಇವರು ಥಾಮಸ್ ಕರ್ಕಣ ಸಬ್ಜೆಕ್ಟ್, ಅವರು ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ನಮ್ಮ ಜೊತೆಗೆ ಇದ್ರು. ಅವರು ನಂತರ ಇವು ಆದ್ರು. ಅವ್ರ ಜೊತೆಗೆ ನಾವು ಮಾಡುವಾಗ ಒಂದು ಇನ್ಸಿಡೆಂಟ್ ಆದ. ಫಾರೂಕಿ ಮತ್ತು ನಾನು ಸೇರ್ಕೊಂಡು ಕೋರ್ಟ್ ಕೇಸಿಗೆ ಹೋಗ್ಬೇಕಾಗಿತ್ತು. ಆ ಕೋರ್ಟ್ ಕೇಸ್ ಅಂದ್ರೆ ಫಾರೂಕಿ ಸರ್ ನಾವು ಇಬ್ಬರು ಹೋಗಿದ್ವಿ. ಸೂಟ್ ಕೇಸ್, ಆ ಸೂಟ್ ಕೇಸ್ನೊಳಗ ಕೋರ್ಟ್ ಕೇಸಿಗೆ ಅಂತಂದ್ರೆ ನಾನು KIT ಹೊರತಿದ್ದೆ. ಫಾರೂಕಿ ಸರ್ ಪ್ರಿನ್ಸಿಪಲ್ ಸೆಕ್ರೆಟರಿಯಲ್ಲಿ ಒಂದು ಕೋರ್ಟ್ ಇರ್ತೈತಿ. ಪ್ರಿನ್ಸಿಪಲ್ ಸೆಕ್ರೆಟರಿಯಲ್ಲಿ ಒಂದಿಷ್ಟು ಕೇಸ್ಗಳು ಇರ್ತಾವ. ಅಲ್ಲಿ ಅಂಡರ್ ಸೆಕ್ರೆಟರಿ ಅಲ್ಲಿ ಮೇಲ್ ಬಂದಿದ್ವಿ. ಅಲ್ಲಿ ಫಾರೂಕಿ ಸರ್ ಒಂದು ಕೋರ್ಟ್ ಕೇಸು, ನಾನು ಒಂದು ಕೋರ್ಟ್, ಇಬ್ರು ಕೂಡಿ ಒಂದೊಂದು ಸೂಟ್ ಕೇಸ್ ಇಟ್ಕೊಂಡು ಹಂಪಿ ಎಕ್ಸ್ಪ್ರೆಸ್ ಬಸ್ಸಿಗೆ ಹತ್ತೀವಿ. ಹಂಪಿ ಎಕ್ಸ್ಪ್ರೆಸ್ ಟ್ರೈನಿಗೆ ಹತ್ತೀವಿ. ಅವಾಗ ನಾವು ರಿಸರ್ವೇಶನ್ ಏನು ಮಾಡ್ತಿದ್ದಿಲ್ಲ. ಯಾಕಂದ್ರೆ ಅವ್ರು ಡೈರೆಕ್ಟ್ ಆಗಿ ಮುಂಜಾನೆ ಸುಮ್ಮನೆ ಆಗ್ತಿದ್ರು, ಮಧ್ಯಾಹ್ನ 3 ಗಂಟೆಗೆ ಸಾಲಿಮಠ ಫಾರೂಕಿ ಅವರು ಕೋರ್ಟಿಗೆ ಹೋಗ್ಬೇಕು, ಕೋರ್ಟ್ ಕೇಸಿಗೆ ಹೋಗ್ಬೇಕು, ಹೋಗ್ಬಿಟ್ಟು ತೊಗೊಂಡು ಹೋಗ್ಬೇಕು ಫೈಲ್ ಅಂತ ಅಂತಿದ್ರು. ಹಂಗ ನಾವು ಸರ್ ನಾವು ಏನ್ ಮಾಡ್ತಿದ್ರು, ಹಂಪಿ ಎಕ್ಸ್ಪ್ರೆಸ್ ಸ್ಟೇಷನ್ ಹಾಕೊಂಡು ಮುಂದೆ 4 ಹೋಗಿ ಹಿಂದೆ 4 ಹೋಗಿ ಜನರಲ್ ಇರ್ತಾವ್ರಿ, ನಡುವೆ ಎಲ್ಲ AC ಇರ್ತಾವ ಗೊತ್ತಲ್ಲ. ನಾವು ಮುಂದೆ 4 ಹಿಡ್ಬೇಕು, ಹಿಂದೆ 4 ಹಿಡ್ಬೇಕು, ಜಿಗತ್ ಮ್ಯಾನ್ ಕುಂದಿರ್ಬೇಕಲ್ಲ, ಯಾಕಂದ್ರೆ ರಶ್ ಇರ್ತೈತಿ. ಹಂಗಾಗಿ ನಾವು ಫಾರೂಕಿ ಸರ್ ನಾವು ಏನು ಜಿಗತ್ ಮ್ಯಾನ್ ಕೂತೀವಿ. ಅದು ಏನು ಎಂಜಿನ್ ಇರ್ತೈತಿಲ್ಲ, ಎಂಜಿನ್ 2 ಬೋಗಿ ದಾಟಿ ಮುಂದೆ ಬೋಗಿ ಒಳಗೆ ನಾವು ಕುಂತೀವಿ. ಮುಂದೆ ಏನಾಗ್ತಿರ್ತೀವಿ, ಅದು ಬೆನಕೊಂಡ ಅಂತೇಳಿ ಒಂದು ಬರ್ತದೆ. ಈ ಹಂಪಿ ಎಕ್ಸ್ಪ್ರೆಸ್ ಹೋಗುವಾಗ ಕುಂತಕಲ್ಲ, ಬಳ್ಳಾರಿ ಕುಂತಕಲ್ಲ, ಅನಂತಪುರ, ಬೆನಕೊಂಡ, ಧರ್ಮಾವರಮ, ದೊಡ್ಡಬಳ್ಳಾಪುರ ಹಿಂಗೆ ಹೋಗುತ್ತೆ. ಬೆನಕೊಂಡದಲ್ಲಿ ಏನಾಗ್ಬಿಟ್ಟು ನಮ್ಮ ಹಂಪಿ ಎಕ್ಸ್ಪ್ರೆಸ್ ನಿಂತ ಕೂಡ್ಸಿಗೆ ಡಿಕ್ಕಿ ಹೊಡಿತು. ಅದು ಹಂಪಿ ಎಕ್ಸ್ಪ್ರೆಸ್ ಅಪಘಾತ ಅಂತ ಹೇಳಿ ಬಂದಿತ್ತು ನೋಡಿ, ಇನ್ನು ಗೊತ್ತಿರ್ಬೇಕು. ಅದು ನಿಂತಿದ್ದು ಕೂಡ್ಸಿಗೆ ಡಿಕ್ಕಿ ಹೊಡೆದು ಬಿಡ್ತಾರೆ. ಡಿಕ್ಕಿ ಹೊಡೆದ್ರೆ ಇಂಜಿನ್ ಹಿಂದೆ ಹೋಗಿ ಗುಡಿ ಹತ್ತಿ ಬಿಡ್ತು. ನಾವು ಒಳಗೆ ನಿಂತ್ವಿ. ನಾವು ಫಾರೂಕಿ ಸರ್ ಏನೋ ಅಂತಾರೆ ಮೇಲೆ ಕೂತಿದ್ರಲ್ಲ, ಅದು ನಮ್ಮ ಹಿಂದಿನ ಹೋಗಿ ಬಂದು ಅದ್ರ ಮ್ಯಾಲೆ ಹತ್ತಿ ಕೂತು ಅದು ನೆಕ್ಕಿ ಬಿಟ್ಟಿತ್ತು. ಫಾರೂಕಿ ಸರ್ ಇಷ್ಟೇ ಜಾಗ ಇತ್ತು ಬರಕ್ಕೆ ಒಂದಾಗೆ. ಅಲ್ಲೇ ನಮ್ಮ ನಾವು ಬರ್ಕೊಂಡಂತ ಕುಂತಂತ ಇದು ತಲೆ ಮೇಲೆ ಏನಾಗತ್ತಿತ್ತು, ಸ್ವಿಚ್ ಬೋರ್ಡ್ ಒಳಗ ಬೆಂಕಿ ಹಾಕತ್ತಿತ್ತು, ಕಿಡಿ ಹಾಕತ್ತಿತ್ತು. ಬಹಳ ಜನ ಕುಂತಿದ್ರು ಕೆಳಗೆಲ್ಲ. ಯಾಕಂದ್ರೆ ತೋರಣದಲ್ಲಿ ಎಲ್ಲ ಬಹಳ ಜನ ಹತ್ತಿದ್ರು. ಅವೆಲ್ಲ ಮುಂದೆ ದೊಡ್ಡಬಳ್ಳಾಪುರಕ್ಕೆ ಎಲ್ಲ ಹಾಕಾಕ ಇಳಿತಿದ್ರು. ನಾನು ಫಾರೂಕಿ ಸರ್ ಇಳಿದು ಬರಿ ಅಂತ ನಾನು ಅಂತೀನಿ. ಅವ್ರು ಸೂಟ್ ಕೇಸ್ ಕೊಡಕತ್ತಾರ ಹೊರತಾಗ ತಾವು ಇದೇ ವರ್ಡ್. ಯಾಕಂದ್ರೆ ಅವ್ರಿಗೆ ಸೂಟ್ ಕೇಸ್ ಇಂಪಾರ್ಟೆಂಟ್, ಕೋರ್ಟ್ ಕೇಸ್ ನೌಕರಿ ಇಂಪಾರ್ಟೆಂಟ್, ಬಾಯ್ಕ್ ಇಂಪಾರ್ಟೆಂಟ್. ಸರ್ ಬರೀ ಅಂತ ಎಲಪಂಟ್ ಕೇಸಿಂದ ಕೆಳಗೆ ಮಲ್ಕೊಂಡಿದ್ದವ್ರನ್ನ ದಾಟಿ ಹೊರಗೆ ಜಿಗಿದು ಬಿಟ್ಟಿವ್ರಿ. ನಮ್ಮ ಹೋಗಿಗೆ ಉಡಿ ಹತ್ತಿ ಬಿಡ್ತು ಸರ್, ನಮ್ಮ ಹೋಗಿಗೆ ಉಡಿ ಹತ್ತಿ ಒಂದೇ ಕ್ಷಣ ನಾವು ಮಾರಾಡಿದ್ದ ಬಹಳ ಆಶ್ಚರ್ಯ. ಅದು ಅಷ್ಟಾಯ್ತು. ಅಷ್ಟಾದ್ಮೇಲೆ ಮುಂದೆ ಏನಾಯ್ತು ಗೊತ್ತಾ, ಹಿಂದಿನ ಬೋಗಿ ಒಳಗೆ AC ಇಟ್ಟು ಟೈಮ್ನಲ್ಲಿ
ಅಮರೇಗೌಡ ಬಯ್ಯಾಪುರ ಅಂತ ಹೇಳಿ ಒಬ್ಬರು ಮಿನಿಸ್ಟರ್ ಅವರು ಬಹುಶಃ ಕುಷ್ಟಿಗೆ ಅವಾಗ ಮಿನಿಸ್ಟರ್ ಇದ್ದರು. ಅವರು ಏನಾಗಿದೆ ತಿಳಿದು ಬಂದು ಮತ್ತೆ ಅದನ್ನೆಲ್ಲ ನೋಡಿದ್ರು. ಏನ್ ಮಾಡಿದ್ರು ನಂತರ ಅದನ್ನೆಲ್ಲ ಅಲ್ಲಿ ಆಂಧ್ರ ಪ್ರದೇಶದ MLA ಜೊತೆಗೆ ಮಾತಾಡಿ ನಮ್ಮನ್ನು ಏನ್ ಮಾಡಿದ್ರು ಒಂದು ಬಸ್ ಒಳಗೆ ಬೆಂಗಳೂರಿಗೆ ಮುಗಿಸಿದ್ರು. ಬೆಂಗಳೂರಿಗೆ ಮುಗಿಸಿದ್ರೆ ಸರ್ ನಾವು ಹಂಗ ನಮ್ಮ ದಿನ ಪೇಪರ್ ತಗೊಳ್ಳೋದು ಒಂದು ಹಾಬಿ. ನಾವು ಮುಂಜಾನೆ ತಗೊಂಡು ಒಂದು ಪೇಪರ್ ತಗೊಂಡು ಓದ್ಬೇಕು. ಆ ಪೇಪರ್ ತಗೊಂಡು ನೋಡ್ತೀವಿ ಮ್ಯಾಲೆ ಹೆಡ್ಲೈನ್ ಐತ್ರಿ, ಹಂಪಿ ಎಕ್ಸ್ಪ್ರೆಸ್ ಅಪಘಾತ 70 ಜನ ಸಾವು, ಅಮರೇಗೌಡ ಬಯ್ಯಾಪುರ ಕೂದಲೆಲೆಯಿಂದ ಪಾರಾದ. ಕೂದಲೆಲೆಯಿಂದ ಪಾರಾದ ಪ್ರೋಟೋಕಾಲ್ ಅದು ನಾವು ಒಪ್ಪಬೇಕಾಗುತ್ತೆ. ಯಾಕಂದ್ರೆ ನನಗೂ ಪತ್ರಿಕೋದ್ಯಮ ಗೊತ್ತು. ನಾನು ಏನಂದ್ರೆ ಶಿಕ್ಷಕ ಆಗಬೇಕಿತ್ತು ಅಂತ ಸಂಯುಕ್ತ ಕರ್ನಾಟಕದ ವರದಿಗಾರ ಕೆಲಸ ಮಾಡಿದ್ವಿ. ಪತ್ರಿಕೆಯವರಾಗಿ ಮಾಧ್ಯಮದವರಾಗಿ ಯಾವಾಗಲೂ VIP ಗಳನ್ನು ಹೈಲೈಟ್ ಮಾಡ್ತಾರೆ. ನಾವು ಒಂದು ತಾಸು ಮಾತಾಡಿದ್ರು ನಮಗೆ ಹೈಲೈಟ್ ಮಾಡಂಗಿಲ್ಲ. ಅವರು VIP ಗಳಾಗಲಿ ಜನಪ್ರತಿನಿಧಿಗಳಾಗಲಿ ಒಂದೇ ಸೆಂಟೆನ್ಸ್ ಮಾತಾಡಿದ್ರೆ ಅವ್ರಿಗೆ ಹೆಚ್ಚು ಬರೋದು ಹೈಲೈಟ್ ಮಾಡ್ತಾರೆ. ಇದು ಕಾಮನ್, ಇದು ಪತ್ರಿಕೆಯ ಶಿಷ್ಟಾಚಾರ. ಪತ್ರಿಕೆಯ ಶಿಷ್ಟಾಚಾರದ ಪತ್ರಿಕೆಯ ಪ್ರೋಟೋಕಾಲ್ ಹಂಗಿರ್ತದೆ. ಇವೆಲ್ಲ ರಸನಿಮಿಷಗಳ ಜೊತೆಗೆ ಹಂಚ್ಕೊಳ್ತಿರೋದು ಅವಕಾಶ ಅಂತ ಹೇಳ್ತೀವಿ. ಅದು ಹಿಂಗ ರಾಜೇಂದ್ರ ಪ್ರಸಾದ್ ನಾವು DDP ಆಫೀಸ್ ಒಳಗೆ SI ಬಹಳಷ್ಟು ಕಲಿದ್ವಿ. ರಾಜೇಂದ್ರ ಪ್ರಸಾದ್ ನಾವು ಸರಿ ನಾವು ಫೋನ್ ಹಚ್ಚಿದ್ವಿ, ಪಾಪ ಅವ್ರು ಬರ್ಲಿಲ್ಲ ಅಂತ. ಬಹಳಷ್ಟು ಶಿಕ್ಷಕರನ್ನ ಸಾಹಿತ್ಯದ ಕಡೆಗೆ ತಿರುಗಿಸಿರು, ಶಿಕ್ಷಕರ ಮನಸ್ಸನ್ನು ಸಾಹಿತ್ಯದ ಕಡೆಗೆ ತಿರುಗಿಸಿರು. ಎಷ್ಟು ಶಿಕ್ಷಕರು ಎಷ್ಟೋ ಪುಸ್ತಕಗಳ ಬಾವಲಹರಿ ಅನ್ನುವಂಥ 75 ಜನ ಶಿಕ್ಷಕರು ಕವಿತೆಗಳನ್ನು ಬರೆದ್ರು. ವಿಜ್ಞಾನ ನಾಟಕಗಳು ಬಂದು, ಹೌದಾ, ಮಕ್ಕಳ ಕಥಾ ನಾಟಕಗಳು ಬಂದು, ಇಂಥವರು ಇರ್ತಾರೆ ಅಂತೆ. ಆಮೇಲೆ ಮುಂದೆ ನಾನು ಮತ್ತೆ ಅವಧಿ ಮುಗಿತು, ಹೊಳೆ ನಾನು ಆದರ್ಶ ವಿದ್ಯಾಲಯ ಇಟ್ಟಿಗೆ ಹೋದೆ. ಆದರ್ಶ ವಿದ್ಯಾಲಯ ಇಟ್ಟಿಗೆ ನಾನು ಹಿಂದೆ ಒಂದು 2 ವರ್ಷ ಆದರ್ಶ ವಿದ್ಯಾಲಯ ಇಟ್ಟಿಗೆಯಲ್ಲಿ ಸ್ಟಾರ್ಟಿಂಗ್ ಕೆಲಸ ಮಾಡಿದ್ದೆ. ನಾನು ಸಾಹೇಬ್ ನನಗೆ ಚಾರ್ಜ್ ಕೊಟ್ಟಿದ್ದರು. ಗೋಗಿರಿ ಹಾಸ್ಪಿಟಲ್ ಹೆಡ್ ಮಾಸ್ಟರ್ ಇದ್ದ 3 ಚಾರ್ಜ್ ವಹಿಸಬೇಕಾದ್ರೆ ಒಂದು ಗೋಗಿರಿ ಹಾಸ್ಪಿಟಲ್ ಹೆಡ್ ಮಾಸ್ಟರ್ ಕೆಲಸ ಮಾಡಬೇಕು, ಸಂಯುಕ್ತ ಪ್ರೌಢಶಾಲೆ ಹೆಡ್ ಮಾಸ್ಟರ್ ಕೆಲಸ ಮಾಡಬೇಕು, ಆದರ್ಶ ವಿದ್ಯಾಲಯ ಹೆಡ್ ಮಾಸ್ಟರ್ ಕೆಲಸ 3 ಕೆಲಸ ಮಾಡ್ಬೇಕಾಗ್ತವ. ಮಾಡಿದ್ವಿ. ನಂತರ ನಾವು ಅಲ್ಲಿಂದ ಸಬ್ಜೆಕ್ಟ್ ರೆಸ್ಪೆಕ್ಟ್ ಆದರ್ಶ ವಿದ್ಯಾಲಯ ಇಟ್ಟಿಗೆ ಬರ್ಬೇಕು. ಆದರ್ಶ ವಿದ್ಯಾಲಯ ಇಟ್ಟಿಗೆಯಲ್ಲಿ ಸುಂದರವಾದಂತಹ ಒಂದು ಬಿಲ್ಡಿಂಗ್ ಆಗಿಬಿಟ್ಟಿತ್ತು ಈಗಾಗಲೇ. ಅಲ್ಲಿ ನಾನು ಎಷ್ಟು ಶಕ್ಯದೋ ಅಷ್ಟು ಕೆಲಸಗಳನ್ನು ಮಾಡಿದೆ. ನಮ್ಮ ವಿನಾಯಕ ಕಮತದಿ ಬಂದಿದ್ದಾರೆ, ಅಂಗಡಿ ಸರ್ ಇದ್ದಾರೆ. ನಾವು ಇವರೆಲ್ಲ ನಮ್ಮ ಜೊತೆಗೆ ಆದರ್ಶ ವಿದ್ಯಾಲಯದಲ್ಲಿ ಕೆಲಸ ಮಾಡಿದ್ವಿ. ಆದರ್ಶ ವಿದ್ಯಾಲಯದ ಏನೋ ನನ್ನ ಕಲ್ಪನೆ ಆದರ್ಶ, ಅದ್ರ ಬಗ್ಗೆನೇ ನಾನು ಸಂಶೋಧನೆ ಮಾಡಿದ್ವಿ. ಮುಂದೆ ಗದಗ ಜಿಲ್ಲೆಯ ಸರ್ಕಾರಿ ಆದರ್ಶ ವಿದ್ಯಾಲಯಗಳ ಸ್ಥಿತಿಗತಿ ಒಂದು ಅಧ್ಯಯನ ಅಂತ ಒಂದು ಸಂಶೋಧನಾ ಪುಸ್ತಕ ಕೂಡ ಮಾಡಿದೆ. ಇವತ್ತಿಗೂ ಆದರ್ಶ ವಿದ್ಯಾಲಯಗಳು ತನ್ನ ದೇವೋದ್ದೇಶಗಳನ್ನು ಈಡೇರಿಸಿಕೊಂಡಿಲ್ಲ. ಇನ್ನೂ ಆಗ್ಬೇಕು ಅಂತೇಳಿ ಸರ್ಕಾರಕ್ಕೆ ಕೆಲವು ಶಿಫಾರಸುಗಳನ್ನು ಮಾಡಿದ್ದು ಕೂಡ ಇದೆ. ಆದರ್ಶ ವಿದ್ಯಾಲಯಕ್ಕೆ ಮುಗಿಸ್ಕೊಂಡು ಮಾತ್ರ ಡೈಟಿಗೆ ಬಂದೆ. ಡೈಟಿಗೆ ಬಂದ ತಕ್ಷಣ ನಮ್ಮ ಗಾಂಧಿ ಸರ್ ಈಗ ನಾ ವಿಷಯ ಹೇಳ್ಬೇಕು. ಗಾಂಧಿ ಸಾಹೇಬರು ನಾನಿನ್ನೂ ಆರ್ಡರ್ ಬರೀ ವಾಟ್ಸಪ್ ಬಂದಿದ್ದು ಜೆರಾಕ್ಸ್ ಅಂತ ಅಂದ್ಬಿಟ್ಟೆ. ಸಾಯಿಬಿಟ್ಟು ಮೊದಲು ಪಟ್ಟಿನ ಜಾಯ್ನ್ ಆಗಿದ್ದೆ. ಇಲ್ಲ ಮತ್ತೊಬ್ಬರು ಬರೋ ಚಾನ್ಸ್ ಇಲ್ಲ ಅಂದ್ರೆ ಕಡೆಗೆ ಜಾಯ್ನಿಂಗ್ ರಿಪೋರ್ಟ್ ಬಂದು ನನ್ನ ಕಡೆಗೆ ಇಟ್ಟು ನೀ ಕಮಿಷನ್ ಅಷ್ಟು ನೀ ಚಾಲನಾ ಆದೇಶ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಚಾಲನಾ ಆದೇಶ ತಗೊಂಡ್ಬರ್ಬೇಕಾಗಿತ್ತು. ಯಾಕಂದ್ರೆ ಅಲ್ಲಿ ಸೆಕ್ರೆಟರಿಯೇಟ್ ಒಳಗೆ ಎಷ್ಟು ಮಂದಿಗೆ ನಮ್ಮ ಆರ್ಡರ್ ಕೊಟ್ಟಿರ್ತಾರೋ ಯಾರಿಗೂ ಗೊತ್ತು. ಎಷ್ಟು ಮಂದಿಗೆ ಒಂದೇ ಸೀಟಿಗೆ ಆರ್ಡರ್ ನೋಡಿದ್ವಿ ನಾವು ಉದಾಹರಣೆ. ಅದಕ್ಕೆ ನಾನು ಏನ್ ಮಾಡಿದೆ, ಗಾಂಧಿ ಸರ್ ನನಗೆ ಬಹಳ ಹೆಲ್ಪ್ ಮಾಡಿದ್ರು. ಸರ್ ಏನ್ ಮಾಡ್ಬಿಟ್ರು ಅಂತಂದ್ರೆ ತಮ್ಮದ ಜೀಪ್ ಕೊಟ್ಟು ಕಳಿಸಿ ಸಿಕಂದರದ ನನ್ನ ತಮ್ಮ ಜೀಪ್ನಾಗ ಹತ್ತಿಸಿ ನೀ ಮೊದಲು ಹೋಗಿ ಚಾಲನಾ ಆದೇಶ ತಗೊಂಡು ಹೋಗು ಕಮಿಷನರ್ ಕರೀತ ಅಂತ ತಿಳ್ಕೊಂಡು ಸರ್ ಕಳಿಸ್ಕೊಟ್ಟು ಆಗ ಹೋಗಿ ಚಾಲನಾ ಆದೇಶ ತಗೊಂಡು ಡೈಟಿಗೆ ಬಂದೆ. 4 ವರ್ಷ ಡೈಟ್ನಲ್ಲಿ ಇದ್ದೀನಿ. ಡೈಟ್ನಲ್ಲಿ ನಾವೆಲ್ಲ ಹಿರಿಯ ಉಪನ್ಯಾಸಕರೆಲ್ಲ ನನಗೆ ಎಲ್ಲರೂ ಸಹಾಯ ಸಹಕಾರ ಮಾಡಿದ್ರು. ಅದ್ರ ಜೊತೆಗೆ ನಾವು ಸಂಗೀತ ಪರೀಕ್ಷೆಗಳನ್ನ ನಡೆಸುವ ಸಂದರ್ಭ ಬಂತು ಡೈಟ್ನಲ್ಲಿ. ಅದಕ್ಕೆ ಇವತ್ತೆಲ್ಲ ನಮ್ಮ ಸಂಗೀತ ಬಳಗ ಕೂಡ ಎಲ್ಲರೂ ನನ್ನ ಮೇಲೆ ಅಭಿಮಾನ ಬರಲಿಕ್ಕೆ ಕಾರಣ ನನಗೆ ಅವರಿಗೆ ಒಂದು ಲಿಂಕ್. ಅದೇ ಲಿಂಕ್ ಏನಪ್ಪಾ ಅಂತಂದ್ರೆ ಸಂಗೀತ ಪರೀಕ್ಷೆಯನ್ನ ನಾನು ನಡೆಸಿದ್ದೆ. ಸಂಗೀತ ಪರೀಕ್ಷೆಗಾಗಿ ನಾನು ಕೆಲಸ ಮಾಡಿದ್ದೆ. ನಮ್ಮೆಲ್ಲ ಹಿರೇಮಠವರು ಬಂದಾರೆ, ರಾಹುಲ್ ಬಂದಾರೆ, ಆಮೇಲೆ ನಮ್ಮ ಇವು 6 ಜನ ಎಲ್ಲರೂ ಯಾರು ಆರಟ್ಟಿ ಅವರಿದ್ದಾರೆ, ಒಬ್ಬರಿಬ್ಬರು ಇದೆಲ್ಲ ನಮ್ಮ ನೇರ್ಗಿ ಅವರಿದ್ದಾರೆ, ಉಪೇಂದ್ರ ಹೆಗ್ಗಡ್ಡಿ ಇದ್ದಾರೆ, ಒಬ್ಬರಿಬ್ಬರು ಎಲ್ಲ ನಮ್ಮ ಸಂಗೀತಗಾರರು ಸುತ್ತೂರು ಬಂದು ನಮ್ಮ ಮೇವಾಡಿ ಅವರಿದ್ದಾರೆ. ಎಲ್ಲ ಜೊತೆಗೆ ಒಂದು ಸಂಗೀತದ್ದು ಪರೀಕ್ಷೆಯನ್ನು ನಡೆಸಬೇಕಾದ ಸಂದರ್ಭ ಬಂತು. ಅದಕ್ಕೆ ಸಂಗೀತ ಪರೀಕ್ಷೆಯಲ್ಲೂ ನಾನು ಎಷ್ಟು ಅಸಾಧ್ಯ ಆದಷ್ಟು ಪರೀಕ್ಷೆಯನ್ನು ನಡೆಸಿದೆ, ಪಾರದರ್ಶಕವಾಗಿ ನಡೆಸಿ ಪ್ರಯತ್ನ ಪಟ್ಟೆ ನಾನು. ಅದಕ್ಕೆ ನಾನು ಮೊನ್ನೆ ಸಂಗೀತ ಶಾಲೆಗೆ ಹೋದಾಗ ನಮ್ಮ ಹಿರೇಮಠವ್ರ ಜೊತೆಗೆ ಮಂಜೂರ್ ಜೊತೆಗೆ ಹತ್ತಿದ್ದೆ. ನಾ ಸಂಗೀತ ಪರೀಕ್ಷೆ ಒಳಗೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದೀನಿ.
ಅದಕ್ಕೆ ಅಂತರು ತಿಳ್ಕೊಂಡು ಹಿಂದೆ ಹೆಂಗ್ ಇರ್ತಿತ್ತು ಏನೋ ದಯವಿಟ್ಟು, ಯಾಕಂದ್ರೆ ಆ ಜಗದೊಳಗೆ ಇದ್ದಾಗ ಸ್ವಲ್ಪ ಪರೀಕ್ಷೆ ಪಾರದರ್ಶಕವಾಗಿ ನಡೆಸಬೇಕಾಗ್ತದ. ನಾಗರಾಜ್ ಸರ್ ಇವಾಗ ಮಾಧ್ಯಮಗಳು ಬಹಳ ಸ್ಟ್ರಾಂಗ್ ಅದಾವ, ಮಾಧ್ಯಮಗಳ ಕೈಗೆ ನಾವು ಸಿಕ್ಕಿವಿ ಅಂತಂದ್ರೆ ಮುಗಿದೋದು ನಮ್ದು ಅಂತೇಳಿ ಅದಕ್ಕೆ ಹೇಗಿಲ್ಲ ಸರ್, ಹಂಗೇನಿಲ್ಲ, ನಾವೇನು ಹಂಗೆ ತಿಳ್ಕೊಂಡಿಲ್ಲ, ನೀವು ಮಾಡಿದ್ ಕರೆಕ್ಟ್ ಆಗಿತ್ತು ಸರಿ ಅಂತಂದ್ರು. ಈಗ ಅದು ಸಂಗೀತ ಪರೀಕ್ಷೆ ಗಂಗೂಬಾಯಿ ಹಂಗೆ ಯೂನಿವರ್ಸಿಟಿಗೆ ಹೋಗ್ಬಿಟ್ಟದ, ಈಗ ನಮ್ಮಿಂದ ಅದು ಮುಕ್ತ ಆಗಿದೆ. ಹಿಂಗ ಇಲ್ಲಿವರೆಗೂ ನಾವು ಸಾಕಷ್ಟು ಅನುಭವಗಳನ್ನ ಪ್ರತಿಯೊಬ್ಬರಿಗೂ. ಬೂದಿಯಾಳ ಸರ್ ಅದಾರ, ಬೂದಿಯಾಳ ಸರ್ ನನ್ನ ಮಗಳಿಗೆ ಒಂದು ಪೈಸಾ ಇಲ್ಲಾರ್ದೇನೆ ಟ್ಯೂಷನ್ ಕಲಿಸಿದ್ರು. ಇವತ್ತಿಗೂ ನನ್ನ ಮಗಳು ಬೂದಿಯಾಳ ಸರ್ ನೆನೆಸ್ತಾಳೆ, ಬೂದಿಯಾಳ ಸರ್ ಇವತ್ತಿಗೂ ನೆನೆಸ್ತಾಳೆ. ಬೂದಿಯಾಳ ಸರ್ ಅವರ ಇನ್ನೊಂದು ಮಗ ಹುಡುಗಿ ಕೂಡ ನಮ್ಮ ಕವಿ ಜೊತೆಗೆ ನಿಂತಿದ್ದಾರೆ. ಅವ್ರು ನಾವು ನೆನೆಸಬೇಕಾಗ್ತದೆ. ಎಲ್ಲರೂ ಬಹಳಷ್ಟು ನನಗೆ ಸಹಾಯ ಸಹಕಾರ ಮಾಡಿದ್ದೀರಿ. ಎಲ್ಲರನ್ನು ಹೋಗೈತಿ ಯಾರಂತ ತಗೊಳ್ಳಿ. ನಮ್ಮ ಕಾಶಿನಾಥ್ ಸಿರ್ಬಡಿ ಅವರು, ಸರ್ ನೀವು ಬಿಒ ಯಾವಾಗ ಆಗ್ತೀರಿ ಸರ್, ನೀವು ಬಿಒ ಯಾವಾಗ ಆಗ್ತೀರಿ ಸರ್, ಯಾರು ಸಿಕ್ಕೊಂಡು ಫೋನ್ ಹಚ್ಚೋರು ನನಗೆ, ಸರ್ ಅದು ಅದೃಷ್ಟ ಹಾಕಿಸ್ತದೆ ಇಲ್ಲಂದ್ರಿಲ್ಲ. ಯಾಕಂದ್ರೆ ನೀವು ಈ ಮೊನ್ನೆ ತನಕ DPC ಆಗಲೇ ಇಲ್ಲ, ನೀವು ಈ ಮೊನ್ನೆ ತನಕ DPC ಆಗುತ್ತೋ ಏನೋ ಅಂತ ಕಾಯ್ದ್ವಿ, ಅದ್ರ ಆಗ್ಲಿಲ್ಲ. ಅದು ನನ್ನ ಅದೃಷ್ಟ ಇಲ್ಲ ಇದೊಂದ್ಸಲ ಹೋಗಿ. ಯಾಕಂದ್ರೆ ಸಾಕು ನನಗೆ, ಮತ್ತೆ ಅದು ದೇವ್ರು ನನಗೆ ಇಷ್ಟ ಇಷ್ಟ ಹುದ್ದಿಗೆನೆ ಅದು ನನಗೆ ಗುಣ ಐತಿ. ನಾನು ಸಂತೋಷದಿಂದನೇ ನಿವೃತ್ತಿ ಆಗ್ತಾ ಇದ್ದೀನಿ. ಇನ್ನು ನಮ್ಮ ಮಿಸಸ್ ಬಗ್ಗೆ ಹೇಳ್ಬೇಕಂತಂದ್ರೆ, ಅವಳು ನನಗೆ ಹೆಂಡತಿ ಅಷ್ಟೇ ಅಲ್ಲ, ನನ್ನ ತಾಯಿ ಕೂಡ ಹೌದು. ಅಂತ ಅದ್ಭುತವಾದಂತಹ ಕೆಲಸವನ್ನು ಅವನು ಮಾಡಿದ. ನಾ ಹೆಂಗ್ ಹೇಳ್ಬೇಕು ಅಂತಂದ್ರೆ, ಬೆಳಿಗ್ಗೆ 4 ಗಂಟೆಗೆ ಎಷ್ಟರೂ ಕೂಡ ಬುದ್ಧಿ ಮಾಡಿ, ಇವತ್ತಿಗೂ ಕೂಡ ನಾನು ಒಂದು ದಿವಸ ಬುದ್ಧಿ ಇಲ್ಲದೆ ನೌಕರಿ ಬರೋದೇ ಇಲ್ಲ, ಒಂದು ದಿವಸ ಬುದ್ಧಿ ಇಲ್ಲದೆ ನಾನು ನೌಕರಿ ಬರೋದಿಲ್ಲ. ಅವಳು ಒಂದು ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಾಳ. ಸೋಮವಾರ ಚಪಾತಿ, ಮಂಗಳವಾರ ಚಪಾತಿ, ಬುಧವಾರ ರೊಟ್ಟಿ, ಗುರುವಾರ ರೊಟ್ಟಿ, ಶುಕ್ರವಾರ ಚಪಾತಿ. ಅವಳು ಟೈಮ್ ಟೇಬಲ್. ಆ ಪ್ರಕಾರ ಅವಳು ಇವತ್ತಿಗೂ ಕೂಡ ನಾನು ಹಿಂಗಿರ್ಬೇಕು ಅಂತಂದ್ರೆ, ನಾನು ಆರೋಗ್ಯವಾಗಿರ್ಬೇಕಂತಂದ್ರೆ ಅದರ ಎಲ್ಲ ಶ್ರೇಯ ಶೋಭಾ ಸಾಲಿಮಟ್ಟಿಗೆ ಸಿಕ್ಕಾಪಟ್ಟಿ ಅವಳು ನನಗೆ ಇವತ್ತು ನಾನು ಬರ್ಬೇಕಾತಂದ್ರೂ ಸಹಿತ ಇದನ್ನ ಕರೆಕ್ಟ್ ಬುದ್ಧಿ ಕರೆಕ್ಟ್ ಆಗಿ ಕಟ್ಟಿ, ಆಮೇಲೆ ಅದು ನೀರಿನ ಬಾಟ್ಲಿ ಕರೆಕ್ಟ್ ಆಗಿ ತುಂಬಿ, ಆ ನೀರಿನ ಬಾಟ್ಲಿ ಮತ್ತು ಹುಳಿ ನೋಡಿ ಒಳಗೆ ಮತ್ತೆ ನೀವು ಕಾಗದ ಪತ್ರ ಇರ್ತಾವ ತೊಯ್ದಾಗ ಬರ್ಬೋದು. ಆಮೇಲೆ ಕಿಶನ ಚಿಲ್ಲರೆ ಬಾಯಿ ಇಟ್ಕೊಳ್ಳೋದಿಲ್ಲ, ಚಿಲ್ಲರೆ ನೋಡಿ ಎಲ್ಲಿ ನೀವು ಬಸ್ನಾಗ ಕೂತೀರಿ ಅಂತಂದ್ರೆ ನಿದ್ದೆ ಮಾಡ್ತೀರಿ, ಚಿಲ್ಲರೆ ಎಲ್ಲ ಕರ್ಕೊಂಡು ಬರ್ತೀರಿ ನೋಡಿ. ಆ ನಂತರ ಪ್ರತಿಯೊಂದು ನೀವು ಟಿಕೆಟ್ ಹಿಂದೆ ರೊಕ್ಕ ಬಂದಿದ್ದು ತಗೊಂಡಿರಲಿಲ್ಲ, ನೀವು ಅಂಗಿ ಬಡಿಲಾಕ ನೀವು ಕೊಟ್ಟಾಗ ಕಿಶನ ಕಡೆ ಹಿಂದೆ ರೊಕ್ಕ 7 ರೂಪಾಯಿ 8 ರೂಪಾಯಿ ಮಾಡ್ತೀರಾ ಇಲ್ಲ ನೀವು? ಪ್ರತಿಯೊಂದು ಇವತ್ತು ಬ್ಯಾಂಕ್ ವ್ಯವಹಾರ ಅವಳೇ ಮಾಡ್ತಾಳೆ, ಪೋಸ್ಟ್ ಆಫೀಸಿಗೆ ಅವಳೇ ಹೋಗ್ತಾಳೆ, RDPL ಅವಳ ತುಂಬ್ತಾಳ, ಕಿರಾಣಿ ಅವಳ ಮಾಡ್ತಾಳ, ನಾನು ಬಟ್ಟೆ ಸಹಿತ ಇಸ್ತ್ರಿ ಮಾಡಿಕೊಡ್ತಾಳೆ. ಏನಂತ ಅವಳು ನಾನು ತಿಳಿಸ್ಬೇಕು ಹೇಳಿ. ಕಾಸು ಮದುವೆ ಆಗಿದೆ. ಅದಕ್ಕೆ ಯಾವ ರೀತಿ ಅವಳಿಗೆ ಧನ್ಯವಾದ ಹೇಳಬೇಕು ಗೊತ್ತಿಲ್ಲ. ನನ್ನ ಸಂಪೂರ್ಣವಾಗಿ ಮತ್ತೆ ಆ ಗೇಟ್ ಕಾಯ್ತು ಬರೋ ತನಕ ಹಿಂದಿನ ಬಂದ ಕೇಸಿ ನಾನು ಕಳಿಸ್ತಾರೆ. ಗೇಟ್ ಮತ್ತೆಲ್ಲಾರು ಹೋಗಿಲ್ಲ ಹೋಗ್ಬಿಟ್ಟು ಸುರಕ್ಷಿತ ಹೋಗಿ 7 ಗಂಟೆ ಆಯ್ತೆಲ್ಲ ಫೋನ್ ಬರ್ತಾರೆ, ಎಲ್ಲದ್ರಿ ಬರಾಕತ್ತೀರಿ? ಇಲ್ಲ ಆಯ್ತು ಬರಾಕತ್ತೀನಿ, ಬಸ್ನಾಗ ಏನಾದ್ರೂ ಒಂದು ಪಾಪ ಮನೆಯಲ್ಲಿ ಮುಂಜಾನಿಂದ ಸಾಯಂಕಾಲ ತನಕ ನಾವೇನೋ ನೌಕರಿ ಮಾಡ್ತಿರ್ತೀವಿ, ಇಲ್ಲೆಲ್ಲ ಶಿಕ್ಷಕರ ಜೊತೆಗೆ ಅವ್ರ ಜೊತೆಗೆ ಎಂಜಾಯ್ ಮಾಡ್ತಿರ್ತೀವಿ. ಅವಳು ಮುಂಜಾನೆ 8ರಿಂದ ಹಿಡ್ಕೊಂಡು ರಾತ್ರಿ 9 ನಾ ಬರೋ ತನಕ ಒಬ್ಬಳೇ ಇರ್ಬೇಕಲ್ಲ ಮನ್ಯಾಗ. ಅದು ತುಂಬಾ ಅದು ಕಷ್ಟ. ಆ ರೀತಿ ಹೆಣ್ಮಕ್ಳು ಒಬ್ಬಳೇ ಏಕಾಂಗಿಯಾಗಿರೋದು ಮನೆಯಲ್ಲಿ ಎಷ್ಟಂತ ಇರಬೇಕಾಗುತ್ತೆ, ಈ ಎಷ್ಟಂತ ಟಿವಿ ನೋಡ್ಲಿಕ್ಕಾಗುತ್ತೆ, ಎಷ್ಟಂತ ಪೇಪರ್ ಓದಲಿಕ್ಕಾಗುತ್ತೆ. ಇಷ್ಟು ನೋಡಿ ಹೊಳೆ ನಮ್ಮ ಮನೆಗೆ ಬಂದಿಂದ ಪ್ರಜಾವಾಣಿಗಳಿಂದ ಪದಬಂಧ ತುಂಬಿರಬೇಕು. ಅದೇ ಪ್ರಜಾವಾಣಿ ಪದಬಂಧ ತುಂಬಿ ಅದ್ರಾಗ ಒಂದಿಷ್ಟು ಗೊತ್ತಿಲ್ಲ ಅಂತ ಬಿಟ್ಟಿರ್ಬೇಕು. ಅವಾಗ ಮತ್ತೆ ನಿಮ್ಮ ಮುಂದೆ ಕುಂತಿಂದ ಚಾ ಕುಡಿದ್ರಿಂದ ಎಡದಿಂದ ಬಲಕ್ಕೆ ಆಮೇಲೆ ನಾನು ಸರಿ ಮಾಡ್ತೇನೆ. ಎಡದಿಂದ ಬಲಕ್ಕೆ ಫುಲ್ ಮಾಡಿ ನಾವು ಸರಿ. ಪ್ರತಿದಿನ ಪ್ರಜಾವಾಣಿ ಪದಬಂಧ ತುಂಬ ಬಹಳಷ್ಟು ಕೆಲಸನ ಅವಳು ಮಾಡ್ತಾ ಇದ್ದಾಳೆ. ಅವಳು ನನಗೊಂದು ಶಕ್ತಿ, ಅದಕ್ಕೆ ಯುಕ್ತಿ ಭಕ್ತಿ ಎಲ್ಲ ಅವಳೊಂದು ಶಕ್ತಿನೂ ಹೌದು, ಯುಕ್ತಿನೂ ಹೌದು ಅವಳಿಂದ. ಯಾಕಂದ್ರೆ ಸರ್ ಹೇಳಿದಾಗೆ
ಅವರಿಂದ ನಾವು ಬಹಳಷ್ಟು ಸ್ಫೂರ್ತಿದಾಯಕವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಈಗ ನಮ್ಮ ಬೀಗರೆಲ್ಲರೂ ಬಂದರೆ ನಮ್ಮ ಸಂಬಂಧಿಕರಷ್ಟು ಇವತ್ತಿನ ಕಾರ್ಯಕ್ರಮ ಸೀದಾ ಇಲ್ಲಿಗೆ ಬಂದರು. ನನ್ನ ಮಗ ಕೂಡ ಮಾತಾಡಿದ. ನಾನು ಎಷ್ಟು ಮಟ್ಟಿಗೆ ಅವರಿಗೆ ನನ್ನ ವೃತ್ತಿಯೊಳಗೆ ಸಹಾಯ ಮಾಡಿದ ಗೊತ್ತಿಲ್ಲ. ನಾನು ಇಡೀ ಜಿಲ್ಲಾದ ವಿದ್ಯಾರ್ಥಿಗಳಿಗೆ ಪೇರೆಂಟ್ಸ್ ಮೀಟಿಂಗ್ ಒಳಗೆ ನೀವು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತೆಲ್ಲ ರಗಡ್ ಹೇಳಿರ್ತೀನಿ. ನನ್ನ ಮಕ್ಕಳಿಗೆ ಅದು ಹೇಳಿ ಟೈಮ್ ಸಿಕ್ಕಿರಂಗಿಲ್ಲ. ನನ್ನ ಮಕ್ಕಳ ಪೇರೆಂಟ್ಸ್ ಮೀಟಿಂಗಿಗೆ ನಾನು ಹೋಗಿಲ್ಲ. ಈಗ ಅನಾನುಕೂಲತೆಗಳು ಕಾಡಿದ್ರು ನಮ್ಗೆ ಬಹಳ. ಅದಕ್ಕೆ ಆದರೂ ಕೂಡ ಅವರು ತಮ್ಮ ಭವಿಷ್ಯವನ್ನು ತಾವು ರೂಪಿಸಿಕೊಂಡ್ರು. ವೀರೇಶ ಈಗ ಸದ್ಯ ಸಾಫ್ಟ್ವೇರ್ ಇಂಜಿನಿಯರ್ ವೈಟ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನನ್ನ ಮಗಳು ಉಮಾ ನೀನು ಒಂದು ನನಗೆ ಬರಕ್ ಆಗೋದಪ್ಪ, ಹೌದು ಆಕೆ ಬರಕ್ ಆಗುವಂತ ಪರಿಸ್ಥಿತಿ ಅದೇ. ಅವ್ರಿಗೆ ಸದ್ಯ ಪ್ರೆಗ್ನೆಂಟ್ ಬರಕ್ ಆಗೋದಿಲ್ಲ ಅಂದು ಅಯ್ಯ ಮತ್ತು ಅವರಿಬ್ರು ಬರಲಿಲ್ಲ. ಆದ್ರೆ ಒಂದು ಶುಭ ಸಂದೇಶವನ್ನ ನನಗೆ ಕೊಟ್ಟು ಕಳಿಸಿದ್ರು. ಅದನ್ನ ಅಪ್ಪಾಜಿ ನೀ ಹೇಗಾದ್ರೂ ಮಾಡಿ ಇದನ್ನ ನೀ ಅಲ್ಲಿ ವೇದಿಕೆ ಮೇಲೆ ಇದನ್ನ ಹಚ್ಚಿ ತೋರಿಸು ಅಂತಂದು ನೀವು ಹ್ಞೂ ಅಂದ್ರೆ ಒಂದು 5 ನಿಮಿಷ 2 ನಿಮಿಷ ಹಚ್ಚಿ ತೋರಿಸಿ ಅಷ್ಟಕ್ಕೆ ನಾನು ಮಾತು ಮುಗಿಸ್ತೀನಿ. ಒಂದು 2 ನಿಮಿಷ.